ನಮ್ಮ ತಂದೆಯಾದ ದೇವರ ಅತಿಶಯದ ಪ್ರೀತಿ ಹಾಗೂ ನಮ್ಮ ರಕ್ಷಕರ ಯೇಸು ಕ್ರಿಸ್ತನ ಕೃಪೆಯಿಂದಾಗಿ ನಾವು ಈ ಒಂದು ವಾರದ ಮೊದಲನೇ ದಿನದಂದು ದೇವರ ಪಾದಸ್ಥಾನದಲ್ಲಿ ಒಂದು ಕೂಡಿದ್ದೇವೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಪ್ರೀತಿಯ ತಂದೆಯಾದ ದೇವರಿಗೆ ಯೇಸು ಮುಖಾಂತರ ನಾವು ಒಂದೇ ಹೇಳುತ್ತಾ, ಏನಕ್ಕೂ ಪ್ರಯೋಜನ ಅಲ್ದಿರ ನನಗೆ ದೇವರಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿಯೂ ನನ್ನನ್ನೇ ತಗ್ಗಿಸಿಕೊಂಡು ನಮ್ಮ ತಂದೆಯ ದೇವರಿಗೆ ಯೇಸು ಮುಖಾಂತರ ಒಂದೇ ಹೇಳುತ್ತಾ ಇವತ್ತಿನ ಒಂದು ಪಾಠಕ್ಕೆ ನಾವು ಮುಂದುವರೆಯೋಣ. ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಇವತ್ತಿನ ಒಂದು ಪಾಠ ಶುರುವಾಗ ಒಂದು ವಿಷಯ ಏನಂತ ನೋಡುವಾಗ ಮೇಲೆ ಬರೆದಿದ್ದಾರೆ ನೋಡಿ, ಪ್ರಶ್ನೆಯಿಂದನೇ ಶುರು ಆಗುತ್ತೆ ರೀ. ಒಂದು ಪ್ರಶ್ನೆ, ಏನ್ ಪ್ರಶ್ನೆ ನೋಡುವಾಗ, ಏನ್ ಪ್ರಶ್ನೆ ರೀ? ವೈ ಡು ಸೈನ್ಸ್ ಸಫರ್? ಸೈನ್ಸ್ ಅಂತ ಯಾರಿಗೆ ಹೇಳ್ತಾ ಇರೋದು? ಅಪೊಸ್ತಲರ ಮಾತ್ರನೇ ಸೈನ್ಸಾ? ಯಾರಿಗೆಲ್ಲ ಸೈನ್ಸ್ ಅಂತ ಹೇಳ್ತಾರೆ ಸತ್ಯದಲ್ಲಿ? ಅಂದ್ರೆ ಸಭೆ ಕೂಡ ಏನ್ ಮಾಡ್ತಾ ಇದಾರೆ? ಸೈನ್ಸ್ ಅಂತ ಕರಿತೀವಿ. ಯಾಕಂದ್ರೆ ಒಂದು ವರ್ಷ ಏನಿತ್ತಂದ್ರೆ ಸಂತರು ಬಂದು ಏನ್ ಮಾಡ್ತಾರೆ, ಇಡೀ ಲೋಕನ ಸ್ವಾಮಿಯೊಂದಿಗೆ ಆಳ್ವಿಕೆ ಮಾಡ್ತಾರೆ. ಡೋಂಟ್ ಯು ನೋ ದ ಸೈನ್ಸ್ ವಿಲ್ ಜಡ್ಜ್ ದ ವರ್ಲ್ಡ್ ಅಂತ ಬರುತ್ತೆ ವಚನ. ಓಕೆ, ಸೊ ನೋಡುವಾಗ ಅಪೊಸ್ತಲರು ಏನಾಗಿದ್ದಾರೆ? 12 pillars ಆಫ್ ದ ಚರ್ಚ್ ಅವರು ಅಲ್ವಾ? ಸೊ ಅಪೊಸ್ತಲರು ಮತ್ತೆ ನೋಡುವಾಗ ಹೇಳ್ಬೇಕಂದ್ರೆ ಸಭೆ 144,000 ಮಂದಿನೂ ಏನಾಗ್ತಾರೆ ನೋಡುವಾಗ ಸಂತರು ಅಂತ ಏನ್ ಮಾಡ್ತಾರೆ ಅಂದ್ರೆ ಹೆಸರು ಕರೀತಾರೆ, ಸೈನ್ಸ್ ಅಂತ ಕರೀತಾರೆ. ಸೊ ಯಾಕೆ ಸಂತರು ಬಾಧೆಗಳನ್ನ ಅನುಭವಿಸ್ಬೇಕು, ಕಷ್ಟ ಪಡಬೇಕು? ಯಾಕಂದ್ರೆ ನಾವು ಆರಿಸ್ಕೊಂಡಿರೋ ಒಂದು ಮಾರ್ಗನ ಹೆಂಗಿದೆ ರೀ? ಇಕ್ಕಟ್ಟಾದ ಮಾರ್ಗ ಅಲ್ವಾ? ಸೊ ಇಕ್ಕಟ್ಟಾದ ಮಾರ್ಗ ಅಂತ ಏನಾಗಿರುತ್ತೆ, ಕಲ್ಲು ಮಳ್ಳು ಎಲ್ಲ ಏನಾಗುತ್ತೆ, ಮುಳ್ಳು ಎಲ್ಲ ಇದ್ದೇ ಇರುತ್ತೆ. ಸೊ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದ್ದಾರೆ, ನಮ್ಗೆ ಇರೋ ವೇನೆ ಸಫರಿಂಗೆ, ಆಯ್ತಾ? ಯಾಕಂದ್ರೆ ಇದು ನಾವು ಮಾತ್ರ ಅಲ್ಲ, ಯೇಸು ಸ್ವಾಮಿನೂ ಅವರು ಆರಿಸ್ಕೊಂಡಿರೋ ಒಂದು ಮಾರ್ಗನು ಇಕ್ಕಟ್ಟಾದ ಮಾರ್ಗನೇ ಅಲ್ವಾ? ಸೊ ಅವ್ರು ಕೂಡ ಏನ್ ಮಾಡೋದು, ಕಷ್ಟ ಬಾಧೆಗಳನ್ನ ಅನುಭವಿಸ್ಬಿಟ್ಟು ಅವ್ರು ಹೋದ್ರು. ನೆಕ್ಸ್ಟ್ ಯಾರಲ್ಲಿ ನನ್ನನ್ನು ಹಿಂಬಾಲಿಸ್ತಾರೋ ಅಂತ ಹೇಳುವಾಗ ನಾವು ಕೂಡ ಅವ್ರು ಹಿಂಬಾಲಿಸುವಾಗ ನಾವು ಕೂಡ ಏನ್ ಮಾಡ್ತೀವಿ, ಆ ಒಂದು ಸಂಕಟ ಕಷ್ಟಗಳಲ್ಲೇ ನಡಿಬೇಕು. ಆ ಒಂದು ಮಾರ್ಗನೇ ನಾವು ಏನ್ ಮಾಡಿದ್ವಿ, ಆರಿಸ್ಕೊಂಡಿದ್ದೀವಿ ಅಂತ. ಓಕೆ ಓಕೆ, ಸೊ ಇವಾಗ ಆರಿಸ್ಕೊಂಡಿರೋ ವಚನ ನಾವು ಓದಿದ್ವಿ ಇವತ್ತು ಅಲ್ವಾ? ಕೀರ್ತನೆ 116ನೇ ಕೀರ್ತನೆ 10ನೇ ವಚನದಲ್ಲಿ ಆಕ್ಚುಲಿ ಕನ್ನಡ ಅಲ್ಲಿ ಒಂಥರ ಸ್ಟ್ರೆಸ್ಫುಲ್ ಆಗಿ ಇಲ್ಲ, ಅದು ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಟ್ರೆಸ್ಫುಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಕನ್ನಡ ಓದ್ಬಿಡಿ, ಒಂದ್ಸತಿ ಇಂಗ್ಲಿಷ್ ಓದ್ಬಿಡಿ. 116:15 ಕೀರ್ತನೆ. ಯೆಹೋವನು ತನ್ನ ಭಕ್ತರ ಮರಣವನ್ನು ನೋಡಿ, ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವೆಂದು ಎಣಿಸುವ. ನೋಡಿ, ಅಲ್ಪ ಅಂದ್ರೆ ಏನರ್ಥ? ಕೇವಲ ಅಂತಾರ. ಒಂದು ಕೇವಲ ಒಂಥರ ಏನಂತ, ಅಷ್ಟೊಂದು ಸ್ಟ್ರೆಸ್ ಇಲ್ಲ. ನೀವು ಇದು ಇಂಗ್ಲಿಷ್ ಅಲ್ಲಿ ಓದಿ, ಯಾರಾದ್ರೂ ಇಂಗ್ಲಿಷ್ ಓದ್ಲಾ? ನಾನು ಓದ್ಲಾ? Precious in the sight of the Lord is the death of his saints. ನೋಡಿದ್ರಾ? ಸೊ ಇಲ್ಲಿ ಅಲ್ಪ ಅಂತ ಬಂದಿಲ್ಲ ರೀ, ಇಲ್ಲಿ ಏನ್ ವರ್ಡ್ ಯೂಸ್ ಮಾಡಿದ್ದಾರೆ? ಪ್ರೆಷಿಯಸ್. ಪ್ರೆಷಿಯಸ್ ಅಂದ್ರೆ ಹೆಂಗಿದೆ? ಕಾಸ್ಟ್ಲಿ, ವ್ಯಾಲ್ಯೂಬಲ್ ಅಲ್ವಾ? ತುಂಬಾ ಅದ್ಭುತ, ತುಂಬಾ ಅಮೂಲ್ಯವಾದ ಒಂದು ವಿಷಯ ಅಂತ ಬರುತ್ತೆ. ಸೊ ಅಲ್ಲಿ ಕನ್ನಡ ನೋಡುವಾಗ ಅಲ್ಪ ಅಂತ ಒಂದು ತುಂಬಾ ಒಂದು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ತೋರಿಸಿದ್ದಾರೆ. ಅದು ಇಂಗ್ಲಿಷ್ ಅಲ್ಲಿ ನೋಡಿ ಎಷ್ಟು ಅದು ಸ್ಟ್ರೆಸ್ ಮಾಡಿದ್ದಾರೆ ಅಂದ್ರೆ, ಪ್ರೆಷಿಯಸ್ ಇನ್ ದ ಸೈಟ್ ಆಫ್ ದ ಲಾರ್ಡ್ ಇಸ್ ದ ಡೆತ್ ಆಫ್ ಹಿಸ್ ಸೈನ್ಸ್. ಭಕ್ತರ ಮರಣ ದೇವರ ಒಂದು ಇದ್ರಲ್ಲಿ ಹೆಂಗ್ ಕಾಣ್ತಾ ಇದೆಯಂತೆ, ತುಂಬಾ ಅಮೂಲ್ಯವಾಗಿದೆ ಅಂತೆ. ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಲ್ವಾ? ತಮಿಳು ಎಪ್ಪಡಿ வருது? அருமையானது ಅಲ್ವಾ? ಸೊ ನೋಡುವಾಗ ನೋಡಿ, ಪರಿಸುತ್ತವಾನ್ಗಳು ಓಡ ಮರಣಂ, ಆ ಭಕ್ತರ ಮರಣ ತುಂಬಾ ಹೆಂಗಿದೆಯಂತೆ, ತುಂಬಾ ಅಮೂಲ್ಯವಾಗಿದೆ, ரொம்ப ಬಿಗಿದಂಗ್ಲಾ ಅರುಮೈ ಆನದು ಅಂತ ಬರುತ್ತೆ ಅಲ್ವಾ? ಸೊ ಇವಾಗ ಏನ್ ವಿಷಯ ಅಂದ್ರೆ ಈ ಒಂದು ಭಕ್ತರ ಮರಣ ಮಾತ್ರ ದೇವ್ರಿಗೆ ಹೆಂಗಿದೆ, ತುಂಬಾ ಅಮೂಲ್ಯವಾಗಿ ಕಾಣ್ತಾ ಇದೆ ನೋಡುವಾಗ. ಹಂಗಂದ್ರೆ ಭಕ್ತರ ಮರಣಕ್ಕೂ ನಾರ್ಮಲ್ ಆಗಿ ಎಲ್ಲ ಮರಣಕ್ಕೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಏನ್ ವ್ಯತ್ಯಾಸ ಇದೆ ರೀ? ಸೊ ನೋಡುವಾಗ ನೋಡಿ, ಅದೇ ಏನ್ ಹೇಳ್ತಾರಂದ್ರೆ, ಅವ್ರಿಗೆ ಏನ್ ಹೇಳಕ್ ಬರ್ತಾರಂದ್ರೆ, ಮನುಷ್ಯರ ಒಂದು ಭಕ್ತರ ಅಂತ ನೋಡುವಾಗ ಇವ್ ನಾವೆಲ್ಲ ಏನಾಗಿದ್ದೀವಿ ಅಂದ್ರೆ, ನಾವು ಪ್ರತಿಷ್ಠೆ ಮಾಡ್ಕೊಂಡು ಆ ಭಕ್ತರಾಗಕ್ಕೆ ಬಂದಿದ್ದೀವಿ. ನಾವು ನಂಬಿಗಸ್ತರಾಗಿ ಓಡ್ಬಿಟ್ಟು ನಾವೇನು ಭಕ್ತರಾಗಕ್ಕೆ ಬಂದು ನೋಡುವಾಗ ಇವಾಗ ನಮಗೂ ಮರಣಗಳು ಹೆಂಗ್ ಬರುತ್ತೆ, ನಾರ್ಮಲ್ ಆಗಿ ಜನಗಳು ಹೆಂಗ್ ಮನೆ ಬರುತ್ತೋ ಅದೇ ರೀತಿ ನಮಗೂ ಏನಾಗುತ್ತೆ, ಮರಣ ಬರುತ್ತೆ ಅಲ್ವಾ? ಸೊ ನೋಡುವಾಗ ಏನು ಡೆತ್ ಯಾವ ಫಾರ್ಮ್ ಅಲ್ಲಿ ಬರುತ್ತೆ? ನ್ಯಾಚುರಲ್ ಆಗು ಬರುತ್ತೆ, ಇಲ್ಲ ಆಕ್ಸಿಡೆಂಟಲ್ ಬರುತ್ತೆ, ಇಲ್ಲ ಕಾಯಿಲೆಗಳಲ್ಲಿ ಬರುತ್ತೆ. ಸೊ ಏನೋ ಒಂದು ಜಗಳ ಏನ್ ಮಾಡಿ ವಾಯ್ಲೆಂಟ್ ಏನ್ ನೋಡುವಾಗ ಈ ತರ ಅನೇಕ ವಿಧಗಳಲ್ಲಿ ಏನಾಗುತ್ತೆ, ಮರಣ ನಮ್ಗೆ ಬರುತ್ತೆ. ಸೊ ಜನಗಳಿಗೂ ಇದೇ ತರ ಏನಾಗುತ್ತೆ, ಬರುತ್ತೆ. ಬಟ್ ಇದ್ರೇನು ಭಕ್ತರ ಮರಣ ಮಾತ್ರ ದೇವರ ಒಂದು ನೋಟದಲ್ಲಿ ಏನಾಗಿದೆ, ತುಂಬಾ ಅಮೂಲ್ಯವಾಗಿದೆ ಅಂತ ಅಲ್ಲಿ ಬರೆಯಲ್ಪಟ್ಟಿದೆ ಅಲ್ವಾ? ಸೊ ಹಂಗಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಯಾವ ಒಂದು ಮರಣದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಏನ್ ಮಾಡ್ಬೇಕು, ಫಸ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಲ್ವಾ? ಸೊ ಇದರ ಒಂದು ಆನ್ಸರ್, ಇದರ ಒಂದು ಕೀ ಪಾಯಿಂಟ್ ಎಲ್ಲಿದೆ ಅಂತ ನೋಡುವಾಗ
ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ಅಂದ್ರೆ 2 ವರ್ಷದಲ್ಲಿ ಬರ್ ತೋರಿಸ್ತಾರೆ ಅಲ್ವಾ. ಸೊ ಅವ್ರು ಏನಾಗಿದ್ದು ಭಕ್ತರಾಗಿದ್ರು. ಸೊ ಅವರ ಮರಣ ಅಂತ ನೋಡುವಾಗ ಎಂತ ಒಂದು ಮರಣದ ಬಗ್ಗೆ ಅಲ್ಲಿ ಮಾತಾಡ್ತಾ ಇದ್ರೆ ಅಂತ ನೋಡುವಾಗ ಓದ ನೋಡಿ 1 ಕೊರಿಂಥ 15ನೇ ಅಧ್ಯಾಯ 31ನೇ ವಚನ. ಸಹೋದರರೇ, ಹ್ಮ್ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಹ್ಮ್ ನಿಮ್ಮನ್ನು ಕುರಿತು ನನಗಿರುವ ಹೆಚ್ಚಳದ ಮೇಲೆ ಆಣೆ ಇಟ್ಟು ಹ್ಮ್ ನಾನು ದಿನಾಲು ಸಾಯುತ್ತಲಿದ್ದೇನೆ ಆ. ಎಂದು ಹೇಳುತ್ತೇನೆ. ನೋಡಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ದಿನಾಲು ಸಾಯುತ್ತೀನಿದ್ದೀನಿ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಪೊಸ್ತಲ ಪೌಲ್ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದೊಂದು ವಚನ ಓದ್ಬಿಡಿ. ಅದರಲ್ಲಿ ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 36ನೇ ವಚನ. ರೋಮನ್ಸ್ 8:36. ದೇವರೇ, ಹ್ಮ್. ನಾವು ನಿನ್ನ ನಿಮಿತ್ತ ದಿನವೆಲ್ಲಾ ಕೊಲೆಗೆ ಗುರಿಯಾಗಿದ್ದೇವೆ. ನೋಡಿದ್ರ ನಿಮ್ಮ ನಿಮಿತ್ತ ದಿನಗಳ ಏನಾಗ್ತಾ ಇದೆಯಂತೆ, ಕೊಲೆಗೆ ಗುರಿಯಾಗಿ ಹಾ. ಸೊ ನೋಡಿ ಹೆಂಗಿದೆ ನೋಡುವಾಗ ಈ 2 ವಚನದಲ್ಲಿ ಅಪೊಸ್ತಲ ಪೌಲ್ ಬರೆಯುವಾಗ ಹೇಳ್ತಾ ಇದಾರೆ ನಿಮ್ಮ ಒಂದು ನಿಮಿತ್ತ ಏನ್ ಮಾಡ್ತಾ ದಿನಾಲು ನಾ ಏನ್ ಮಾಡ್ತಾ ಇದ್ದೀನಿ. ಸೊ ಇದೇನಪ್ಪ ದಿನಾಲು ಸಾಯ್ತೀನಿ ಅಂದ್ರೆ ಒಂದ್ ದಿವಸ ಸತ್ತಾಗ್ಬಿಟ್ಟು ತಿರ್ಗಾ ಜೀವಕ್ಕೆ ಬಂದ್ಬಿಟ್ಟು ತಿರ್ಗಾ ನೆಕ್ಸ್ಟ್ ಇನ್ನೊಂದ್ಸಲ ಸತ್ತೋಗ್ತಾರ ಅಲ್ವಾ. ಸೊ ಇಲ್ಲಿ ಬಂದು ಏನ್ ಹೇಳ್ತಾರೆ ನೋಡುವಾಗ ಇಲ್ಲಿ ಮುಖ್ಯವಾಗಿ ಇಲ್ಲಿ ಮೈನ್ ಆಗಿ ದೇವರ ಒಂದು ನೋಟದಲ್ಲಿ ಯಾವ ಭಕ್ತರ ಮರಣ ಯಾವ ವಿಷಯ ಅಂತ ನೋಡುವಾಗ ದ ಲಾಸ್ಟ್ ಅವರ್ಸ್ ಆಫ್ ಲೈಫ್ ಅಲ್ಲ, ದಟ್ ಇಸ್ ನಾಟ್ ದ ಫೋಕಲ್ ಪಾಯಿಂಟ್ ಅಲ್ವಾ. ಸೊ ನೋಡುವಾಗ ದ ಇಯರ್ಸ್ ಲೀಡಿಂಗ್ ಟು ದ ಎಂಡ್ ಅಂತ ಹೇಳ್ತಾರೆ. ಸೊ ಅಂದ್ರೆ ಯಾವಾಗ ನಾವು ದೇವರಿಗೆ ಪ್ರತಿಷ್ಠೆ ಮಾಡ್ಬಿಟ್ವೋ ನಮ್ಮ ಕಡೆ ಉಸಿರಿರುವ ತನಕ, ಮರಣ ಇರುವ ತನಕ ಆ ಫುಲ್ ದಿನಾಲು, ಅದಕ್ಕೆ ನೋಡಿ ಅಪೊಸ್ತಲ ಪೌಲ್ ಹೇಳಿದಾಗ ನಾ ದಿನಾಲು ಸಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಒಂದ್ ಗಳಿಗಳು ಏನ್ ಮಾಡ್ತಾ ಇದ್ದೀನಿ, ನಾನು ಸಾಯ್ತಾ ಇದ್ದೀನಿ. ಅಲ್ಲಿ ಕೊರಿಂಥಿಯಲ್ಲಿ ಹೇಳ್ತಾರೆ ದಿನಾಲು ಸಾಯ್ತಾ ಇದ್ದೀನಿ. ಅಲ್ಲಿ ರೋಮಾಪುರದಲ್ಲಿ ಬರುವಾಗ ಒಂದ್ ಗಳಿಗೆಲ್ಲೂ ಏನ್ ಮಾಡ್ತಾ ಇದ್ವಿ ನಾವು, ಸಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಹಂಗಿದೆ ರೀ ಮರಣ. ಯಾರ ಮರಣ ನೋಡೋದು, ಭಕ್ತರ ಮರಣ. ಒಂದೊಂದು ಗಳಿಗೆಯಲ್ಲೂ ನಾವು ಸಾಯುವ ವಿಷಯನೇ ದೇವರ ನೋಟಕ್ಕೆ ಹೆಂಗ್ ಕಾಣ್ತಾ ಇದೆಯಂತ ತುಂಬಾ ತುಂಬಾ ಅಮೂಲ್ಯವಾಗಿ ಕಾಣ್ತಾ ಇದೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ. ಸೊ ಯಾಕೆ ನಾವು ಈ ಒಂದು ದಿನನಿತ್ಯ ಮರಣ ಹೊಂದಬೇಕು ಅಂದ್ರೆ ಬಾಧೆಗಳ ಕಷ್ಟಗಳ ಅನುಭವಿಸಿ ಯಾಕೆ ಮರಣ ಹೊಂದಬೇಕು ಅಂತ ನೋಡುವಾಗ ಆ ಒಂದು ಕ್ರಿಸ್ತನ ಸ್ವಾರೂಪಕ್ಕೆ ನಾವು ಬೆಳೆಯೋದಕ್ಕೆ ಇದು ಬೇಕಾಗಿರೋ ವಿಷಯನೇ. ಸೊ ದೇವ್ರು ಏನ್ ಮಾಡಿದೆ, ಇದ್ರನ್ನ ಅನುಮತಿ ನೀಡಿದ್ದಾರೆ ಅಲ್ವಾ. ಸೊ ಇದರ ಒಂದು ಕ್ಲಾರಿಟಿ ನಮ್ಗೆ ಏನಾಗಿದೆ ಗೊತ್ತಿದೆ. ಸೊ ನಾವು ನಾಳೆ ನಾವು ಒಂದು ಪ್ರಶ್ನೆ ಬರಬಾರ್ದು, ಯಾಕಪ್ಪ ನಮ್ ಲೈಫ್ ಮಾತ್ರ ಇಷ್ಟೊಂದು ಕಷ್ಟದಲ್ಲೇ ಇದೆ, ಯಾವಾಗಲೂ ಕಷ್ಟವಾಗಿಯೇ ಇದೆ, ಲೋಕದಲ್ಲೆಲ್ಲ ಚೆನ್ನಾಗಿದ್ದಾರೆ, ಎಂಜಾಯ್ ಮಾಡ್ತಾರೆ, ಬೇರೆ ನಾಮಿನಲ್ಸ್ ಎಲ್ಲ ಏನ್ ಮಾಡ್ತಾ ಇದಾರಲ್ಲ ಚೆನ್ನಾಗಿ ಜೀವನ ಇದೆ, ಯಾವ ನಮ್ಮ ಹತ್ರನೇ ಯಾಕೆ ಇಂತ ಕಷ್ಟ ಅಂತ ಒಂದು ಪ್ರಶ್ನೆ ಏನಾಗ್ಬಾರ್ದು, ಬರಲೇಬಾರ್ದು ಅಲ್ವಾ. ಸೊ ಅದೇ ರೀತಿಯಲ್ಲಿ ಯೇಸುಸ್ವಾಮಿ ಕೂಡ ಮೊದಲನೇ ಬರುವಿಕೆಯಲ್ಲಿ ಬಂದಾಗ ಶಿಷ್ಯರಾಗ್ಲಿ ಮತ್ತೆ ಇಸ್ರೇಲರಾಗ್ಲಿ ಎಲ್ಲ ಏನ್ ಎದುರು ನೋಡ್ತಾರೆ ನೋಡುವಾಗ ಮೆಸ್ಸಿಯ ಬಂದ್ಬಿಟ್ರು, ರಾಜ್ಯನ ಏನ್ ಮಾಡ್ಬಿಡ್ತಾರೆ ಇವಾಗ ಸ್ಥಾಪನೆ ಮಾಡ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ ತುಂಬಾ ಎದುರು ನೋಡ್ತಾ ಇದ್ರು. ಅವ್ರು ಏನಾಗ್ಬಿಡ್ತಾರೆ, ಅವ್ರು ಕಿಂಗ್ ಆಗ್ಬಿಡ್ತಾರೆ, ನಾವೆಲ್ಲ ಏನಾಗ್ಬಿಡ್ತೀವಿ, ನಾವು ಪ್ರೈಮ್ ಮಿನಿಸ್ಟರ್ಸ್ ಎಲ್ಲ ಆಗ್ಬಿಟ್ಟು ನಾವೇನ್ ಮಾಡ್ತೀವಿ ಮಾಡಕ್ಕೆ ಅಂತ. ಆದ್ರೆ ಯೇಸುಸ್ವಾಮಿ ಅನೇಕ ಸತಿ ಹೇಳಿದ್ರು, ಮನುಷ್ಯ ಕುಮಾರನು ಪಾಪಿಗಳ ಕೈಲೇ ಏನಾಗ್ಬೇಕು, ಮರಣ ಒಂದಕ್ಕೆ ಬಂದಿರೋದು ಅಂತ ಹೇಳ್ತಾರೆ. ಅವಾಗ ಏನಾಗಿಲ್ಲ, ಅವ್ರ ಮೈಂಡ್ಗೆ ಹೋಗ್ಲಿಲ್ಲ ರೀ ಅಲ್ವಾ. ಸೊ ಅದೇ ರೀತಿ ಇವಾಗ ನಮ್ಗಿರೋ ಟೈಮ್ ಕೂಡ ಏನಂತ ನೋಡುವಾಗ ನಾವು ಕೂಡ ನಮ್ಮ ಶಿಲುಬೆಯನ್ನು ಎತ್ಕೊಂಡು ಒತ್ಕೊಂಡು ಹೋಗ್ಬೇಕು ಅನ್ನೋದೇ ಇವಾಗ ಸಮಯ, ಆಳ್ವಿಕೆ ಮಾಡೋ ಸಮಯ ಅಲ್ಲ ರೀ ಅಲ್ವಾ. ಸೊ ಆ ಒಂದು ವಿಷಯನ ತುಂಬಾ ಕ್ಲಿಯರ್ ಆಗಿ ಇಲ್ಲಿ ಹೇಳ್ತಾ ಇದ್ರೆ. ಸೊ ಇವಾಗ ನಾವ್ ಏನ್ ನೋಡಕ್ ಹೋಗ್ತೀವಿ ಅಂದ್ರೆ ಈ ಭಕ್ತನ ಮರಣ ಹೆಂಗಿದೆ ಅಂತ ಏನ್ ಮಾಡ್ಬೇಕು, ನಾವು ನೋಡ್ಬೇಕು ಅಲ್ವಾ. ಸೊ ಈ ಭಕ್ತರ ಮರಣ ಅಂತ ನೋಡುವಾಗ, ಈ ಭಕ್ತರ ಮರಣಕ್ಕೆ ಅಂತ ನೋಡುವಾಗ ಅದು ಮುಂಚಿತವಾಗಿ ಈ ಮರಣ ಮತ್ತೆ ಕಷ್ಟ ಬಾಧೆಗಳು ಅಂತ ಹೇಳುವಾಗ ಇದರ ವಿಷಯವಾಗಿ ಯೇಸುಸ್ವಾಮಿ ಏನ್ ಮಾಡಿದ್ರು ನೋಡುವಾಗ ತನ್ನ ಶಿಷ್ಯರ ಒಂದಿಗೆ ಅವ್ರು ಯೇಸುಸ್ವಾಮಿ ಮರಣ ಒಂದಕ್ಕೆ ಮುಂಚಿತವಾಗಿ ಅದೇ ದಿನದಲ್ಲಿ ಏನ್ ಮಾಡಿದ್ರು ನೋಡುವಾಗ ತನ್ನ ಶಿಷ್ಯರೊಂದಿಗೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಕಡೆ ಒಂದು ಭೋಜನದಲ್ಲಿ ಒಂದು ಮುಖ್ಯವಾಗಿರೋ ಒಂದು ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಯಾವ್ದಕ್ಕೆ ವಿಷಯವಾಗಿ, ಕಷ್ಟ ಬಾಧೆಗಳು ಮರಣದ ವಿಷಯವಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನ್ ನೋಡುವಾಗ ಪಾತ್ರೆ ಅಲ್ವಾ, ದ ಕಪ್ ಆಫ್ ಸಫರಿಂಗ್ ಅಲ್ವಾ. ಸೊ ಒಂದು ಪಾತ್ರೆ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತ ನಾವ್ ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಸೊ ಅಲ್ಲಿ ಏನ್ ಮಾಡುವಾಗ ಸೊ ಅವರು ಈ ಪಾತ್ರೆ ನೋಡುವಾಗ ಈ ಪಾತ್ರೆ ಎತ್ಕೊಂಡು ನೀವು ಕೂಡ ಏನ್ ಮಾಡಿ ಇದ್ರಲ್ಲಿ ನೀವು ಪಾಲು ತಗೊಳ್ಳಿ ಅಂತ, ಕುಡೀರಿ ಅಂತ ಕೊಡ್ತಾರಲ್ಲಿ ಅಲ್ವಾ. ಸೊ ಅದೇ ಕುಡೀರಿ ಅಂತ ಕೊಡುವಾಗ ಏನಂತ ನೋಡುವಾಗ ಅಲ್ವಾ, ಸೊ ಹೇಳ್ತಾರೆ ಈ ಇನ್ಸ್ಟ್ರಕ್ಟ್ಸ್ ದೆಮ್ ಟು ಡ್ರಿಂಕ್ ಆಫ್ ದಿಸ್ ಕಪ್ ಅಂತ ಹೇಳ್ತಾರೆ ಅಲ್ವಾ. ಸೊ ಅದಕ್ಕೆ ಮುಂಚಿತೆ ಅದೇ ಯೇಸುಸ್ವಾಮಿ ಕೆಲವು ದಿನಗಳ ಮುಂದೆ ಏನಾಯ್ತದ ನೋಡುವಾಗ ಈ ಒಂದು ಪಾತ್ರೆ ನೀನು ಕುಡಿಯಕ್ಕಾಗುತ್ತಾ ಅಂತ ಯೇಸುಸ್ವಾಮಿ ಏನ್ ಮಾಡ್ತಾರೆ ಕೇಳ್ತಾರೆ ಅಲ್ಲ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ನೀವು ಕುಡೀರಿ ಅಂತ ಏನ್ ಮಾಡ್ತಾರೆ, ಅಲ್ಲಿ ಎಲ್ಲವನ್ನು ಕುಡೀರಿ ಅಂತ ಅಲ್ಲಿ ಕೊಡ್ತಾರಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ಯಾಕೆ ಅಂತ ನೋಡುವಾಗ ಮುಂಚಿತವಾಗಿ ಅಲ್ಲಿ ಕೇಳುವಾಗ ಅವ್ರು ಹೇಳ್ತಾರೆ, ಜಬಾದಿಯನ ಮಕ್ಕಳು ಏನ್ ಮಾಡ್ತಾರೆ, ಆ ತಾಯಿ ರಿಕ್ವೆಸ್ಟ್ ಆಗ್ತಾರಲ್ವಾ,
ನನ್ನ ಮಕ್ಕಳಲ್ಲಿ ಒಬ್ಬನನ್ನು ಎಳ್ಗಡೆ ಬಳ್ಗಡೆ ರಾಜ್ಯದಲ್ಲಿ ಕೂತ್ಕೋಬೇಕು ಅಂತ ಕೇಳ್ತಾರೆ. ಸೊ ನೀವ್ ಏನ್ ಕೇಳ್ತಾ ಇದ್ರೆ ನಿಮ್ಗೆ ಗೊತ್ತಿಲ್ವಾ ಅಂತ ಏನ್ ಮಾಡ್ತಾರೆ ಯೇಸು ಸ್ವಾಮಿ ಕೇಳ್ತಾರಲ್ಲ. ಅಂದ್ರೆ ಆ ಒಂದು ಜಾಗಕ್ಕೆ ಬರ್ಬೇಕಂದ್ರೆ ಅಷ್ಟು ಸುಲಭ ಅಲ್ಲ. ಸೊ ಅದಕ್ಕೇನ್ ಮಾಡ್ಬೇಕು, ತುಂಬಾ ನೀವು ಪಾತ್ರೆ ಕುಡಿಬೇಕು. ಪಾತ್ರೆನ ನೀವು ಕುಡಿಬೇಕು, ಅದ್ರಲ್ಲಿ ಪಾಲು ತಗೋಬೇಕು ಅಂತ. ಸೊ ಅವಾಗ ಇನ್ ಪಾತ್ರೆ ಅದಕ್ಕೆ ಹೇಳ್ತಾರೆ ನೋಡಿ, ನಾನು ಕುಡಿಯೋ ಪಾತ್ರೆಲಿ ಕುಡಿಯಕ್ಕಾಗುತ್ತೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೇಳ್ತಾರೆ ಅಲ್ವಾ. ಸೊ ಅದ್ರಲ್ಲಿ ಇವ್ರು ಏನ್ ಹೇಳ್ತಾರೆ, ನಾವು ಕುಡಿತೀವಿ ಅಂತ ಹೇಳ್ತಾರೆ. ಅವಾಗ ಏನಾಗಿಲ್ಲ ಅದರ ಅರ್ಥ ಅದರ ಒಂದು ಆತ್ಮಿಕ ಅರ್ಥ ಅವ್ರಿಗೆ ಗೊತ್ತಿರ್ಲಿಲ್ಲ ರೀ. ಯಾವಾಗ ಅವ್ರು ಪೆಂಟೆಕೋಸ್ತ ಪರಿಶುದ್ಧಾತ್ಮ ಕೊಟ್ಟಾಗ್ಬಿಟ್ಮೇಲೆ ಅವಾಗ ಅವ್ರ ಮೈಂಡ್ ಏನಾಯ್ತು, ಅವಾಗ ಎಲ್ಲಾಯ್ತದೆ, ಅಯ್ಯೋ ಇವಾಗ ಇದೇ ಏನ ವಿಷಯ ಅಂತ ಬಿಟ್ಬಿಟ್ಟು ಓಡ್ಬಿಟ್ರ ಅಲ್ವಾ. ಆಗ ಕೂಡ ಸೊ ಇದೇ ನೋಡುವಾಗ ನಾವು ಕೂಡ ಏನ್ ಮಾಡೋದು, ಕಷ್ಟ ಬಾಧೆಗಳನ್ನ ಅನುಭವಿಸ್ವೆ ಏನಾಗ್ಬೇಕು, ಆ ಒಂದು ಸ್ಥಳಕ್ಕೆ ಹೋಗ್ಬೇಕು. ಲೋಕದಲ್ಲೇ ಯಾವುದೋ ಒಂದು ವಿಷಯ ಬೇಕಂದ್ರೆ ಕಷ್ಟ ಇಲ್ದಿರ ಏನಾಗಲ್ಲ ರೀ, ಸಿಗಲ್ಲ ರೀ ಅಲ್ವಾ. ನೀವು ಒಂದು ಡಿಗ್ರಿ ಸರ್ಟಿಫಿಕೇಟ್ ಅನ್ಕೊಂಡು ದಿನ ಕಷ್ಟಪಟ್ಟು ಏನ್ ಮಾಡ್ಬೇಕು, ನೀವು ನಿದ್ದೆ ಕೆಟ್ಟು ಓದಿ ಪಾಸ್ ಆಗಿ ಆಮೇಲೆ ಸರ್ಟಿಫಿಕೇಟ್ ಕೊಟ್ಟು ಸಿಗುತ್ತೆ ನೋಡುವಾಗ ನಮ್ಗೆ ಎಂತ ಒಂದು ವಿಷಯ ಸಿಗ್ತಾ ಇದಾರೆ ಅಲ್ವಾ. ಸೊ ಅದು ಮಾತ್ರ ಈಸಿಯಾಗಿ ಕೊಟ್ಬಿಡ್ತಾರಾ, ಇಲ್ಲ ಅದೇ ಈಸಿಯಾಗಿ ಸಿಗ್ಬಿಡುತ್ತಾ ಅಲ್ವಾ. ಸೊ ತುಂಬಾ ಕ್ಲಿಯರ್ ಆಗಿ ನೋಡುವಾಗ ಸೊ ಅಲ್ಲಿ ಕ್ಲೀನ್ ಆಗಿ ಹೇಳ್ಬಿಡ್ತಾರೆ. ಅವಾಗ ಶಿಷ್ಯರಿಗೆ ಅದರ ಒಂದು ಅರ್ಥ ಗೊತ್ತಿಲ್ಲ. ಅದರ ಒಂದು ಅರ್ಥ ತಿಳ್ಕೊಂಡ್ಬಿಟ್ಮೇಲೇನು ಅವಾಗ ಅದನ್ನ ಬಿಟ್ಟು ಏನ್ ಮಾಡಿಲ್ಲ, ಅವರು ಪಾತ್ರೆನ ಕುಡಿದೇ ಹೋಗ್ಲಿಲ್ಲ ರೀ. ಆ ಪಾತ್ರೆಯಲ್ಲಿ ಅವರು ಪಾಲು ತಕೊಂಡ್ರು ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅವಾಗ ಶಿಷ್ಯರಿಗೆ ಏನಾಗಿತ್ತು, ಇದರ ಒಂದು ಕ್ಲೀನ್ ಆಗಿ ಅರ್ಥ ಆಗಿ ತಿಳಿಸಿತ್ತು. ಅದೇ ರೀತಿಯಲ್ಲಿ ಇವಾಗ ನಮಗ್ ಕೂಡ ಏನ್ ಮಾಡ್ತಾರೆ ನೋಡುವಾಗ ಅದೇ ಹೇಳ್ತಾರೆ, ಈಚ್ ಮೆಂಬರ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್ ವಿಲ್ ಡ್ರಿಂಕ್ ಆಫ್ ದ ಲಾರ್ಡ್ಸ್ ಕಪ್ ಅಂತ ಹೇಳ್ತಾರೆ ಅಲ್ವಾ. ಒಬ್ಬೊಬ್ಬರು ಯೇಸು ಸ್ವಾಮಿಯ ಶರೀರದ ಅಂಗಗಳು ಒಬ್ಬೊಬ್ರು ಏನ್ ಮಾಡ್ತಾರಂತೆ, ಆ ಪಾತ್ರೆಯಲ್ಲಿ ಪಾಲು ತಗೊಳ್ತಾರೆ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಇದ್ರ ವಿಷಯವಾಗಿ ಅಪೊಸ್ತಲ ಪೌಲ ಒಂದು ವಚನದಲ್ಲಿ ಏನ್ ಮಾಡ್ತಾರಂದ್ರೆ, ಓದಿ 1 ಕೊರಿಂಥ 10ನೇ ಅಧ್ಯಾಯ 16ನೇ ವಚನ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲ. ಪಾಲುಗಾರರಾಗೋದು ನೋಡುವಾಗ ಇಂಗ್ಲಿಷ್ ಅಲ್ಲಿ ಕಮ್ಯೂನಿಯನ್ ಅಂತ ಬರುತ್ತಾರೆ ಅಲ್ವಾ. ದ ಕಪ್ ಆಫ್ ಬ್ಲೆಸ್ಸಿಂಗ್ ವಿಚ್ ವಿ ಬ್ಲೆಸ್, ಇಸ್ ಇಟ್ ನಾಟ್ ದ ಕಮ್ಯೂನಿಯನ್ ಆಫ್ ದ ಬಾಡಿ ಆಫ್ ಬ್ಲಡ್ ಆಫ್ ಕ್ರೈಸ್ಟ್ ಅಂತ ಬರುತ್ತೆ. ಸೊ ಕಮ್ಯೂನ್ ಅಂತ ಹೇಳುವಾಗ ಆ ಗ್ರೇಕ ಪದದಲ್ಲಿ ಅಲ್ಲಿ ಏನ್ ಯೂಸ್ ಮಾಡಿದಾರೆ, ಆ ಒಂದು ವರ್ಡ್ಗೆ ಕೈನಾನೋಸ್ ಅಂತ ಏನ್ ಮಾಡಿದಾರೆ, ಒಂದು ವಚನ ಪದ ಯೂಸ್ ಮಾಡಿದಾರೆ. ಅದ್ ಏನ್ ಅರ್ಥ ಅಂದ್ರೆ ಪಾರ್ಟಿಸಿಪೇಷನ್, ಪಾರ್ಟೇಕಿಂಗ್ ಅಂತ ಬರುತ್ತೆ. ಸೊ ನಾವು ಅದ್ರಲ್ಲಿ ಏನ್ ಮಾಡ್ತೀವಿ, ಪಾಲು ತಗೊಳ್ಳಲಿಕ್ಕೆ ನಮ್ಗೆ ಇದಿಲ್ವಾ ಅಂತ ಏನ್ ಮಾಡ್ತಾರೆ ಅಲ್ಲಿ ಅಪೊಸ್ತಲ ಪೌಲಲ್ಲಿ ಪ್ರಶ್ನೆ ಆಗ್ತಾರೆ ಪ್ರೀತಿ ಹೆಸದ್ರೆ ಅಲ್ವಾ. ಸೊ ಆ ಒಂದು ವಿಷಯವಾಗಿ ಏನ್ ಮಾಡ್ತಾರೆ ನೋಡುವಾಗ, ಸೊ ಈ ಸಂತರು ಅಂದ್ರೆ ಈ ಭಕ್ತರು ಹೆಂಗೆ ಕ್ರಿಸ್ತನನ್ನು ಅವರು ಹಿಂಬಾಲಿಸ್ಕೊಂಡು ಹೋಗ್ತಾರೆ, ಇದ್ರ ಪಾಲು ತಗೊಳ್ತಾರೆ ಅನ್ನೋ ವಿಷಯ ನೋಡುವಾಗ ಅದು ಏನ್ ವಿಷಯ ಬರುತ್ತೋ, ಇದ್ರಲ್ಲಿ ನಾವು ಪಾಲು ತಗೊಳ್ತಾ ಇದೀವ ಇಲ್ವಾ ಅನ್ನೋದಕ್ಕೆ ಕೆಲವು ವಚನ ಏನ್ ಮಾಡೋಣ ನಾವು ಓದನ್ರಿ. ಪ್ರಕಟಣೆ 14ನೇ ಅಧ್ಯಾಯ 4ನೇ ವಚನ. ಪ್ರಕಟಣೆ 14:4. ಬೇರೆ 1,44,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವವರು. ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡುಕೊಳ್ಳಲ್ಪಟ್ಟು ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಪ್ರಥಮ ಫಲದಂತಾದವರು. ಇವರ ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ನಿರ್ದೋಷಿಗಳಾಗಿದ್ದಾರೆ. ಸೊ ಯಜ್ಞಾತ ಕುರಿಯನ್ನು ಎಲ್ಲೆಲ್ಲ ಹೋಗ್ತಾರೋ ಇವ್ರು ಏನ್ ಮಾಡ್ತಾರಂತೆ, ಅಲ್ಲೆಲ್ಲ ಹೋಗ್ತಾರಂತೆ. ಸೊ ಅಂದ್ರೆ ಅವ್ರು ಒಂದು ಉದಾಹರಣೆ ಏನ್ ಮಾಡ್ಬಿಟ್ಟಿದ್ದಾರೆ, ಯೇಸು ಸ್ವಾಮಿ ಬಿಟ್ಟೋಗಿದ್ದಾರೆ. ಆ ಉದಾಹರಣೆ ಏನ್ ಮಾಡ್ಬೇಕಂದ್ರೆ ಎಕ್ಸಾಕ್ಟ್ ಆಗಿ ನಾವು ಕೂಡ ಏನ್ ಮಾಡ್ಬೇಕಂತ ಅದ್ರಲ್ಲೇ ಸೊ ಏನ್ ಪ್ರಶ್ನೆ ಅಂದ್ರೆ ಅದ್ರ ಪ್ರಕಾರ ನಾವು ಹೋಗ್ತಾ ಇದೀವ ಅನ್ನೋದೇ ದೊಡ್ಡ ಪ್ರಶ್ನೆ ಅಲ್ವಾ. ಸೊ ನಮ್ಮ ಒಂದು ಪ್ರಶ್ನೆ ಏನ್ ಮಾಡ್ಬೇಕು, ಅದ್ರ ಪ್ರಶ್ನೆಗಳು ನಾವೇ ನಮ್ಮನ್ನೇ ಕೇಳ್ಕೋಬೇಕು ಅಂತ ನೋಡ್ತೀವಿ. ಸೊ ಅದೇ ನೋಡುವಾಗ ಶಿಷ್ಯರ ಬಗ್ಗೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ, ಶಿಷ್ಯರು ನೋಡ್ಬಿಟ್ಟು ನನ್ನನ್ನು ಹಿಂಬಾಲಿಸು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಅಲ್ವಾ. ಸೊ ಹೇಳುವಾಗ ಅದೇ ವಚನ ಏನ್ ಹೇಳ್ತಂದ್ರೆ, ಫಾಲೋ ಮೀ ಅಂಡ್ ದೇ ಫೋರ್ಸುಕ್ ಆಲ್ ಅಂಡ್ ಫಾಲೋಡ್ ಹಿಮ್. ಎಲ್ಲವನ್ನು ಬಿಟ್ಟು ಏನ್ ಮಾಡ್ಬಿಟ್ರಂತೆ ಅವರು ಹಿಂದೆ ಹೋದ್ರಂತ, ಯೇಸು ಸ್ವಾಮಿ ಹಿಂದೆ ಹೋದ್ರಂತ. ಸೊ ಫಾಲೋ ಮೀ ಅಂತ ಏನ್ ಅರ್ಥ, ಅಕಂಪನಿಂಗ್ ವಿತ್ ಹಿಮ್, ಅವ್ರ ಜೊತೆ. ಸೊ 3 ವರ್ಷ ಏನ್ ಮಾಡ್ತಾ ಇದ್ರು, ಅವ್ರ ಜೊತೆ ಇದ್ರು. ಇವ್ರು ಅಲ್ಲಿ ಹೋದ್ರೆ ಇವ್ರು ಇಲ್ಲಿ ಹೋಗ್ತಾರೆ, ಇವ್ರು ಇಲ್ಲಿ ಹೋದ್ರೆ ಇವ್ರು ಅಲ್ಲಿ ಹೋಗ್ತಾರೆ, ಅಷ್ಟೇನಾ ಅಂತ ಒಂದೇನಾಗುತ್ತೆ ಪ್ರಶ್ನೆ ಅಲ್ಲಿ ಬರದ ಪ್ರೀತಿಸೋದ್ರೆ
ಅಲ್ವಾ? ಸೊ ಬೇರೆಯವ್ರು ಎಲ್ಲೆಲ್ಲ ಹೋಗ್ತಾರ ಅವ್ರ ಹಿಂದೆ ಮಾತ್ರ ಹೋಗೋದಲ್ಲ ಅಲ್ವಾ? ವಚನ ಓದ ನೋಡಿ, 1 ಪೇತ್ರ 2ನೇ ಅಧ್ಯಾಯ 21ನೇ ವಚನ. ಫಸ್ಟ್ ಪೀಟರ್ 2:21. ಇದಕ್ಕಾಗಿಯೇ ನೀವು ಕರೆಯಲ್ಪಟ್ಟಿರಿ, ಹ್ಮ್ ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ಹ್ಮ್ ನೀವು ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಹ್ಮ್ ಮಾದರಿಯನ್ನು ತೋರಿಸಿ ಹೋದನು. ಅಲ್ವಾ? ಸೊ ಇವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅವ್ರು ಇಲ್ಲಿ ನಡ್ಕೊಂಡು ಹೋದ್ರೆ ಇವ್ರು ಹಿಂಬಾಲಿಸ್ಕೊಂಡು ನಡ್ಕೊಂಡು ಹೋದ್ರು ಅಷ್ಟೇ ಮಾತ್ರ ಅಲ್ಲ, ಯೇಸು ಸ್ವಾಮಿ ಹೆಂಗೆಲ್ಲ ಅವರು ಜೀವನ ನಡೆಸೋರು, ಬಾಧೆಗಳನ್ನ ಕಷ್ಟಪಟ್ರು. ಅವ್ರ ಜೀವನ ಒಂದು 3.5 years ಮಿನಿಸ್ಟ್ರಿ ಇದ್ರಲ್ಲಿ ಅವ್ರು ಪ್ರತಿಷ್ಠೆ ಮಾಡ್ಬಿಟ್ಮೇಲೆ ಅಲ್ವಾ, ತನ್ನ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆಯುವಾಗ ಅವ್ರು ಹೆಂಗೆಲ್ಲ ಅವ್ರು ಜೀವಿಸಿದ್ರು, ಅವ್ರು ಏನೆಲ್ಲ ವಿಷಯಗಳನ್ನ ತಿಳಿಸಿದ್ರು, ಹೆಂಗಿರ್ಬೇಕು ಅಂತ ಹೇಳಿದ್ರು ಅಲ್ವಾ, ದೇವ್ರ ಚಿತ್ತವನ್ನು ಏನು. ಸೊ ಇದೆಲ್ಲ ಏನ್ ಮಾಡಿದ್ರು? ಇದೆಲ್ಲ ತಿಳಿಸ್ಕೊಟ್ಟಿದಾರಲ್ಲ, ಇದೆಲ್ಲದ್ರಲ್ಲಿ ಏನ್ ಮಾಡ್ಬೇಕು ಇವರು? ಪಾಲು ತಗೋಬೇಕು ಅನ್ನೋ ವಿಷಯ. ಎಲ್ಲ ವಿಷಯದಲ್ಲೂ ಅವರು ಪಾಲು ತಕೊಂಡು ಅದನ್ನೇ ಅವರು ಹಿಂಬಾಲಿಸು ಅಂತ ಏನಾಗಿರೋದು, ಮಾದರಿಯನ್ನು ಬಿಟ್ಟೋಗಿರೋದು ಅಲ್ವಾ? ಸೊ ಆ ಒಂದು ವಿಷಯ ನೋಡುವಾಗ ಅದೇ ಹೇಳ್ತಾರೆ, ಕ್ರೈಸ್ಟ್ ಆಲ್ಸೋ ಸಫರ್ಡ್ ಫಾರ್ ಅಸ್ ಅಲ್ವಾ? ಇವಾಗ ಯೇಸು ಸ್ವಾಮಿ ಏನ್ ಮಾಡಿದ್ರು? ನಮಗಾಗಿ ಬಾಧೆಗಳನ್ನ ಏನ್ ಮಾಡದಂತೆ ಅವರು ಅನುಭವಿಸಿದ್ರು. ಇವಾಗ ದೇವ್ರು ನಮ್ಮನ್ನ ಆರಿಸ್ಕೊಂಡಿರೋ ವಿಷಯ ನೋಡುವಾಗ ಇವಾಗ ಸಭೆ ಏನಾಗುತ್ತೆ? ಸಭೆನ ಸೇರಿನೇ ಲೋಕಕ್ಕೆ ಏನ್ ಮಾಡಾಗುತ್ತೆ? ಆಶೀರ್ವಾದ ತಗೊಂಡ್ ಬರಕ್ಕಾಗುತ್ತೆ. ಸೊ ಲೋಕಕ್ಕೋಸ್ಕರ ನಾವು ಕೂಡ ಏನ್ ಮಾಡ್ಬೇಕಂತೆ? ನಾವು ಕಷ್ಟ ಅನುಭವಿಸ್ಬೇಕು, ಬಾಧೆಗಳನ್ನ ಅನುಭವಿಸ್ಬೇಕು. ಹೆಂಗೆ ಯೇಸು ಸ್ವಾಮಿ ಬಾಧೆಗಳನ್ನ ನಮ್ಗೆ ಅನುಭವಿಸಿದ್ರು, ಅದೇ ರೀತಿ ನಾವು ಕೂಡ ಅವರ ಆಶೀರ್ವಾದಕ್ಕಾಗಿ ನಾವು ಕೂಡ ಏನ್ ಮಾಡ್ಬೇಕಂತೆ? ನಾವು ಯೇಸು ಸ್ವಾಮಿನ ಹಿಂಬಾಲಿಸ್ಕೊಂಡು ನಾವು ಕೂಡ ಕಷ್ಟ ಬಾಧೆಗಳನ್ನ ಅನುಭವಿಸ್ಬೇಕು ಅನ್ನೋ ವಿಷಯನ ಇವಾಗ ಏನಾಗಿದೆ? ಕ್ಲಿಯರ್ ಆಗಿದೆ ಅಲ್ವಾ? ಸೊ ಯಾಕೆ ಬಂದು ಯಾಕೆ ಭಕ್ತರು ಬಂದು ಕಷ್ಟ ಪಡ್ಬೇಕು ಅನ್ನೋದಕ್ಕೂ ದೇವ್ರು ಏನ್ ಮಾಡಿದಾರೆ ಅಂತ ಕ್ಲಿಯರ್ ಆಗಿ ನಮ್ಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಇವಾಗ ಯಾರು ನೋಡಿ ನಾವು ಬಾಧೆಗಳನ್ನ ನಾವು ಅನುಭವಿಸ್ಕೊಂಡು ನೋಡ್ಬೇಕು ಏನ್ ಮಾಡಿದಾರೆ ಅದು ನಮಗೆ ಕ್ಲೀನ್ ಆಗಿ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಅಂತ ಏನ್ ಮಾಡ್ತೀವಿ? ನಾವು ನೋಡ್ತೀವಿ. ಸೊ ಇದನ್ನ ಇವಾಗ ಹೆಂಗೆಲ್ಲ ಅವ್ರು ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಂತ ನಾವು ನೋಡಿದ್ವಲ್ಲ, ಯಜ್ಞದ ಕುರಿ ಆತನ ಎಲ್ಲೆಲ್ಲ ಹೋಗ್ತಾರೆ, ಅಲ್ಲಿ ಇವ್ರು ಏನ್ ಮಾಡ್ತಾರೆ? ಇವ್ರು ಕೂಡ ಹೋಗ್ತಾರೆ ಅಂತ ನೋಡ್ತೀವಿ ಅಲ್ವಾ? ಸೊ ಇದು ಹೆಂಗ್ ಹೋಗ್ತಾರೆ ಅನ್ನೋ ವಿಷಯನ ಏನ್ ಮಾಡಿ ನೋಡುವಾಗ, ಹಳೆ ಒಡಂಬಡಿಕೆಯಲ್ಲಿ ಆಲ್ರೆಡಿ ಏನ್ ಮಾಡಿದಾರೆ ಅಂದ್ರೆ ಒಂದು ಛಾಯಾರೂಪ ಏನ್ ಮಾಡೋದು ಆಲ್ರೆಡಿ ಕೊಡಲ್ಪಟ್ಟಿದೆ ಅಂತ ಏನ್ ಮಾಡ್ತೀವಿ? ನಾವು ನೋಡ್ತೀವ್ರಿ. ಸೊ ಇದ್ರ ವಿಷಯವಾಗಿ ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ ನೋಡುವಾಗ, ಅಪೊಸ್ತಲ ಪೌಲ್ ಗೊತ್ತಲ್ಲ ನಮ್ಗೆ, ಅವ್ರು ಹಳೆ ಒಡಂಬಡಿಕೆಯಲ್ಲಿ ಏನಾಗಿದೆ? ತುಂಬಾ ಜ್ಞಾನ ಇದೆ. ಅವರು ಗಮಾಲಿಯಲ್ ಕೆಳಗಡೆ ಏನ್ ಮಾಡಿದಾರೆ? ಅವರು ಅನೇಕ ಧರ್ಮಶಾಸ್ತ್ರಗಳನ್ನ ಏನ್ ಮಾಡಿದಾರೆ? ಅವರು ಚೆನ್ನಾಗಿ ಕಲ್ತಿ ತಿಳ್ಕೊಂಡಿದ್ದಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ವಿಷಯನ ಅವ್ನು ರೆಕಗ್ನೈಸ್ ಮಾಡ್ಬಿಟ್ಟು ಇದ್ರು ಅವರು ಹೊಸ ಒಡಂಬಡಿಕೆ ನೋಡುವಾಗ ಆ ಒಂದು ಭಕ್ತರು, ಆ ಒಂದು ಸಭೆಯ ಒಬ್ಬೊಬ್ಬ ಅಂಗಗಳು ಅವ್ರು ಹೆಂಗೆಲ್ಲ ಯಜ್ಞಾತ ಕುರಿಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಅಂತ ನೋಡುವಾಗ ಒಂದು ಪ್ಯಾಟರ್ನ್ ಮಾಡ್ಬಿಟ್ಟಿದ್ದಾರೆ, ತೋರಿಸಿದ್ರು. ಅಂದ್ರೆ ದ ಇಲಸ್ಟ್ರೇಷನ್ ಆಫ್ ಜೀಸಸ್ ಸ್ಯಾಕ್ರಿಫೈಸ್ ಅಂಡ್ ದ ಸ್ಯಾಕ್ರಿಫೈಸ್ ಆಫ್ ದೋಸ್ ವಿಲ್ಲಿಂಗ್ ಟು ಡ್ರಿಂಕ್ ದ ಕಪ್ ಅಲ್ವಾ? ಸೊ ಯಾರೆಲ್ಲ ಯೇಸು ಸ್ವಾಮಿ ಏನ್ ಮಾಡಿದ್ರು? ಅವ್ರು ತನ್ನ ಒಂದು ಏನ್ ಮಾಡಿದ್ರು? ಬಲಿಗಳು ಕೊಟ್ರು ಅಲ್ವಾ? ಯಾರಿಗೆಲ್ಲ ಆ ಒಂದು ಬಲಿಗಳಲ್ಲಿ ಪಾಲು ತಗೊಳ್ಳಿಕ್ಕೆ ಮನಸ್ಸಿದ್ಯೋ ಏನ್ ಮಾಡ್ಬೇಕಂತೆ? ಅವ್ರು ಕೂಡ ಏನ್ ಮಾಡ್ತಾರೆ? ಹೋಗ್ತಾರೆ. ಸೊ ಅವರು ಆ ಒಂದು ಪಾತ್ರೆಯಲ್ಲಿ ಹೆಂಗಲ್ ತಗೊಂಡು ಹೋಗ್ತಾರೆ ನೋಡುವಾಗ ಆ ಒಂದು ಪ್ಯಾಟರ್ನ್ ಏನ್ ಮಾಡ್ತಾರೆ? ಅಪೊಸ್ತಲ ಪೌಲ್ ಏನ್ ಮಾಡ್ತಾರೆ? ಹಳೆ ಒಡಂಬಡಿಕೆಯಲ್ಲಿ ದೇವರು ಆಲ್ರೆಡಿ ಏನ್ ಮಾಡಿದ್ದಾರೆ? ಮುಂಚಿತವಾಗಿನೇ ಕೊಟ್ಟಿದ್ದಾರೆ ಅಂತ ಅವ್ರು ಏನ್ ಮಾಡ್ತಾರೆ? ಹೈಲೈಟ್ ಮಾಡ್ತಾರೆ ಅಲ್ವಾ? ಸೊ ಆ ವಿಷಯವಾಗಿ ಏನ್ ಮಾಡೋಣ, ನಾವು ಕೆಲವು ವಿಷಯಗಳು ನಾವು ನೋಡೋದಕ್ಕೆ ಮುಂಚಿತವಾಗಿ ಈ ಒಂದು ಸಭೆ ಅಂದ್ರೆ ಭಕ್ತರು ಅಲ್ವಾ, ಹಿಂಬಾಲಿಸ್ಗೆ ಹೋಗೋದಕ್ಕೆ ಮುಂಚಿತವಾಗಿ ಅವ್ರಿಗೆ ಏನಾಗಿತ್ತು ಅಂದ್ರೆ ಒಳ್ಳೆ ಜ್ಞಾನ ಇರುತ್ತೆ. ಏನ್ ಜ್ಞಾನ ಇರುತ್ತೆ ನೋಡುವಾಗ? ಕ್ರಿಸ್ತನ ಬಗ್ಗೆ ಅಲ್ವಾ, ಕ್ರಿಸ್ತನ ಯೋಜನೆ ಬಗ್ಗೆ ಎಲ್ಲ ವಿಷಯಗಳು ಏನಾಗುತ್ತೆ? ಜ್ಞಾನ ಫಸ್ಟ್ ಚೆನ್ನಾಗಿ ಇರಬೇಕು ಅನ್ನೋ ವಿಷಯ. ವಚನ ಓದ ನೋಡಿ, ಫಿಲಿಪಿಯ 3ನೇ ಅಧ್ಯಾಯ 10ನೇ ವಚನ. ಫಿಲಿಪಿಯ 3:10. ಆತನ ಪುನರುತ್ಥಾನದಲ್ಲಿರುವ ಶಕ್ತಿಯನ್ನು ನೋಡಿ, ಯೇಸು ಸ್ವಾಮಿಯನ್ನು ಮತ್ತೆ ಆತನಲ್ಲಿರುವ ಪುನರುತ್ಥಾನದ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಆತನ ಮರಣದ ವಿಷಯದಲ್ಲಿ ಆತನಿಗೆ ಸ್ವರೂಪನಾಗಬೇಕೆಂಬುದೇ ನನ್ನ ಕುತೂಹಲವಾಗಿದೆ. ಅಪೊಸ್ತಲ ಪೌಲ್ ಕರೆಕ್ಟ್ ಕ್ಲಿಯರ್ ಆಗಿದ್ರಿ. ಅವ್ರ ಕುತೂಹಲ ಏನಂತ ಏನಾಗಿತ್ತು? ಅವ್ರಿಗೆ ಕ್ಲಿಯರ್ ಆಗಿ ತಿಳಿದಿತ್ತು. ಆತನನ್ನು ಯಾರನ್ನ? ಯೇಸು ಸ್ವಾಮಿ ಚೆನ್ನಾಗಿ ತಿಳ್ಕೊಂಡಿದ್ರು ಅಲ್ವಾ? ಅವ್ರು ಪುನರುತ್ಥಾನದ ವಿಷಯ ಶಕ್ತಿ ಕೂಡ ಏನ್ ಮಾಡಿದ್ರು? ಚೆನ್ನಾಗಿ ತಿಳ್ಕೊಂಡಿದ್ರು. ಅದು ಮಾತ್ರವಲ್ಲದೆ ಅವರ ಕಷ್ಟ ಬಾಧೆಗಳಲ್ಲಿ ಪಾಲುಗಾರನಾಗಿರುವ ಪದವಿಯನ್ನು ತಿಳ್ಕೊಂಡು ಅದನ್ನು ನಮಗಿದ್ರು ಕ್ಲಿಯರ್ ಆಗಿ ತಿಳ್ಕೊಂಡಿದ್ರು. ಮರಣದ ಪರ್ಯಂತರ ನೋಡಿ, ಇಂಗ್ಲಿಷ್ ಅಲ್ಲಿ ಬರೋದು ನೋಡುವಾಗ, ಐ ನೋ ಹಿಮ್ and the power of his resurrection and the fellowship of his suffering, being made conformable unto his death.
ಅದನ್ನ ತಿಳ್ಕೊಳ್ಳಕ್ಕೆ ನಾನು ತುಂಬಾ ಕುತೂಹಲ ಆಗಿ ಇದೆ. ಸೊ ಇವಾಗ ಅಪೋಸ್ಟಲ್ ಪಾಲ್ ನೋಡಿ, ಆ ಕಾಲದಲ್ಲಿ ಅಪೋಸ್ಟಲರಾಗಿ ಏನಾಗಿದ್ರು ನೋಡುವಾಗ ಅವ್ರು ತುಂಬಾ ಕ್ಲಿಯರ್ ಆಗಿದ್ರು. ಅವ್ರ ಗೋಲ್ ಏನಾಗಿತ್ತು ಅಂತ ತುಂಬಾ ಕ್ಲಿಯರ್ ಆಗಿದ್ರು. ಅವ್ರು ಕ್ಲೀನ್ ಆಗಿ ಹೆಂಗೆ ಯಾರನ್ನ ತಿಳ್ಕೊಬೇಕು, ಯಾರನ್ನ ಹಿಂಬಾಲಿಸ್ಬೇಕು ಅಲ್ವಾ, ಅವ್ರ ಬಗ್ಗೆ ಎಲ್ಲ ವಿಷಯಗಳು ಏನಾಗಿದ್ರು, ಆತನನ್ನು ಮತ್ತೆ ಆತನ ಪುನರುತ್ಥಾನ ಶಕ್ತಿ ಮತ್ತೆ ಅವ್ರ ಒಂದಿಗೆ ಬಾಧೆಗಳೇ ನಾವು ಪಾಲು ತಗೊಳ್ಳೋ ವಿಷಯ, ಇದೆಲ್ಲ ಏನಾಗಿತ್ತು ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಇತ್ತು ಅವ್ರಿಗೆ. ಸೊ ಇವಾಗ ನಂಗೆ ಕ್ಲಾರಿಟಿ ಇದೆ, ನಾ ಏನ್ ಮಾಡ್ಬೇಕು ಇವಾಗ, ನಾ ಏನ್ ಮಾಡ್ಬೇಕಾದನ್ನ ನಾನು ಮಾಡ್ತೀನಪ್ಪ ಅಲ್ವಾ. ಸೊ ಆ ಒಂದು ವಿಷಯ ಏನ್ ಮಾಡ್ಬಿಡ್ತಾರೆ ಅಲ್ಲಿ ಕ್ಲೀನ್ ಆಗಿ ತಿಳಿಸ್ತಾರೆ ಅಲ್ವಾ. ಸೊ ಇವಾಗ ಅದ್ರ ಮಾತ್ರವಲ್ಲದೆ ಇವಾಗ ಯಾಕೆ ನಾವು ನೋಡ್ತಾ ಇದೀವಿ ಅಂದ್ರೆ, ಇವಾಗ ಅಪೊಸ್ತಲ ಪಾಲ್ ಆಗ್ಲಿ ಮತ್ತೆ ಎಲ್ಲರಲ್ಲಿ ನೋಡುವಾಗ ಅವ್ರು ಕ್ಲಿಯರ್ ತಿಳ್ಕೊಂಡಿದ್ದಾರೆ. ಇವಾಗ ಅದೇ ರೀತಿಯಲ್ಲಿ ನಾವು ಕೂಡ ತಿಳ್ಕೊಂಡಿದೀವಾ? ಅದೇ ರೀತಿಯಲ್ಲಿ ನಾವು ಕೂಡ ನಾವು ಹಿಂಬಾಲಿಸುವವರನ್ನು ಕ್ಲಿಯರ್ ಆಗಿ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದೀವಾ? ಅವ್ರ ವಿಷಯಗಳೆಲ್ಲವನ್ನು ತಿಳ್ಕೊಂಡಿದೀವಾ ಅಲ್ವಾ. ಸೊ ಇದು ತುಂಬಾ ಮುಖ್ಯವಾಗಿರೋ ವಿಷಯ ಪ್ರೀತಿಸೋರೆ. ನಾವು ಹಿಂಬಾಲಿಸಕ್ ಮುಂಚೆ ಯಾರನ್ನ ಹಿಂಬಾಲಿಸ್ತೀವಿ, ಅವ್ರು ಏನು ಯಾರು ಎನ್ನೋ ವಿಷಯ ಏನಾಗಿರ್ಬೇಕು, ಫಸ್ಟ್ ಕ್ಲಾರಿಟಿ ಇರಬೇಕು. ಅದಕ್ಕೆ ನೋಡಿ ಬೈಬಲ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಏನಿದೆ ನೋಡುವಾಗ, ಇವತ್ತು ಏನಾಗಿದೆ ಅಂದ್ರೆ ತುಂಬಾ ಮಂದಿ ನಮ್ಮಲ್ಲೇ ಬೈಬಲ್ ಸ್ಟೂಡೆಂಟ್ಸ್ ಏನಾಗಿ ನೋಡುವಾಗ, ನಾವು ಯಾರನ್ನ ಹಿಂಬಾಲಿಸ್ಬೇಕು ಅವ್ರನ್ನ ಹಿಂಬಾಲಿಸ್ಬಿಟ್ಬಿಟ್ಟು ಏನ್ ಮಾಡ್ತೀವಿ, ಒಂದ್ ಸಹೋದರನ ಇಟ್ಕೊಂಡು ಅವ್ರನ್ನ ಹಿಂಬಾಲಿಸ್ತೀವಿ, ಒಂದ್ ಸಹೋದರನ ಇಟ್ಕೊಂಡು ಅವ್ರನ್ನ ಹಿಂಬಾಲಿಸ್ತೀವಿ. ಮೊನ್ನೆ ಕೂಡ ಒಂದು ಪಾಠ ನೋಡ್ತಾ ಇದ್ವಿ, ಕ್ಯಾನ್ ಎ ಬ್ಲೈಂಡ್ ಮ್ಯಾನ್ ಲೀಡ್ ಎ ಬ್ಲೈಂಡ್ ಮ್ಯಾನ್ ವಚನ ಬರುತ್ತೆ. ಕ್ಯಾನ್ ಎ ಬ್ಲೈಂಡ್ ಮ್ಯಾನ್ ಲೀಡ್ ಎ ಬ್ಲೈಂಡ್ ಮ್ಯಾನ್. ಒಬ್ಬ ಕುರುಡನು ಒಂದು ಕುರುಡನ ಏನ್ ಮಾಡಕ್ಕಾಗುತ್ತೆ, ಕರ್ಕೊಂಡು ಹೋಗಕ್ಕಾಗುತ್ತಾ ಅಂತ ಬರೀತಾರೆ. ಯೇಸು ಹೇಳ್ತಾರೆ ವಿಷಯ. ಸೊ ಏನಾಗಿ ನೋಡುವಾಗ ಒಬ್ಬ ಕುರುಡನನ್ನು ಒಬ್ಬ ಕುರುಡನನ್ನು ಇನ್ನೊಬ್ಬ ಕುರುಡ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದ್ರೆ, ಒಬ್ಬ ಕುರುಡನ್ನು ಕುಳಿಯಲ್ಲಿ ಹೋಗಿ ಬಿದ್ರೆ ಇವನು ಹಿಂಬಾಲಿಸೋನು ಎಲ್ಲಿ ಬಿಡ್ಬೇಕು, ಅಲ್ಲೇ ಬೀಳ್ಬೇಕ್ರಿ. ಸೊ ನಾವು ಯಾವಾಗ್ಲೂ ಓಡುವ ಓಟ ಇವತ್ತೇನಾಗ್ತದೆ ನೋಡುವಾಗ, ತುಂಬಾ ಬ್ರದರ್ಸ್ ಸಿಸ್ಟರ್ಸ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ಸ್. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ಇವ್ರಂತ ಏನ್ ಮಾಡ್ತಾರೆ, ಕಂಪ್ಲೇಂಟ್ಸ್ಗಳು ಮಾಡ್ತಾರೆ. ಅವ್ರು ಹಂಗೆ ಇರ್ತಾರೆ, ನಾವೆಲ್ಲರೂ ಹಂಗೆ ಇರ್ತೀವಿ. ಯಾಕಂದ್ರೆ ಇನ್ನ ಏನಿದ್ವಿ, ಇನ್ನ ನಾವು ಶರೀರದಲ್ಲೇ ಇದ್ದೀವಿ, ಇನ್ನ ಹಳೆ ಒಂದು ಸ್ವಭಾವ ಏನಾಗಿದೆ ನೋಡೆ ಇನ್ನ ಇದೆ, ನಾವ್ ಇನ್ನ ಪರ್ಫೆಕ್ಟ್ ಇಲ್ಲ. ಸೊ ನಾವೆಲ್ಲ ಹಂಗೆ ಇರ್ತೀವಿ ಅಲ್ವಾ. ನಾವು ಪರ್ಫೆಕ್ಷನ್ ಆಗಕ್ಕೆ ಏನ್ ಮಾಡ್ತಾ ಇದೀವಿ. ಸೊ ನೀವು ಎಕ್ಸಾಂಪಲ್ ಯಾರು ನೋಡ್ಬೇಕು, ಯೇಸ್ವಾಮಿ ನೋಡ್ಕೊಂಡು ಹೋಗ್ಬೇಕು. ನೀವು ಬ್ರದರ್ ನೋಡ್ಕೊಂಡು ಅವ್ರು ಹಿಂಗಿದಾರ, ನಾನು ಹಿಂಗೆ ಇರ್ತೀನಿ, ಸಿಸ್ಟರ್ ಹಿಂಗಿದಾರ, ನಾನು ಹಂಗೆ ಇರ್ತೀನಿ. ವಿಷಯ ಅಲ್ಲ ರೀ, ನಮ್ಗೆ ಕೊಟ್ಟಿರೋದು ಒಂದೇ ಮಾಡಲ್. ಅವ್ರು ನೋಡ್ಕೊಂಡು ಏನ್ ಮಾಡ್ಬೇಕು, ನಾವು ಓಡ್ಬೇಕು ಅಲ್ವಾ. ಸೊ ಇಲ್ಲಿ ಕ್ಲಿಯರ್ ನೋಡುವಾಗ ಯೇಸು ಸ್ವಾಮಿನ ನಾವು ಏನ್ ಮಾಡ್ಬೇಕು, ನಾವು ಹಿಂಬಾಲಿಸಕ್ಕೂ ಮುಂಚಿತವಾಗಿ ಅವ್ರ ಬಗ್ಗೆ, ಅವ್ರು ಹೆಂಗಿದ್ದಾರೆ, ಅವ್ರು ಹೆಂಗೆಲ್ಲ ಕಷ್ಟ ಬಾಧೆಗಳನ್ನ ಅನುಭವಿಸಿದ್ರು, ಅವ್ರು ಈ ತರ ಸಿಚುವೇಶನ್ ಬಂದಾಗ ಅವ್ರು ಹೆಂಗ್ ಹ್ಯಾಂಡಲ್ ಮಾಡಿದ್ರು, ಇದೆಲ್ಲ ಏನಾಗಿದೆ ಸತ್ಯದಲ್ಲಿ ನಾವು ಅವರ ಲೈಫ್ ಹಿಸ್ಟ್ರಿನ ನೋಡ್ತಾ ಇದೀವಿ ಅಲ್ವಾ. ಅದು ಮಾತ್ರ ಇನ್ನೊಂದು ವಚನ ಕೂಡ ಓದಿ, 2 ಕೊರಿಂಥ 4ನೇ ಅಧ್ಯಾಯ 10ನೇ ವಚನ. 2 ಕೊರಿಂಥ 4:10. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಈ ಮಾತು ಯಾರಾದ್ರೂ ನಾವು ಹೇಳಕ್ಕಾಗುತ್ತಾ? ಅಪೊಸ್ತಲ ಪಾಲ್ ನೋಡಿ ಎಷ್ಟೊಂದು ಇನ್ವಾಲ್ವ್ ಆಗಿದ್ದಾರೆ ಅಂದ್ರೆ ಅವರ ಒಂದು ಕಾನ್ಸಂಟ್ರೇಷನ್ ಲೈಫ್ ಅಲ್ಲಿ. ಅವ್ರು ಏನ್ ಹೇಳ್ತಾರೆ ನೋಡುವಾಗ, ಆಲ್ವೇಸ್ ಬೇರಿಂಗ್ ಅಬೌಟ್ ಇನ್ ದ ಬಾಡಿ ದ ಡೈಯಿಂಗ್ ಆಫ್ ದ ಲಾರ್ಡ್. ಯಾವಾಗ್ಲೂ ನನ್ನ ಇದ್ರಲ್ಲಿ ನನ್ನ ಎದೆಯಲ್ಲಿ ನಾನು ಏನ್ ಎತ್ಕೊಂಡು ಹೋಗ್ತಾ ಇದೀನಿ, ಕ್ರಿಸ್ತನ ಮರಣವನ್ನು ಯಾವಾಗ್ಲೂ ನಾನು ಎದೆಯಲ್ಲಿ ಎತ್ಕೊಂಡು ಹೋಗ್ತಾ ಇರ್ತೀನಿ ಅಂತ ಹೇಳ್ತಾರೆ. ನಾವ್ ಯಾವಾಗ ಎತ್ಕೊಂಡು ಹೋಗ್ತೀವಿ ಎದೆಯಲ್ಲಿ ಕ್ರಿಸ್ತನ ಮರಣನ? ಲೋಕದಲ್ಲಿ ಜೀವ ಮಾಡೋದಕ್ಕೆ ಟೈಮ್ ಸಿಗ್ತಲ್ಲ ಅಲ್ವಾ. ಸೊ ನೋಡಿ ಅವ್ರ ಬಗ್ಗೆ ನೋಡಿ, ಅವ್ರು ಎಷ್ಟು ಕ್ಲಿಯರ್ ಆಗಿದ್ರು ಅಂದ್ರೆ, ಅವ್ರು ಹಿಂಬಾಲಿಸ್ಕೊಂಡು ಹೋಗಿ ನೋಡುವಾಗ ಭಕ್ತರು ಅಂತ ನೋಡುವಾಗ ಅವ್ರು ಎಷ್ಟು ಕ್ಲಿಯರ್ ಆಗಿ ನೋಡುವಾಗ, ಆಲ್ವೇಸ್ ಬೇರಿಂಗ್ ಇನ್ ದ ಬಾಡಿ ದ ಡೈಯಿಂಗ್ ಆಫ್ ದ ಲಾರ್ಡ್. ಯಾವಾಗ್ಲೂ ಏನ್ ಮಾಡ್ತಾ ಇದ್ದೆ, ನನ್ನ ಎದೆಯಲ್ಲಿ ದೇಹದಲ್ಲಿ ನಾನು ಕ್ರಿಸ್ತನ ಮರಣವನ್ನು ಯಾವಾಗ್ಲೂ ಏನ್ ಮಾಡ್ತಾ ಇದ್ದೆ, ನಾನು ಅನುಭವಿಸ್ತಾ ಇದ್ದೀನಿ. ಅವ್ರ ಥಾಟ್ ಕ್ಲಿಯರ್ ಆಗಿತ್ರಿ ಅಲ್ವಾ. ದ ಲೈಫ್ ಆಲ್ಸೋ ಆಫ್ ಜೀಸಸ್ ಮೈಟ್ ಬಿ ಮೇಡ್ ಮ್ಯಾನಿಫೆಸ್ಟ್ ಇನ್ ಅವರ್ ಬಾಡಿ. ನಾವು ಕ್ರಿಸ್ತಲ್ ಜೀವಿಸ್ತಾ ಇದೀವ ಅಂತ ಗೊತ್ತಾಗಕ್ಕೆ ಏನ್ ಮಾಡಿ ನೋಡೋ, ಯಾವಾಗ್ಲೂ ನಾವು ಕ್ರಿಸ್ತನ ನಮ್ಮ ಏನ್ ಮಾಡ್ತೀವಿ, ಯಾವಾಗ್ಲೂ ನಮ್ಮ ಇದೆಲ್ಲ ನಾವು ಎತ್ಕೊಂಡು ಹೋಗ್ತೀವಿ ಅಂತ ಅಲ್ಲಿ ಹೇಳ್ತಾರೆ ಪ್ರೀತಿ ಸಹೋದರ ಅಲ್ವಾ. ಸೊ ನೆಕ್ಸ್ಟ್ ನೋಡುವಾಗ ಇವಾಗ ಏನ್ ಕ್ಲಿಯರ್ ಆಗಿದೆ ಅಂದ್ರೆ, ನಾವು ಯೇಸು ಸ್ವಾಮಿನ ಹಿಂಬಾಲಿಸ್ಬೇಕಂದ್ರೆ ಅವರೊಂದಿಗೆ ನಾವು ಕಷ್ಟಗಳ ಬಾಧೆಗಳಲ್ಲಿ ನಾವು ಆ ಒಂದು ಪಾತ್ರೆಯಲ್ಲಿ ನಾವು ಪಾಲು ತಗೋಬೇಕು ಅಂತ ಹೇಳುವಾಗ ಅಲ್ವಾ, ನಾವು ಅವರಂತೆಯೇ ನಾವು ನಡಿಬೇಕು. ಯಾವಾಗ್ಲೂ ಅವ್ರ ಬಗ್ಗೆನೇ ನಾವು ಯೋಚನೆ ಮಾಡಿರ್ಬೇಕು. ಇವಾಗ ಲೈಫಲ್ಲಿ ಇವಾಗೆಲ್ಲ ಯೂಶಲ್ ಆಗಿ ಏನಾಗ್ತಾರೆ, ತುಂಬಾ ಆಂಬಿಷಿಯಸ್ ಪೀಪಲ್ ಇರ್ತಾರಲ್ವಾ. ಒಂದು ಆಂಬಿಷನ್ ಫಿಕ್ಸ್ ಮಾಡ್ಬಿಟ್ರೆ ಅವ್ರು ಏನಾಗ್ಲೂ ಏನ್ ಮಾಡ್ತಾರೆ ಅಂದ್ರೆ, ಆ ಗೋಲ್ನ ರೀಚ್ ಮಾಡೋದಕ್ಕೆ ಏನ್ ಮಾಡ್ತಾರೆ, ತುಂಬಾ ಟ್ರೈ ಮಾಡ್ತಾರಲ್ವಾ.
ಆ ತರ ನಮ್ಮ ಜೀವನದಲ್ಲಿ ನಮ್ಮ ಗೋಲ್ ಏನಿದೆ, ನಮ್ಮ ಆಂಬಿಷನ್ ಏನ್ ಮಾಡಬೇಕು, ಕ್ಲಿಯರ್ ಇದ್ದು ಅದಕ್ಕೆ ನಾವು ತವಕಪಟ್ಟು ಏನ್ ಮಾಡ್ಬೇಕಂತ ಓಡ್ತಾ ಇರ್ಬೇಕು, ಓಡ್ತಾ ಇರ್ಬೇಕು ಅಲ್ವಾ. ಸೊ ಇವಾಗ ನೋಡೋಣ, ಅಪೊಸ್ತಲ ಪೌಲ ಏನ್ ಮಾಡ್ತಾರೆ ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಈ ಭಕ್ತರು ಹೆಂಗೆ ಆ ಯಜ್ಞದ ಕುರಿ ಆತನೆಲ್ಲ ಹೋಗ್ತಾರೆ, ಇವರು ಹೋಗ್ತಾರೆ ಅಂತ ನೋಡುವಾಗ ಒಂದು ಹಳೆ ಬಡಿಕೆಯಲ್ಲಿ ಒಂದು ಪ್ಯಾಟರ್ನ್ ಏನ್ ಮಾಡಿದ್ದಾರೆ, ಒಂದು ಪ್ಯಾಟರ್ನ್ ತೋರಿಸಿದ್ದಾರೆ. ಆ ಒಂದು ಪ್ಯಾಟರ್ನ್ ಏನ್ ಮಾಡೋಣ ಅಂದ್ರೆ ಇವತ್ತು ನಾವು ನೋಡೋಣ. ಸೊ ಹೌ ಡು ಸೈನ್ಸ್ ಬಿಕಮ್ ಲೈಕ್ ಹಿಮ್ ಇನ್ ಹಿಸ್ ಡೆತ್ ಅಲ್ವಾ. ಭಕ್ತರು ಹೆಂಗೆ ಯೇಸುಸ್ವಾಮಿಯೊಂದಿಗೆ ಮರಣದಲ್ಲಿ ಅವರು ಪಾಲು ತಗೊಳ್ಳೋ ಒಂದು ವಿಷಯ ಅಂತ ಏನ್ ಮಾಡ್ತೀವಿ, ನಾವು ನೋಡ್ತೀವಿ. ಸೊ ಅಂತ ನೋಡುವಾಗ ಇದು ಎಲ್ಲಿ ತೋರ್ಸ್ತಾರೆ ಅಂದ್ರೆ, ವಾಚನ ಓದ ನೋಡಿ, ಇಬ್ರಿಯರ ಪತ್ರಿಕೆ 8ನೇ ಅಧ್ಯಾಯ 5ನೇ ವಚನ. Hebrews 8 chapter 5th verse. ಅವರು ಪರಲೋಕದಲ್ಲಿರುವ ದೇವಾಲಯದ ಪ್ರತಿರೂಪವು ಛಾಯೆಯೂ ಆಗಿರುವ ಆಲಯದಲ್ಲಿ ಯಾಜಕತ್ವವನ್ನು ನಡೆಸುವವರು. ಮೋಶೆಯು ದೇವದರ್ಶನದ ಗುಡಾರವನ್ನು ಮಾಡುವುದಕ್ಕಿದ್ದಾಗ ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನು ಮಾಡಿಸಬೇಕು ಎಂಬ ದೈವೋಕ್ತಿಯು ಅವನಿಗೆ ಉಂಟಾಯಿತಲ್ಲ. ಸೊ ಎಲ್ಲಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಂದ್ರೆ, ದೇವದರ್ಶನದ ಗುಡಾರದಲ್ಲಿ ಏನ್ ಮಾಡಿದಾರೆ ಅಂದ್ರೆ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ದೇವದರ್ಶನದ ಗುಡಾರದಲ್ಲಿ ಏನ್ ಪ್ಯಾಟರ್ನ್ ಕೊಡ್ತಾರೆ ನೋಡುವಾಗ, ತುಂಬಾ ಮುಖ್ಯವಾಗಿ ಆ ಒಂದು ದೇವದರ್ಶನ ಗುಡಾರದಲ್ಲಿ ತುಂಬಾ ಮುಖ್ಯವಾದ ಒಂದು ದಿನ ಏನಂತ ನೋಡುವಾಗ, ದೋಷ ಪರಿಹಾರಕವಾದ ಮಹಾದಿನ, ದಿ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಲ್ವಾ. ಆ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಅಲ್ಲಿ ಏನ್ ವಿಷಯ ನಡೀತದೆ ನೋಡುವಾಗ, ಏನ್ ಮಾಡ್ತಾರೆ, ಐ ಪ್ರೀಸ್ಟ್ ಬಲಿಗಳನ್ನ ಅಲ್ಲಿ ಕೊಡೋ ಒಂದು ದಿನ, ತುಂಬಾ ಮುಖ್ಯವಾಗಿರೋ ದಿನ. ಇಸ್ರೇಲ್ ಕೂಡ ಏನಾಗಿದೆ, ಅದು ತುಂಬಾ ತುಂಬಾ ಮುಖ್ಯವಾಗಿರೋ ಒಂದು ದಿನ. ಸೊ ನಾವು ಓದಿದ್ವಿ, ಬೇಸಿಕ್ ಕ್ಲಾಸಸ್ ಎಲ್ಲ ಓದಿದೀವಿ. ಆ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸಸ್ ಏನಾಗುತ್ತೆ, ಆ ಒಂದು ಮಹಾ ದಿನದಲ್ಲಿ ಏನಾಗುತ್ತೆ, ಮಹಾ ದೋಷ ಪರಿಹಾರಕವಾದ, ಏನಂತ ಹೇಳ್ತಾರೆ, ದೋಷ ಪರಿಹಾರಕವಾದ ಮಹಾದಿನ ಅಂತ ಹೇಳ್ತಾರೆ ಅಲ್ವಾ. ಸೊ ಆ ದೋಷ ಪರಿಹಾರಕವಾದ ಮಹಾದಿನದಲ್ಲಿ ಏನಾಗುತ್ತೆ ಅನ್ನೋದನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ನೋಡೋಣ. ಸೊ ಫಸ್ಟ್ ಅದು ಮುಂಚಿತವಾಗಿ ಹೋಗಕ್ ಮುಂಚೆ ಆ ದೋಷ ಪರಿಹಾರಕವಾದ ದಿನ ಏನನ್ನ ಸೂಚನೆ ಮಾಡುತ್ತೆ ಅಲ್ವಾ. ಆ ಡೇ ಆಫ್ ಅಟೋನ್ಮೆಂಟ್ ಒಂದು ದಿನ, ಜಸ್ಟ್ ಬೆಳಗ್ಗೆಯಿಂದ ಸಂಜೆವರೆಗೆ ಅಲ್ವಾ. ಆ ಒಂದು ದಿನ ಏನ್ ಸೂಚನೆ, ವಾಟ್ ಡಸ್ ಇಟ್ ಪಿಕ್ಚರ್ ಅಂತ ನೋಡುವಾಗ, ಇಟ್ ಪಿಕ್ಚರ್ಸ್ ದ ಸಫರಿಂಗ್ಸ್ ಆಫ್ ದ ಗಾಸ್ಪಲ್ ಏಜ್. ಆ ಸುವಾರ್ತೆಯ ಆ ಯುಗದಲ್ಲಿ ಕಷ್ಟ ಬಾಧೆಗಳು ಇರೋ ಒಂದು ವಿಷಯನೇ ಆ ಒಂದು ಮಹಾದಿನ ಸೂಚನೆ ಮಾಡುತ್ತಾರೆ. ಹೆಂಗಂತ ಏನ್ ಮಾಡೋಣ, ನಾವು ನೋಡಣ್ರಿ. ಸೊ ಅದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ನೋಡುವಾಗ, ಇಟ್ ಬಿಗಿನ್ಸ್ ವಿತ್ ಅವರ್ ಲಾರ್ಡ್. ಯೇಸು ಸ್ವಾಮಿ ಏನಾಗುತ್ತೆ, ಅದು ಶುರು ಆಗುತ್ತೆ ಅಲ್ವಾ. ಅದಾದ್ಮೇಲೆ ನೆಕ್ಸ್ಟ್ ಇಟ್ ವಿಲ್ ಕಂಟಿನ್ಯೂ ಅಂಟಿಲ್ ದ ಕಂಪ್ಲೀಷನ್ ಆಫ್ ದ ಚರ್ಚ್. ಸಭೆ ಕಂಪ್ಲೀಟ್ ಆಗುತ್ತಂಗೆ ಏನಾಗುತ್ತೆ, ಅದು ಕಂಟಿನ್ಯೂ ಆಗುತ್ತೆ. ಯೇಸು ಸ್ವಾಮಿಯಿಂದ ಶುರು ಆಗಿ ನೆಕ್ಸ್ಟ್ ಹಂಗೆ ಅದು ಸಭೆಗೆ ಬಂದು ಕಂಪ್ಲೀಟ್ ಆಗುತ್ತಾ ಅನ್ನಕ ಏನಾಗುತ್ತೆ, ಅದಂಗೆ ಆಗುತ್ತೆ. ಕಡೆಯಾಗಿ ಅದರ ಒಂದು ಔಟ್ಪುಟ್, ಅದರ ಒಂದು ರಿಸಲ್ಟ್ ಏನಂತ ನೋಡುವಾಗ ಏನಾಗುತ್ತೆ, ಬ್ಲೆಸ್ಸಿಂಗ್ ಆಫ್ ಆಲ್ ದಿ ಪೀಪಲ್, ಆಶೀರ್ವಾದ ಕೊಡೋ ವಿಷಯ ರೀ ಅಲ್ವಾ. ಸೊ ಇದೇ ಪಿಕ್ಚರೈಸ್ ಆಗುತ್ತೆ. ಆ ಅಟೋನ್ಮೆಂಟ್ ಡೇ ಸ್ಯಾಕ್ರಿಫೈಸ್ ಇದೆಯಲ್ಲ, ಅದು ಏನ್ ಪಿಕ್ಚರ್ಸ್ ಆಗುತ್ತೆ ಅಂದ್ರೆ, ಅದು ಈ ಒಂದು ಸುವಾರ್ತೆ ಯುಗದಲ್ಲಿ ನಡೆಯುವ ಒಂದು ಕಷ್ಟ ಬಾಧೆಗಳು, ಸಫರಿಂಗ್ಸ್ ಇನ್ ದ ಗಾಸ್ಪಲ್ ಏಜ್. ಬಲಿ, ಆ ಮಹಾದಿನಲ್ಲಿ ಏನ್ ಕೊಡ್ತಾ ಇದಾರೆ, ಫುಲ್ ಬಲಿಗಳನ್ನೇ ಕೊಡ್ತಾ ನೋಡುವಾಗ ಇಟ್ ಇಸ್ ಅ ಸ್ಯಾಕ್ರಿಫೈಸ್ ಅಲ್ವಾ. ಸೊ ಆ ಒಂದು ವಿಷಯ ಏನಾಗುತ್ತೆ ನೋಡುವಾಗ, ಅಲ್ಲಿ ಏನಾಗುತ್ತೆ ಅಂದ್ರೆ, ಫಸ್ಟ್ ಏನಾಗುತ್ತೆ, ಹೋರಿ ಬುಲಕ್ ಏನ್ ಮಾಡ್ತಾರೆ, ಹೋರಿನ ಏನ್ ಮಾಡ್ತಾರೆ, ಹೊಡೆದು ಬಿಟ್ಟು ಏನ್ ಮಾಡ್ತಾರೆ, ಅದ್ರ ಒಂದು ರಕ್ತನ ಎತ್ಕೊಂಡು ಹೆಂಗ್ ಮಾಡ್ತಾರೆ, ಮಾಪುರುಷ ಸ್ಥಳಕ್ಕೆ ಹೋಗಿ ಅವನ್ ಮಸಿ ಸೀಟ್ ಮೇಲೆ ಏನ್ ಮಾಡ್ತಾರೆ, ಚಿಮಿಕ್ತಾರ. ಅದಾಯ್ತು. ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಹೋತ, ಲಾರ್ಡ್ಸ್ ಗೋಟ್. ಸೊ ಅಲ್ಲಿ ಕೂಡ ಎರಡು ಹೋತಗಳಿರುತ್ತೆ. ಅದ್ರಲ್ಲಿ ಏನ್ ಮಾಡ್ತಾರೆ, ಅದ್ರಲ್ಲಿ ಒಂದು ಚೂಸ್ ಮಾಡ್ತಾರೆ ಅಂತ ನೋಡ್ತೀವಿ. ಸೊ ಆ ಲಾರ್ಡ್ಸ್ ಗೋಟ್ ನ ಒಂದು ನೋಡುವಾಗ ಅದರ ಒಂದು ವಿಷಯ ಕೂಡ ಏನ್ ಮಾಡ್ತಾರೆ, ಅದರಂತೆಯೇ ಅದರ ಒಂದು ರಕ್ತ ಕೂಡ ಏನ್ ಮಾಡ್ತಾರೆ, ಎತ್ಕೊಂಡು ಹೋಗ್ಬಿಟ್ಟು ಮಹಾಪುರುಷ ಸ್ಥಳದಲ್ಲಿ ಆ ಒಂದು ಮಸೀದ್ ಮೇಲೆ ಚಿಮ್ಸ್ತಾರೆ ಅಲ್ವಾ. ಅದಾಯ್ತು ನೋಡ್ತೀವಿ ಅಲ್ವಾ. ಸೊ ಇಲ್ಲಿ ನೋಡುವಾಗ ಇಲ್ಲಿ ಈ ಹೋತಾನ ಯಾರು ಸೂಚನೆ ಮಾಡುತ್ತೆ, ಯೇಸು ಸ್ವಾಮಿನ ಸೂಚನೆ ಮಾಡುತ್ತೆ ಅಲ್ವಾ. ಹೋರಿನ ಹೋತಾನ, ಸಾರಿ ಕರೆಕ್ಟ್, ಹೋರಿ ಬುಲಕ್ ಅಲ್ವಾ. ಹೋರಿ ಯಾರನ್ನ ಸೂಚನೆ ಮಾಡುತ್ತೆ, ಯೇಸು ಸ್ವಾಮಿನ ಸೂಚನೆ ಮಾಡುತ್ತೆ. ಹೋತ ಬಂದು ಸಭೆನ ಸೂಚನೆ ಮಾಡುತ್ತೆ ಅಲ್ವಾ. ಇಟ್ ಪಿಕ್ಚರ್ಸ್ ದ ಲಾರ್ಡ್ ಅಂಡ್ ಪಿಕ್ಚರ್ಸ್ ದ ಚರ್ಚ್ ಅಲ್ವಾ. ಇವಾಗ ಈ ಎರಡು ಪ್ರಾಣಿಗಳನ್ನು ಏನ್ ಮಾಡಿದ್ರು, ಹೊಡೆದ್ರು, ಸ್ಲಾಟರ್ಡ್ ಅಲ್ವಾ, ಸ್ಲಾಟರ್ಡ್ ಅಂತ ಅಲ್ಲಿ ಹೇಳ್ತಾರೆ. ಇದು ಎರಡು ಪ್ರಾಣಿಗಳ ರಕ್ತ ಒಂದ್ ಏನ್ ಮಾಡಿದ್ರು, ಮಹಾಪುರುಷ ಸ್ಥಳಕ್ಕೆ ಏನ್ ಮಾಡಿದ್ರೆ
ಎತ್ಕೊಂಡು ಹೋದ್ರು ಅಂತ ನೋಡ್ತೀವಿ ಅಲ್ವಾ. ನೆಕ್ಸ್ಟ್ ಏನ್ ಮಾಡಿದ್ರು, ಅದರ ಒಂದು ಕೊಬ್ಬುಗಳನ್ನ ಏನ್ ಮಾಡಿದ್ರು, ಅದನ್ನ ಸುಟ್ಟಾಕಿದ್ರು ಅಲ್ವಾ. ಅದರ ಕೊಬ್ಬುಗಳನ್ನ ಏನ್ ಮಾಡಿದ್ರು, ಆ ಪ್ರಾಣಿಗಳ ಕೊಬ್ಬುಗಳನ್ನ ಎತ್ಕೊಂಡು ಹೋಗಿ ಸುಟ್ಟಾಕಿದ್ರು ಅಂತ ನೋಡ್ತೀವಿ. ನೆಕ್ಸ್ಟ್ ಆ ಪ್ರಾಣಿಗಳ ಚರ್ಮ ಮತ್ತೆ ಮಾಂಸ ಮತ್ತೆ ಕಲ್ಮಶ ಇದು ಕೂಡ ಏನ್ ಮಾಡಿದ್ರು, ಇದು ಕೂಡ ಪಾಲದ ಹೊರಗಡೆ ಎತ್ಕೊಂಡು ಏನ್ ಮಾಡ್ಬಿಟ್ರು, ಇದನ್ನ ಸುಟ್ಟಾಕ್ಬಿಟ್ರು ಅಲ್ವಾ. ಸೊ ಇಷ್ಟೇ ಏನಾಗುತ್ತೆ, ಇದು ನಡೀತದೆ ಅಲ್ವಾ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ಫುಲ್ ಎಲ್ಲ ಸ್ಯಾಕ್ರಿಫೈಸ್ ಆಗ್ಬಿಟ್ಮೇಲೆ ಆಮೇಲೆ ಆ ಪ್ರಧಾನ ಯಾಜಕ ಏನ್ ಮಾಡ್ತಾರೆ, ಹೊರಗಡೆ ಬಂದ್ಬಿಟ್ಮೇಲೆ ಇಸ್ರೇಲ್ ಜನಾಂಗಲ್ಲ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ. ಆ ಪಿಕ್ಚರ್ ಹಾಕಿ ಬಂದ್ರೆ ಓಕೆ. ಸೊ ನಮ್ಗೆಲ್ಲ ಗೊತ್ತಿದೆ. ಸೊ ನೋಡುವಾಗ ಏನಾಗುತ್ತೆ, ನೋಡುವಾಗ ನಾವ್ ಇದು ಏನು ವಿಷಯ ನೋಡಿದ್ವಿ ಅಲ್ವಾ. ಸೊ ನೋಡುವಾಗ ಹೋರಿ ಮತ್ತೆ ಓತನ ಏನ್ ಮಾಡ್ತಾರೆ, ಅದನ್ನ ಸ್ಲಾಟರ್ ಮಾಡ್ಬಿಟ್ಟು ಅದರ ಒಂದು ಏನ್ ಮಾಡ್ತಾರೆ, ನೋಡುವಾಗ ಅದರ ರಕ್ತನ ಎತ್ಕೊಂಡು ಮಹಾಪರಿಷತ್ ಸ್ಥಳ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಚಿಮ್ಸ್ತಾರೆ ಅಂತ ನೋಡಿದ್ವಿ ಅಲ್ವಾ. ಅಲ್ಲಿ ಹೋರಿಗೆ ಏನಾಗುತ್ತೋ ಓತಾದು ಏನ್ ಮಾಡ್ತಾರೆ, ಅದೇ ತರನೇ ಮಾಡ್ತಾರೆ, ಸೇಮ್ ಪ್ಯಾಟರ್ನ್ ಅಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಮಾಡ್ಬಿಡ್ತಾರೆ. ಆಮೇಲೆ ಅದರ ಒಂದು ಫ್ಯಾಟ್ ಪೋರ್ಷನ್ ಎತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಯಜ್ಞವೇದಿ ಮೇಲೆ ಸುಟ್ಟಾಕ್ಬಿಡ್ತಾರೆ ಅಲ್ವಾ. ನೆಕ್ಸ್ಟ್ ಮೊದಲು ನೋಡುವಾಗ ಚರ್ಮ ಮತ್ತೆ ಮಾಂಸ ಮತ್ತೆ ಕಲ್ಮಶ ಎತ್ಕೊಂಡ್ಬಿಡ್ತಾರೆ, ಪಾಯದ ಹೊರಗಡೆ ಏನ್ ಮಾಡ್ತಾರೆ, ಅಲ್ಲಿ ಸುಡ್ತಾರೆ ಅಲ್ವಾ. ಸುಟ್ಟಾಕ್ತಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ ಅಲ್ವಾ. ಸೊ ಈಗ ಏನ್ ಮಾಡೋಣ ಅಂದ್ರೆ, ಇಲ್ಲಿ ನೋಡುವಾಗ ಈ ದೇವದರ್ಶನದ ಗೂಡಾರದಲ್ಲಿ 3 ಜಾಗದಲ್ಲಿ ಸುಟ್ಟಾಕೋ ಒಂದು ವಿಷಯ ಬರುತ್ತೆ. 3 ಜಾಗದಲ್ಲಿ ಸುಟ್ಟಾಕೋ ವಿಷಯ ಬರುತ್ತೆ ಅಲ್ವಾ. ಆ 3 ಜಾಗ ಸುಟ್ಟಾಕದೆ ಅಂತ ಏನರ್ಥ, ಬರ್ನಿಂಗ್ ಅಂದ್ರೆ ಬಲಿ, ಅದೇನಾಗ್ತಾರೆ ಬಲಿಗಳನ್ನ ಸುಡೋದು ಒಂದು ಅರ್ಥ ಅಲ್ವಾ. ಸೊ ಅಲ್ಲಿ ಬರ್ನಿಂಗ್ ಅಂತಾನೆ ಅದು ಇಟ್ಸ್ ಅ ಟ್ರಯಲ್, ಫೈರ್ ಅಂತಾನೆ ಇಟ್ಸ್ ಅ ಸಿಂಬಲ್ ಆಫ್ ಟ್ರಯಲ್ ಅಲ್ವಾ. ಸೊ ನೋಡುವಾಗ ಆ 3 ಸುಟ್ಟಾಕೋ ವಿಷಯನ ಏನ್ ಮಾಡ್ತೀವಿ ಅಂದ್ರೆ ಇವತ್ತು ನಾವು ನೋಡ್ತೀವಿ. ಅದ್ರಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಪ್ಯಾಟರ್ನ್ ಅಲ್ಲಿ ಅಡಗಿದ್ದಾರೆ ಅಲ್ವಾ. ಸೊ ಫಸ್ಟ್ ಏನ್ ಮಾಡೋಣ ಅಂದ್ರೆ ಹೊರಗಡೆಯಿಂದ ಒಳಗಡೆಗೆ ಹೋಗೋಣ ನಾವು ಅಲ್ವಾ. ಸೊ ಫಸ್ಟ್ ಏನ್ ನೋಡುವಾಗ ಆ ಒಂದು ಪಾಲಯದ ಹೊರಗಡೆ ಅಲ್ವಾ, ಇಂಗ್ಲಿಷ್ ಅಲ್ಲಿ ಔಟ್ಸೈಡ್ ದ ಕ್ಯಾಂಪ್, ಔಟ್ಸೈಡ್ ದ ಕ್ಯಾಂಪ್ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ ನೋಡುವಾಗ ಔಟ್ಸೈಡ್ ದ ಕ್ಯಾಂಪ್ ಏನ್ ಮಾಡೋಣ, ಫಸ್ಟ್ ಅಲ್ಲಿ ಸುಟ್ಟಾಕೋ ಒಂದು ವಿಷಯ ನಾವು ನೋಡನ್ರಿ. ಸೊ ಪಾಳ್ಯದ ಹೊರಗಡೆ ಏನ್ ಸುಟ್ಟಾಕ್ತಾರೆ, ಚರ್ಮ, ಮಾಂಸ ಮತ್ತೆ ಕಲ್ಮಶ. ಸೊ ಇದು 3 ವಸ್ತುಗಳು ಏನ್ ಮಾಡ್ತಾರೆ ಅಂದ್ರೆ ಪಾಳ್ಯದ ಹೊರಗಡೆ ಎತ್ಕೊಂಡು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಲ್ಲಿ ಸುಟ್ಟಾಕ್ತಾರೆ ಅಂತ ನೋಡ್ತೀವಿ. ವಚನ ಓದ ನೋಡಿ. ಫಸ್ಟ್ ಇಬ್ರಿಯರ ಪತ್ರಿಕೆ 13ನೇ ಅಧ್ಯಾಯ 11ನೇ ವಚನ. ಹೀಬ್ರೂಸ್ 13 ಚಾಪ್ಟರ್ 11th ವರ್ಸ್ ಮಾತ್ರ ಓದಿ. ಮಹಾಯಾಜಕನು ದೋಷ ಪರಿಹಾರಕ ಯಜ್ಞದ ಪಶುಗಳ ರಕ್ತವನ್ನು ತೆಗೆದುಕೊಂಡು ಪವಿತ್ರ ಸ್ಥಾನದೊಳಗೆ ಹೋಗಲು ಆ ಪಶುಗಳ ದೇಹಗಳು ಪಾಳೆಯದ ಆಚೆ ಸುಡಲ್ಪಡುತ್ತವಲ್ಲ. ನೋಡಿ ಕ್ಲೀನ್ ಆಗಿ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಕ್ಲೀನ್ ಆಗಿ ಬರೀತಾರೆ ಅಲ್ವಾ. ಫಾರ್ ದ ಬಾಡೀಸ್ ಆಫ್ ದೋಸ್ ಅನಿಮಲ್ಸ್ ಅಂತ ನೋಡುವಾಗ ಹೋರಿ ಮತ್ತೆ ಓದ್ತದ ಏನಾಗ್ತಾರೆ ಅಂದ್ರೆ ಅದರ ಒಂದು ಬಾಡಿ ಅಲ್ವಾ, ಅದರ ಬ್ಲಡ್ ಇಸ್ ಬಾಟ್ ಇನ್ ಟು ದ ಮೋಸ್ಟ್ ಹೋಲಿ ಪ್ಲೇಸ್. ಅದರ ಒಂದು ರಕ್ತ ಏನಾಗಿದೆ ಮಹಾಪರಿಷತ್ ಸ್ಥಳಕ್ಕೆ ಎತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಹಾಕ್ತಾರೆ ಬೈ ದ ಹೈ ಪ್ರೀಸ್ಟ್ ಆಸ್ ಅನ್ ಆಫರಿಂಗ್ ಫಾರ್ ಸಿನ್ ಅಂಡ್ ಆರ್ ಬರ್ನ್ಟ್ ಔಟ್ಸೈಡ್ ದ ಕ್ಯಾಂಪ್ ಅಂತ ಹೇಳ್ತಾರೆ. ಫಸ್ಟ್ ಅಂದ್ರೆ ಪಾಲಯದ ಹೊರಗಡೆ ಎತ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸುಟ್ಟಾಕ್ತಾರೆ ಅಂತ ಅಲ್ಲಿ ಹೇಳ್ತಾರೆ. ಸೊ ಇದು ಛಾಯ ರೂಪದಲ್ಲಿ ನಡೆದಿರೋ ಒಂದು ವಿಷಯ. ಸೊ ಇದಕ್ಕೆ ನಿಜವಾದ ರೂಪ ಏನಂತ ಅಲ್ಲೇ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಪತ್ರಿಕೆಯಲ್ಲೇ ಬರೆದ್ಬಿಡ್ತಾರೆ ಅಲ್ವಾ. ಹಂಗೆ ಕಂಟಿನ್ಯೂ ಮಾಡಿ ಸಿಸ್ಟರ್ 13ನೇ ವಚನ ತನಕ. ಅದರಂತೆ ಯೇಸು ಕೂಡ ಸ್ವಂತ ರಕ್ತದಿಂದ ತನ್ನ ಜನರನ್ನು ಪವಿತ್ರಪಡಿಸುವುದಕ್ಕೋಸ್ಕರ ಪಟ್ಟಣದ ಹೊರಗೆ ಸತ್ತನು. ತನ್ನ ಜನರಿಗೋಸ್ಕರ ಅಂತ ನೋಡುವಾಗ ಯಾರು ಪ್ರೈಮರಿ ಯಾರಿಗೆ ಹೇಳ್ತಾ ಇದಾರಲ್ಲಿ, ಪದ ಸಭೆಗೆ ಅಲ್ವಾ. ಸೊ ಗ್ರೇಟ್ ಕಂಪ್ನಿ ಎಲ್ಲ ಬರುತ್ತೆ ಅಲ್ವಾ. ಸೊ ನೋಡುವಾಗ ಸಭೆ ನೋಡುವಾಗ ತನ್ನ ಜನರಿಗೋಸ್ಕರ ಯಾರೆಲ್ಲ ಯೇಸುಸ್ವಾಮಿ ಏನ್ ಮಾಡಿದ್ರು ನಂಬ್ಕೊಂಡು ಬಂದ್ರು ಎಲ್ಲರಿಗೋಸ್ಕರ ನೋಡುವಾಗ ಅವ್ರಿಗಾಗಿ ಬಾಧೆಗಳನ್ನ ಏನ್ ಮಾಡಿದ್ರಂತೆ. ಸೊ therefore Jesus also that he might sanctify the people through his own blood ಅಲ್ವಾ suffered outside the gate ಅಂತ ಬರುತ್ತೆ ಅಲ್ವಾ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಆದುದರಿಂದ ನಾವು ನೆಕ್ಸ್ಟ್ ಯೇಸುಸ್ವಾಮಿಯ ವಿಷಯ ಮುಗೀತು, ಹೋರಿಯ ವಿಷಯ ಮುಗೀತು, ನೆಕ್ಸ್ಟ್ ಓತದ ವಿಷಯದ ಕೂಡ ಏನ್ ಮಾಡ್ತಾರೆ ನೆಕ್ಸ್ಟ್ ಹೇಳ್ತಾರೆ. ಆದ್ರಿಂದ ನಾವು ಕೂಡ ಏನ್ ಮಾಡ್ಬೇಕಂತೆ, ಆತನ ನಿಮಿತ್ತ ಉಂಟಾಗುವ ನಿಂದೆಯನ್ನು ತಾಳಿಕೊಳ್ಳುವವರಾಗಿ ಪಾಳೆಯದ ಆಚೆ ಆತನ ಬಳಿಗೆ ಹೊರಟು ಹೋಗೋಣ. ನೋಡಿ ಹಿಂಗ್ ಹೇಳ್ತಾರ ಅಲ್ವಾ. ನಾವು ಇದರ ವಿಷಯ ನೋಡುವಾಗ ಇವಾಗ ಬೈ ಫಾಲೋಯಿಂಗ್ ಜೀಸಸ್ ಅಲ್ವಾ, ಯೇಸುಸ್ವಾಮಿ ನಾವು ಹಿಂಬಾಲಿಸ ಹೋಗುವಾಗ ಸಭೆ ಕೂಡ ಏನ್ ಮಾಡುತ್ತೆ ಅಂತೆ ಆ ಒಂದು ಬಾಧೆಗಳನ್ನ ಏನ್ ಮಾಡುತ್ತೆ ಅನುಭವಿಸುತ್ತೆ
ಅಲ್ವಾ? ಅದರ ಒಂದು ಚರ್ಮ ಮತ್ತೆ ಅದರ ಒಂದು ಏನಾಗುತ್ತೆ ಇದು ಮಾಂಸ ಕಲ್ಮಶ ಏನಾಗುತ್ತೆ ಅಂದ್ರೆ ಎರಡು ಆ ಒಂದು ಹೋರಿ ಮತ್ತೆ ಓತದ ಎರಡು ಕೂಡ ಸೇರಿ ಏನ್ ಮಾಡ್ಬಿಡ್ತಾರೆ ಅಂತ ನೋಡುವಾಗ ಪಾಳ್ಯದ ಹೊರಗಡೆ. ಇವಾಗ ಏನಂದ್ರೆ ಪಾಳ್ಯದ ಹೊರಗಡೆ ಎತ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಲ್ಲಿ ಸುಟ್ಟಾಕ್ತಾರೆ. ಅಲ್ಲಿ ಸುಡ್ತಾ ಇರುವಾಗ ಅಲ್ಲಿ ಯಾರು ಇರೋದು ಹೊರಗಡೆ? ಇಸ್ರೇಲ್ ಎಲ್ಲ ಕ್ಯಾಂಪ್ ಹಾಕೊಂಡು ಏನಾದಾರೆ ಇದಾರೆ ಅಲ್ವಾ? ಫುಲ್ ಕ್ಯಾಂಪ್ ಹಾಕೊಂಡು ಏನಾಗಿದ್ದಾರೆ ಇದಾರೆ. ಸೊ ಇವ್ರು ಹೊರಗಡೆ ಏನ್ ಮಾಡ್ತಾ ಇದಾರೆ ಅದನ್ನ ಸುಟ್ಟಾಕ್ತಾ ಇದಾರೆ. ಸೊ ಏನೇನ್ ಸುಟ್ಟಾಕ್ತಾ ಇದಾರೆ? ಚರ್ಮ, ಮಾಂಸ ಮತ್ತೆ ಕಲ್ಮಶ. ಸೊ ಇದನ್ನ ಸುಟ್ಟಾಕುವಾಗ ಅದು ವಾಸನೆ ಹೆಂಗಿರುತ್ತೆ? ಹೆಂಗಿರುತ್ತೆ? ಕೆಟ್ಟದಾಗಿ ಇರುತ್ತೆ. ಯಾರಿಗೆ ಕೆಟ್ಟದಾಗಿರುತ್ತೆ? ಯಾರು? ಇಸ್ರೇಲ್ ಕ್ಯಾಂಪ್ ಅಲ್ವಾ? ಸೊ ಹೊರಗಡೆ ಇವಾಗ ಇಲ್ಲಿ ನೋಡುವಾಗ ಈ ಒಂದು ಪಿಕ್ಚರೈಸೇಷನ್ ನೋಡುವಾಗ ಹೊರಗಡೆ ಕ್ಯಾಂಪ್ ಬಂದು ಏನ್ ಸೂಚನೆ ಮಾಡುತ್ತೆ? ಲೋಕನ ಸೂಚನೆ ಮಾಡುತ್ತೆ. ವರ್ಲ್ಡ್ ಅಲ್ವಾ? ದ ಪೀಪಲ್ ಆಫ್ ದ ವರ್ಲ್ಡ್ ಅದನ್ನ ಸೂಚನೆ ಮಾಡುತ್ತೆ ಅಲ್ವಾ? ಸೊ ಇವಾಗ ನೋಡಿ ಫಸ್ಟ್ ಹೊರಗಡೆ ಆಗ್ತಾ ಇರುವ ಒಂದು ಬರ್ನಿಂಗ್ ಪ್ರಾಸೆಸ್ ಅದು ಇವಾಗ ಜನಗಳಿಗೆ ಲೋಕಕ್ಕೆ ಅದು ಹೆಂಗ್ ಕಾಣ್ತಾ ಇದೆ ನೋಡುವಾಗ ತುಂಬಾ ಏನಾಗಿದೆ? ಕೆಟ್ಟದಾಗಿ ಕಾಣಿಸ್ತಾ ಇದೆ ಅಲ್ವಾ? ಸೊ ಅದಕ್ಕೆ ನೋಡುವಾಗ ಆ ಹೋರಿ ಮತ್ತೆ ಓತದ ಆ ಚರ್ಮ, ಮಾಂಸ ಮತ್ತೆ ಕಲ್ಮಶದ ಒಂದು ಬಲಿಗಳು ಲೋಕಕ್ಕೆ ಹೆಂಗ್ ಕಾಣ್ತಾ ಇದೆ ನೋಡುವಾಗ ಕೆಟ್ಟದಾಗಿ ಕಾಣ್ತಾ ಇದೆ. ವಚನ ಓದ ನೋಡಿ, 1 ಕೊರಿಂಥ 4:13 ವಚನ. 1 Corinthians 4:13. ನಾವು ಈಗಿನವರೆಗೂ ಲೋಕದ ಕಸವೋ ಎಲ್ಲದರ ಹೊಲಸೋ ಎಂಬಂತೆ ಆಗಿದ್ದೇವೆ. ನೋಡಿದ್ರ ಹೆಂಗಿದೀವಿ ಅಂತ ನಾವು? ಲೋಕದ ಕಸ ಅಲ್ವಾ? ಸೊ ನಾವು ಲೋಕಕ್ಕೆ ನೋಡುವಾಗ ಹೋರಿ ಮತ್ತೆ ಓತದ ಒಂದು ಸುಟ್ಟಾಗ್ತಾ ಇರುವಾಗ ಬಲಿ ಲೋಕಕ್ಕೆ ಹೆಂಗ್ ಕಾಣ್ತಾ ನೋಡುವಾಗ ಒಂದು ಕೆಟ್ಟ ವಾಸನೆ ಕಾಣ್ತದೆ. ಸೊ ಅದೇ ರೀತಿಯಲ್ಲಿ ನಾವು ಹೆಂಗಿದೀವಿ ಅಂತೆ? ಸೊ ನಮ್ಮ ಬಲಿಗಳು ಯೇಸುಸ್ವಾಮಿಯ ಒಂದು ಬಲಿ ಮತ್ತೆ ಸಭೆಯ ಒಂದು ಬಲಿ ಲೋಕಕ್ಕೆ ಹೆಂಗ್ ಕಾಣ್ತಾ ಇದೆ ಅಂತ ನೋಡುವಾಗ ಕಸವಾಗಿ ಕಾಣಿಸ್ತಾ ಇದೆ. ಒಂದು ಕಸವಾಗಿ ಏನಾಗುತ್ತಂತೆ? ಅದು ಕಾಣಿಸುತ್ತೆ. ಯೇಸುಸ್ವಾಮಿನ ಒಪ್ಕೊಂಡ್ರ? ಇಲ್ಲ. ಐಸಾಯ 53:5 ನೋಡ್ತೀವಿ ಅಲ್ವಾ? he was rejected of men, ನಿರಾಕರಿಸಲ್ಪಟ್ಟವನು. ಅದೇ ರೀತಿಯಲ್ಲಿ ಸಭೆನ ಯೇಸುಸ್ವಾಮಿನೇ ನಾವು ಅವ್ರನ್ನ ನಿರಾಕರಿಸಲ್ಪಟ್ಟ ನೋಡುವಾಗ ಅವ್ರನ್ನ ಹಿಂಬಾಲಿಸುವವ್ರನ್ನ ಅಕ್ಸೆಪ್ಟ್ ಮಾಡ್ತಾರ ಈ ಲೋಕ ಅಂತ ನೋಡುವಾಗ 100% ಮಾಡಲ್ಲ, ಅಲ್ಲಿ ಅಕ್ಸೆಪ್ಟ್ ಮಾಡೋ. ಸೊ ಲೋಕಕ್ಕೆ ನಾವು ಕಸವಾಗಿದ್ದೀವಿ, ಒಂದು ಕಸ ತರ ಏನಾಗಿದೀವಿ ಅಂತೆ ನಾವು ಇದ್ದೀವಿ. ಸೊ ಇದ್ರೆ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ ಲೋಕದ ಎಲ್ಲಾ ಒಂದು ಕಷ್ಟ ಏನ್ ಮಾಡ್ಬೇಡಪ್ಪ, ಅದು ಯೇಸುಸ್ವಾಮಿ ನಮ್ಗೆ ಏನ್ ಮಾಡ್ತಾರೆ? ಕಂಫರ್ಟ್ ಮಾಡ್ತಾರೆ ಅಲ್ವಾ? ಅದು ಏನ್ ಮಾಡಿದ್ರೆ ನಿಮ್ಗೆ ಬರೋ ಎಲ್ಲಾ ಒಂದು ರಿಪ್ರೋಚಸ್ ಏನಾಗಿದೆ? ನನ್ನ ಬೆನ್ನ ಮೇಲೆ ಬಿದ್ದಿದೆ ಅಂತ ಹೇಳ್ತಾರೆ. ನನ್ನ ಒಂದು ಬೆನ್ನ ಮೇಲೆ ಬಿದ್ದಿದೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಯಾಕೆ ನಮ್ಮ ಒಂದು ಬಲಿಗಳು ಹೆಂಗೆ ಲೋಕಕ್ಕೆ ಕಸವ ಕಾಣುತ್ತೆ? ನಾವ್ ಏನ್ ಸ್ಯಾಕ್ರಿಫೈಸ್ ಮಾಡ್ತಾ ಇದೀನಿ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅವರಿಗೆ ಅಲ್ವಾ? ನೋಡು ವಚನ ನೋಡಿ, ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯ 19 ಮತ್ತು 20 ವಚನ ಓದಿ. ಫಸ್ಟ್ 19 ಓದಿ. John 15:19. ನೀವು ಲೋಕದ ಕಡೆಯವರಾಗಿರುತ್ತಿದ್ದರೆ ಲೋಕವು ನಿಮ್ಮ ಮೇಲೆ ತನ್ನವರೆಂದು ಮಮತೆ ಇಡುತ್ತಿತ್ತು. ಹೌದಾ? ನಾವು ಲೋಕವರಾಗಿದ್ದರೆ ಲೋಕ ಏನ ಮಾಡ್ತಾ ಇದ್ದ ನಮ್ಮ ಮೇಲೆ? ತನ್ನವರೆಂದು. ಸೊ ಲೋಕದವರಾಗಿದ್ದಾರೆ ಅಂದ್ರೆ ಹೆಂಗೆ ಅರ್ಥ? ಏನರ್ಥ ಲೋಕದವರಾಗಿದ್ದರೆ? ಲೋಕದ ಪ್ರಕಾರ ನಡೆಯೋದು ಅಲ್ವಾ? ಲೋಕದ ಪ್ರಕಾರ ನಡೆಯೋದು ಏನಾಗಿದೆ? ಎಲ್ಲಾ ವಿಷಯದಲ್ಲಿ ಲೋಕದ ಪ್ರಕಾರ ನಡೆಯೋದು ಅಲ್ವಾ? ಸೊ ಏನ್ ಮಾಡ್ತಾರೆ? ಸಾಟರ್ಡೆ ಬಾಪ ವೀಕೆಂಡ್ ಏನ್ ಮಾಡೋಣ? ಪಾರ್ಟಿ ಮಾಡೋಣ, ಹೋಗೋಣ, ಅಲ್ಲೋಗೋಣ, ಇಲ್ಲೋಗೋಣ. ಯಾವಾಗ ಏನ್ ಮಾಡ್ತೀಯ? ಬೈಬಲ್ ಅಂತ ಅದ್ ಬಿಟ್ಬಿಟ್ಟು ಬಾ, ಎಂಜಾಯ್ ಮಾಡು, ಲೈಫ್ ಇಸ್ ಶಾರ್ಟ್, ಲೆಟ್ಸ್ ಮೇಕ್ ಇಟ್ ಸ್ವೀಟ್ ಅಲ್ವಾ? ಏನಾಗಿದೆ ಜೀವನ? ತುಂಬಾ ಶಾರ್ಟ್ ಆಗಿದೆ, ಏನ್ ಮಾಡೋಣ? ಎಂಜಾಯ್ ಮಾಡೋಣ ಅದೇನ್ ಮಾಡ್ತಾರೆ. ಅವಾಗ ನಾವೇನ್ ಹೇಳ್ತೀವಿ? ನಮ್ ಪ್ರೇಯರ್ ಇದೆಪ್ಪ, ನಾ ಹೋಗ್ಬೇಕು, ಅದೆಲ್ಲ ಬರಕ್ಕಾಗಲ್ಲ, ನನ್ ದಯವಿಟ್ಟು ಏನ್ ಮಾಡ್ಬೇಡಿ, ನನ್ನ ಲಿಸ್ಟಲ್ಲೇ ಎತ್ಕೊಳ್ಬೇಡಿ ನನ್ನ. ಅವಾಗ ಏನ್ ಮಾಡ್ತಾರೆ? ಓ ಪಾ ನೀನ್ ನನ್ನವನಪ್ಪ, ನಾನು ತುಂಬಾ ನಿನ್ನ ಪ್ರೀತಿ ಮಾಡ್ತೀನಿ ಅಂತ ಏನ್ ಮಾಡ್ತಾರಂತೆ ಅಲ್ವಾ? ಸೊ ಅಲ್ಲಿ ಹೇಳಿರೋ ಮಾತೇನಾಗಿ ತುಂಬಾ ಸತ್ಯವಾಗಿದೆ ರೀ. ನೀವು ಲೋಕದವರಾಗಿದ್ದರೆ ಲೋಕವು ಏನ್ ಮಾಡ್ತಾ ಇತ್ತು? ನಿಮ್ಮನ್ನ ತನ್ನವರೆಂತೂ ಮಮತೆ ಇಟ್ಟು ತುಂಬಾ ಪ್ರೀತಿ ಮಾಡ್ತಾ ಇತ್ತು ಅಲ್ವಾ? ಕಂಟಿನ್ಯೂ ಮಾಡಿ ಸಿಸ್ಟರ್.
ಆದರೆ ಆದರೆ ನೀವು ಲೋಕದ ಕಡೆಯವರಲ್ಲದೆ ಇರುವುದರಿಂದಲೂ ಆ ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೂ ಆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುತ್ತದೆ. ಅಲ್ವಾ, ಕ್ಲಿಯರ್ ಆಗಿದೆ. ಲೋಕಕ್ಕೂ ನಮಗೂ ಸಂಬಂಧ ಇಲ್ಲ, ಅದು ಬಿಟ್ಟೋಯ್ತು ಅಲ್ವಾ. ಸೊ ಯೇಸು ಸ್ವಾಮಿ ತನ್ನ ರಕ್ತದಿಂದ ನಮ್ಮನ್ನ ಏನ್ ಮಾಡಿದ್ರು, ಆಲ್ರೆಡಿ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ನಾವು ವಿ ಆರ್ ಇಸ್ ಪ್ರಾಪರ್ಟಿ ಅಲ್ವಾ. ಲೋಕಕ್ಕೂ ನಮಗೂ ಸಂಬಂಧ ಇಲ್ಲ. ಸೊ ಆದ್ರೆ ನೀವು ಲೋಕವನ್ನು ಬಿಟ್ಟು ಬಂದಿರೋದ್ರಿಂದ ಏನಾಗಿದ್ದಾರೆ, ಲೋಕವು ನಿಮ್ಮನ್ನ ದ್ವೇಷ ಮಾಡುತ್ತದೆ ಅಲ್ವಾ. ಲೋಕವು ನಿಮ್ಮನ್ನ ದ್ವೇಷ ಮಾಡುತ್ತದೆ ಅಲ್ವಾ. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸಿಸ್ಟರ್, ಹಂಗೆ 20. ದಣಿಗಿಂತ ಆಳು ದೊಡ್ಡವನಲ್ಲ ಎಂಬುದಾಗಿ ಹಾ. ನಾನು ನಿಮಗೆ ಹೇಳಿದ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಹ್ಮ್. ಅವರು ನನ್ನನ್ನು ಹಿಂಸೆ ಪಡಿಸಿದರೆ ಹಾ. ನಿಮ್ಮನ್ನೂ ಸಹ ಹಿಂಸೆ ಪಡಿಸುವರು. ಅವ್ರು ನನ್ನ ಹಿಂಸೆ ಪಡಿಸಿದ್ರೆ ನಿಮ್ಮನ್ನು ಸಹ ಏನ್ ಮಾಡ್ತಾರೆ, ಹಿಂಸೆ ಪಡಿಸ್ತಾರೆ. ಸೊ ನಮ್ಮ ಬಲಿ ಬಂದು ಹೆಂಗಿದೆ ಅಂದ್ರೆ ಅದು ಕಸವಾಗಿದೆ, ವಾಸನೆಯಾಗಿದೆ, ಕೆಟ್ಟ ವಾಸನೆಯಾಗಿ ಕಾಣುತ್ತೆ ಈ ಲೋಕಕ್ಕೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಮೊದಲನೇ ಬಾರಿ ವಿ ಆರ್ ಬಿಕಮಿಂಗ್ ಲೈಕ್ ಭಕ್ತರು ಯಜ್ಞಾತ ಕುರಿ ಎಲ್ಲೆಲ್ಲ ಹೋಗ್ತಾರೋ ಏನ್ ಮಾಡ್ತಾರಂತೆ, ಹಿಂಬಾಲಿಸ ನೋಡುವಾಗ ಓರಿ ಮತ್ತೆ ಓತ ಏನಾಗ್ತಾರೆ, ಅದೇ ರೀತಿಯಲ್ಲಿ ಅವರು ತನ್ನ ಒಂದು ಮಾರ್ಗನ ಚೂಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ನೋಡ್ತೀವಿ. ಆಯ್ತಾ. ಸೊ ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಆ ಒಂದು ಪಾಲನೆ ನೋಡುವಾಗ ಕೋರ್ಟ್ ಒಳಗಡೆ ಇವಾಗ ಏನಾಗ್ತಾರೆ ಅಂದ್ರೆ ಎಂಟರ್ ಆಗ್ತಾರೆ. ಕೋರ್ಟ್ ಒಳಗಡೆ ಎಂಟರ್ ಆಗಿದ ತಕ್ಷಣ ಸೊ ನೆಕ್ಸ್ಟ್ ನೆಕ್ಸ್ಟ್ ಇರುವ ಒಂದು ಬಲಿ ಯಾವ್ದು ನೋಡುವಾಗ ಯಜ್ಞವೇದಿ. ಸೊ ಯಜ್ಞವೇದಿ ಮೇಲೆ ಏನ್ ಸುಡ್ತಾರೆ ನೋಡುವಾಗ ಅದರ ಒಂದು ಕೊಬ್ಬು, ಲೈಫ್ ಆರ್ಗನ್ಸ್ ಇದೆಲ್ಲ ಏನ್ ಮಾಡ್ತಾರೆ, ಅದು ಎತ್ಕೊಂಡು ಹೋಗ್ಬಿಟ್ಟು ಯಜ್ಞವೇದಿ ಮೇಲೆ ಏನ್ ಮಾಡ್ತಾರೆ, ಸುಟ್ಟಾಕ್ತಾರೆ. ಎರಡನೇ ಒಂದು ಬಲಿ ವಿಷಯ ಅಲ್ಲಿ ನೋಡ್ತಾ ಇದೀವಿ ಅಲ್ವಾ. ಸೊ ಅಲ್ಲಿ ನೋಡುವಾಗ ದ ಫ್ಯಾಟ್ ಪೋರ್ಷನ್ ಅಂಡ್ ದ ಲೈಫ್ ಆರ್ಗನ್ಸ್ ಆಫ್ ದ ಬುಲಕ್ ಅಂಡ್ ದ ಗೋಟ್, ಹೋರಿ ಮತ್ತೆ ಓತದ ಎರಡು ಅದರ ಒಂದು ಕೊಬ್ಬುಗಳು, ಅದರ ಲೈಫ್ ಆರ್ಗನ್ಸ್ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಅದರ ಒಂದೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಯಜ್ಞವೇದಿ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಅದು ಸುಟ್ಟಾಕ್ತಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಇಟ್ ಇಸ್ ಬರ್ನ್ಡ್ ಆನ್ ದ ಬ್ರೇಸನ್ ಆಲ್ಟರ್ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈ ಲೈಫ್ ಆರ್ಗನ್ಸ್ ಅಂತ ಹೇಳುವಾಗ ಏನ್ ಹೇಳ್ತಾರೆ ಅಂದ್ರೆ ಇಟ್ ಇಸ್ ಅ ಹಾರ್ಟ್ ಸೆಂಟಿಮೆಂಟ್, ಬೆಸ್ಟ್ ಪವರ್ಸ್ ಆಫರ್ಡ್ ದ ಸೆಲ್ಫ್ ಡಿನೈಯಲ್ ಅಂತ ಹೇಳ್ತಾರೆ. ಲೈಫ್ ಆರ್ಗನ್ಸ್ ನಮ್ಮ ಇರೋ ಒಂದು ಆರ್ಗನ್ಸ್ ಎಲ್ಲ ನೋಡುವಾಗ ಕೆಲವು ಆರ್ಗನ್ಸ್ಗಳು ಅದಕ್ಕೆ ಏನೊಂದು ಆತ್ಮಿಕವಾದ ಒಂದು ಅರ್ಥ ಏನಂತ ನೋಡುವಾಗ ನಾವು ತನ್ನಂತಾನೆ ನಿರಾಕರಿಸಿ ಶಿಲ್ಬೆನ ಹೊತ್ಕೊಂಡು ಹೋಗ್ತೀವಿ. ಆ ಎಫರ್ಟ್ ಇದೆ ನೋಡಿ, ನಮ್ಮ ಒಂದು ಸೆಂಟಿಮೆಂಟ್, ಇಮೋಷನ್ಸ್ ಇದೆಲ್ಲ ಏನಾಗಿದೆ, ಇದೆಲ್ಲಾನೇ ಏನ್ ಮಾಡ್ತೀವಿ ಅಂದ್ರೆ ನಾವು ಸ್ಯಾಕ್ರಿಫೈಸ್ ಮಾಡ್ತೀವಂತೆ. ಲೋಕಕ್ಕಿರೋ ಒಂದು ಇಮೋಷನ್ಸ್, ಲೋಕಕ್ಕಿರೋ ಒಂದು ಸೆಂಟಿಮೆಂಟ್ಸ್ ಅಲ್ವಾ, ಅದರಲ್ಲಿರೋ ಒಂದು ವಿಷಯಗಳನ್ನ ನಾವೇ ನಿರಾಕರಿಸಿ ಬಿಡ್ತೀವಿ ನೋಡಿ, ಅದನ್ನ ಬಲಿ ಸ್ಯಾಕ್ರಿಫೈಸ್ ಮಾಡ್ಬಿಟ್ಟು ಇದು ಮಾಡ್ತೀವಿ. ದಟ್ ಇಸ್ ಕಾಲ್ಡ್ ಲೈಫ್ ಆರ್ಗನ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಏನಾಗುತ್ತೆ, ಸೂಚನೆ ಆಗುತ್ತೆ. ನೆಕ್ಸ್ಟ್ ನೋಡುವಾಗ ಈ ಫ್ಯಾಟ್ ಅಂದ್ರೆ ಕೊಬ್ಬಕ್ಕೆ ಏನಾಗ್ತಾರೆ ಅಂದ್ರೆ ಝೀಲ್ ನಮ್ಮ ಒಂದು ಉತ್ಸಾಹ, ವಾಂಜೆ ತಮಿಳಲ್ಲಿ ಅಲ್ವಾ, ನಮ್ಮ ಒಂದು ಝೀಲ್ ಅಲ್ವಾ. ಇದು ಏನ್ ಮಾಡುತ್ತಂದ್ರೆ ಎಷ್ಟು ಮಟ್ಟಿಗೆ ನೀವು ಕೊಬ್ಬಾಗ್ತಿರೋ ಅಷ್ಟು ಮಟ್ಟಿಗೆ ಏನಾಗುತ್ತೆ ಬೇಗ. ನೋಡಿದೀರಾ ನೀವು, ಫಾರ್ ಎಕ್ಸಾಂಪಲ್ ಈ ಎಲ್ಲ ಒಂದು ಪೆಟ್ರೋಲಿಯಂ ಡೀಸೆಲ್ ಫ್ಯಾಕ್ಟ್ರಿನ ಉಟ್ಕೊಂಡ್ಬಿಟ್ರೆ ಅದನ್ನ ಆರ್ಸೋದು ಏನಾಗುತ್ತೆ, ತುಂಬಾ ಕಷ್ಟ ರೀ ಆರ್ಸೋದು. ಅದೇ ರೀತಿಯಲ್ಲಿ ಈ ಕೊಬ್ಬನ್ನ ನೀವು ಸುಡ್ತಾರ ನೋಡಿ, ಕೊಬ್ಬಲ್ಲಿ ಹೆಂಗೆ ನೋಡುವಾಗ ಅದು ಸುಟ್ಕೊಂಡು ಅಷ್ಟು ಈಸಿಯಾಗಿ ಏನಾಗಲ್ಲ. ಸೊ ಇಮ್ಯಾಜಿನ್ ಮಾಡಿ, ಅಷ್ಟು ದೊಡ್ಡ ಯಜ್ಞವೇದಿಯಲ್ಲಿ ಆ ಒಂದು ಹೋರಿ ಮತ್ತೆ ಓತ, ನಾವು ಇಲ್ಲಿ ನೋಡಿರೋ ಒಂದು ಹೋರಿ ಹಂಗಿದೆ, ತುಂಬಾ ಚಿಕ್ಕದಾಗಿದೆ. ನಾವು ಅಲ್ಲೆಲ್ಲ ನೋಡಿದ್ರೆ ಹೆಂಗಿದೆ, ಒಂದ್ಸತಿ ನಾನು ಡೆನ್ಮಾರ್ಕ್ದು ಹೋರಿ ನೋಡಿದೆ ನಾನು, ಎಷ್ಟು ದೊಡ್ಡದಿದೆ ಅಂದ್ರೆ ನಾವು ಮನುಷ್ಯರು ಚಿಕ್ಕ ತರ ಒಂದು ಯಾನೆ ಸೈಜ್, ಒಂದು ಅಷ್ಟೊಂದು ಒಂದು ಇದು ಆಲ್ಮೋಸ್ಟ್ 30% ಆಫ್ ದ ಎಲಿಫೆಂಟ್ ಸೈಜ್ ಇರುತ್ತೆ ರೀ ಅದು ಹೋರಿ, ಅಷ್ಟು ದೊಡ್ಡ ಹೋರಿ ಅಲ್ವಾ. ಸೊ ಅದ್ರ ಒಂದು ಎಷ್ಟೊಂದು ಕೊಬ್ಬು ಇರುತ್ತೆ, ಅದು ಕೊಬ್ಬಲ್ಲಿ ಹತ್ಕೊಂಡ್ ಏನ್ ಮಾಡ್ತಾರೆ ಅಂದ್ರೆ ಯಜ್ಞವೇದಿ ಮೇಲೆ ಏನ್ ಮಾಡ್ಬೇಕು, ಅಲ್ಲಿ ಸುಡ್ತಾರೋಗ ಹಂಗೆ ದಬ 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 ಅಂತ ಏನಾಗುತ್ತೆ, ಉರಿತಾ ಇರುತ್ತೆ. ಸೊ ಏನ್ ಹೇಳಕ್ ಬರ್ತಾರ ಅಂದ್ರೆ ಅಲ್ವಾ, ಬರ್ನ್ಡ್ ಕ್ವಿಕ್ಲಿ ಬಿಕಾಸ್ ಆಫ್ ದ ಫ್ಯಾಟ್. ಅಂದ್ರೆ ಎಷ್ಟು ಮಟ್ಟಿಗೆ ನಿನ್ನ ಒಂದು ಝೀಲ್ ಇರುತ್ತೋ ಅಷ್ಟು ಮಟ್ಟಿಗೆ ನಿನ್ನ ಒಂದು ಸ್ಯಾಕ್ರಿಫೈಸ್ ಏನಾಗುತ್ತೆ, ಬರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಅಕ್ಸೆಪ್ಟೆನ್ಸ್, ಎಷ್ಟು ನಿಮ್ಮಷ್ಟಿಗೆ ನೀವು ಝೀಲ್ ತೋರಿಸ್ತೀಯೋ ಅಷ್ಟು ಮಟ್ಟಿಗೆ ನೀವು ಸ್ಯಾಕ್ರಿಫೈಸ್ ಏನಾಗುತ್ತೆ, ಬೇಗ ಅಂಗೀಕರಿಸಲಾಗುತ್ತೆ, ಇಟ್ ಬಿ ಅಕ್ಸೆಪ್ಟೆಡ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ನೋಡುವಾಗ ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ ಎಷ್ಟು ಬೇಗ ಕನ್ಸ್ಯೂಮ್ ಆಯ್ತಂದ್ರೆ 3.5 years ಅಲ್ಲಿ ಕನ್ಸ್ಯೂಮ್ ಆಗ್ಬಿಡ್ತು. ಯಾಕಂದ್ರೆ ಅವ್ರ ಝೀಲ್ ಹೆಂಗಾಕಿತ್ತು, ಹಂಗಿತ್ತು ಝೀಲ್. ನಮ್ದು ಎಷ್ಟು ವರ್ಷ ಆಗ್ತಾನೆ, ಇಷ್ಟು ವರ್ಷ ಆಗ್ತಾನೆ ಇದೆ, ಕನ್ಸ್ಯೂಮ್ ಆಗ್ತಾನೆ ಇದೆ. ಇನ್ನ ಎಷ್ಟು ವರ್ಷ ಕನ್ಸ್ಯೂಮ್ ಆಗುತ್ತೆ ಗೊತ್ತಿಲ್ಲ ಅಲ್ವಾ. ಸೊ ಯೇಸು ಸ್ವಾಮಿ ನೋಡುವಾಗ 3.5 years ಅಲ್ಲಿ ಅವರ ಒಂದು ಸ್ಯಾಕ್ರಿಫೈಸ್ ಕನ್ಸ್ಯೂಮ್ ಆಯ್ತು. ಯಾಕಂದ್ರೆ ಅಷ್ಟ್ರ ಮಟ್ಟಿಗೆ ಅವ್ರು ಝೀಲ್ ಇತ್ರಿ.
ಅಷ್ಟು ಮಟ್ಟಿಗೆ ಏನಾಗಿತ್ತು ಅವ್ರ ಝೀಲು ಅಲ್ಲಿ ಇತ್ತು. ನೋಡಿ ವಚನ ಓದಿ, ಜಾನ್ 2:17, ಯೋನ ಬರೆದ ಸುವಾರ್ತೆ 7:17. ಆಗ ಹ್ಮ್. ನಿನ್ನ ಆಲಯ ಅಭಿಮಾನವು ಹ್ಮ್. ಬೆಂಕಿಯಂತೆ ನನ್ನನ್ನು ದಹಿಸುತ್ತದೆ ಎಂದು ಬರೆದ ಮಾತು ಹಾ. ಶಿಷ್ಯರ ನೆನಪಿಗೆ ಬಂತು. ಸೇಮ್ ಸಾಮ್ 69 ಏನ್ ಬರ್ದಿದ್ಯೋ 69:9 ಅಲ್ಲಿ ಅದನ್ನ ಇಲ್ಲಿ ಏನ್ ಮಾಡ್ತಂದ್ರೆ ಇಲ್ಲಿ ಹೇಳ್ತಾರೆ ಅಲ್ವಾ. ಇಂಗ್ಲಿಷ್ ಹೆಂಗ್ ಬರ್ತಂದ್ರೆ, ದ ಝೀಲ್ ಆಫ್ ಥೈನ್ ಹೌಸ್ ಆಸ್ ಈಟನ್ ಮೀ ಅಪ್. KJV ವರ್ಷನ್ ಬರುತ್ತೆ ನೋಡಿ, ದ ಝೀಲ್ ಆಫ್ ಥೈನ್ ಹೌಸ್ ಆಸ್ ಈಟನ್ ಮೀ ಅಪ್. ಅವ್ರಿಗೆ ಎಷ್ಟು ಝೀಲ್ ಇತ್ತಂದ್ರೆ ಯೇಸು ಸ್ವಾಮಿಗೆ ಒಂದು ಅವ್ರ ತನ್ನ ಆಲಯದ ಮೇಲೆ ಅದಿತ್ತು. ಬೆಂಕಿ ಅಷ್ಟು ಮಟ್ಟಿಗೆ ಅವ್ರ ಬೆಂಕಿ ಏನಾಯ್ತಂತೆ, ಅವ್ರನ್ನ ದಹಿಸು. ಬೇಗ ಅವರ ಬೆಂಕಿ ಸುಡ್ತು ಅಂತ ಅಲ್ವಾ. ದ ಝೀಲ್ ಆಫ್ ಥೈನ್ ಹೌಸ್ ಆಸ್ ಈಟನ್ ಮೀ ಅಪ್ ಅಂತ ಏನಾಗುತ್ತೆ ಅಲ್ಲಿ ಬರುತ್ತೆ. ಸೊ ನೋಡುವಾಗ ವೆನ್ ದ ಲವ್, ವೆನ್ ದ ಝೀಲ್, ದ ಫ್ಯಾಟ್ ಪೋರ್ಷನ್ ನೋಡುವಾಗ ಅಲ್ವಾ, ವೆನ್ ವಿ ಲೇ ಟು ದ ಆಲ್ಟರ್ ಇಟ್ ಇನ್ಕ್ರೀಸಸ್ ದ ಫೈರ್ ಆಫ್ ಗಾಡ್ಸ್ ಅಕ್ಸೆಪ್ಟೆನ್ಸ್ ಅಂತ ಬರೀತಾರೆ. ಎಷ್ಟು ಮಟ್ಟಿಗೆ ನಮ್ಮ ಒಂದು ಝೀಲ್, ನಮ್ಮ ಒಂದು ಇದು ಇರುತ್ತ ಬಲಿ, ಅಷ್ಟು ಮಟ್ಟಿಗೆ ದೇವರು ಬೇಗ ಏನ್ ಮಾಡ್ತಾರೆ, ನಮ್ಮ ಒಂದು ಇದನ್ನ ಅಂಗೀಕರಿಸ್ತಾರೆ, ಬೇಗ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಅದೇ ಹೇಳ್ತಾರೆ, ದ ಮೋರ್ ಲವ್ ಫಾರ್ ದ ಕಾನ್ಸಕ್ರೇಷನ್ ದ ಮೋರ್ ಕ್ವಿಕ್ಲಿ ಯುವರ್ ಆಫರಿಂಗ್ಸ್ ಆರ್ ಕನ್ಸ್ಯೂಮ್ಡ್ ಅಂತ ಹೇಳ್ತಾರೆ. ಎಷ್ಟು ಮಟ್ಟಿಗೆ ನಾವು ಪ್ರತಿಷ್ಠೆ ಮಾಡಿರೋ ಜೀವನ ನಾವು ಇದಾಗಿ ಓಡ್ತೀವೋ ಅಷ್ಟು ಬೇಗ ನಮ್ಮ ಒಂದು ಬಲಿಗಳು ಬೇಗ ಅಂಗೀಕರಿಸಲ್ಪಡ್ತದೆ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಅದು ಎರಡನೇ ಭಾಗದ ಒಂದು ಬಲಿ. ಸೊ ಅದು ಕೂಡ ಹೋರಿ ಮತ್ತೆ ಓತದ ಎಲ್ಲ ವಿಷಯಗಳು ಏನಾಗುತ್ತೆ ಅಲ್ಲಿ ಸುಟ್ಟಾಕೋ ಒಂದು ವಿಷಯ ಅಂತ ನೋಡ್ತೀವಿ. ನೆಕ್ಸ್ಟ್ ಪಿಕ್ಚರ್. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಒಳಗಡೆ ಹೋಗ್ತೀವಿ ಅಲ್ವಾ. ಸೊ ಒಳಗಡೆ ಏನ್ ನೆಕ್ಸ್ಟ್ ಎಲ್ಲಿದೆ ಬರ್ನಿಂಗ್ ಪ್ರಾಸೆಸ್? ಇನ್ಸೆನ್ಸ್ ಆಲ್ಟರ್ ಇಲ್ಲಿದೆಯಲ್ಲ, ಇದು ಇನ್ಸೆನ್ಸ್ ಆಲ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲೊಂದು ಬರ್ನಿಂಗ್ ಪ್ರಾಸೆಸ್ ಆಗುತ್ತೆ ರೀ ಅಲ್ವಾ. ಅಲ್ಲೂ ಕೂಡ ಏನಾಗುತ್ತೆ ಒಂದು ಬರ್ನಿಂಗ್ ಪ್ರಾಸೆಸ್ ಅಲ್ಲಿ ಆಗುತ್ತೆ. ಸದೇ ಹೇಳ್ತಾರೆ, ಪಾಳ್ಯದ ಹೊರಗಡೆ ಆದಂಗೆ ಮತ್ತೆ ಪಾಳ್ಯದ ಒಳಗಡೆ ಯಜ್ಞವೇದಿಯಲ್ಲಿ ಆದಂಗೆ ನೆಕ್ಸ್ಟ್ ಏನ್ ತೊಡುವಾಗ ಹೋಲಿ ಪ್ಲೇಸ್ ಅಲ್ಲಿ, ಪರಿಶುದ್ಧ ಸ್ಥಳದಲ್ಲಿ ಅಲ್ಲಿ ಇನ್ಸೆನ್ಸ್ ಆಲ್ಟರ್ ಏನಾಗುತ್ತೆ ಅಂದ್ರೆ ಅಲ್ಲೊಂದು ಬರ್ನಿಂಗ್ ಪ್ರಾಸೆಸ್ ಆಗುತ್ತೆ. ಸೊ ಅಲ್ಲಿ ಕೂಡ ನೋಡುವಾಗ ಅಲ್ಲಿ ಕೂಡ ಕೆಲವು ವಸ್ತುಗಳು ಇದೆ. ಆ ಒಂದು ಧೂಪ ಏನ್ ಹೇಳ್ತಾರೆ ಹಿಂಗ್ ಕಾಣಲ್ಲ ಅದಕ್ಕೆ, ಧೂಪವೇದಿ ಅಲ್ವಾ. ಸೊ ಧೂಪವೇದಿಯಲ್ಲಿ ಕೂಡ ಕೆಲವು ವಸ್ತುಗಳು ಏನಾಗಿದೆ ಇದೆ. ಏನ್ ವಸ್ತುಗಳು ಅಂತ ನೋಡುವಾಗ ಇನ್ಸೆನ್ಸ್, ಸಾಮ್ರಾಣಿ ಅಂತ ಹೇಳ್ತಾರಲ್ವಾ, ಅದು ಒಂದು ಇನ್ಸೆನ್ಸ್ ಇದೆ. ನೆಕ್ಸ್ಟ್ ಏನಾಗುತ್ತೆ ನೋಡುವಾಗ ಆ ಇನ್ಸೆನ್ಸ್ ಏನಾಗ್ತಾರೆ ಅಂದ್ರೆ ಏನಾಗ್ತಾರೆ ಬೆಂಕಿಯಲ್ಲಿ. ಸೊ ಬೆಂಕಿ ಒಂದು ವಿಷಯ ಇದೆ ಅಲ್ವಾ. ಸೊ ಇನ್ಸೆನ್ಸ್ ಆಗಲ್ಟ್ರನ್ನ ಆ ಬೆಂಕಿಯಲ್ಲಿ ಹಾಕಿದಾಗ ಅದೇನಾಗುತ್ತೆ, ಸೊ ಬರ್ನಿಂಗ್ ಆಗುತ್ತೆ, ಸುಡುತ್ತೆ ಅಲ್ವಾ. ಸುಟ್ಟು ಹೋಗೋ ಒಂದು ಪ್ರಾಸೆಸ್ ಅಲ್ಲಿ ಆಗುತ್ತೆ ಅಂತ ನೋಡ್ತೀವಿ. ಅದು ಸುಟ್ಟಾಗ್ಬಿಟ್ಟುವಾಗ ಅದೇನಾಗುತ್ತೆ ಒಂದು ಹೊಗೆ, ಒಂದು ಫ್ರಾಗ್ರೆನ್ಸ್ ಸ್ಮೆಲ್ ಬರುತ್ತೆ ರೀ ಅಲ್ವಾ. ಫ್ರಾಗ್ರೆನ್ಸ್ ಸ್ಮೆಲ್ ಬರುತ್ತೆ. ಸೊ ಈ 4 ವಸ್ತುನ ಒಂದು ಆತ್ಮಿಕವಾದ ವಿಷಯ ಏನ್ ಸೂಚನೆ ಮಾಡುತ್ತೆ ಅಂತ ನೋಡುವಾಗ, ಮೊದಲನೇದಾಗಿ ಇನ್ಸೆನ್ಸ್. ಆ ಇನ್ಸೆನ್ಸ್ ಏನಾಗಿದೆ, ಅದು ಯಾರನ್ನ ಸೂಚನೆ ಮಾಡುತ್ತೆ ಅಂದ್ರೆ ಜೀಸಸ್ ಪರ್ಫೆಕ್ಷನ್. ಸಾಮ್ರಾಣಿ, ನೀವು ಸಾಮ್ರಾಣಿ ನೋಡಿರ್ತೀರಾ, ಒಳ್ಳೆ ಸಾಮ್ರಾಣಿ ಇದೆ, ಡೂಪ್ಲಿಕೇಟ್ ಸಾಮ್ರಾಣಿ ಇದೆ. ಒಳ್ಳೆ ಸಾಮ್ರಾಣಿ ಆಗ್ತದೆ ಹೊಗೆ ಹೆಂಗ್ ಬರುತ್ತೆ, ಡೂಪ್ಲಿಕೇಟ್ ಸಾಮ್ರಾಣಿ ಆಗ್ತದೆ ಏನಾಗ ಹೊಗೆನೇ ಬರ್ತಾ ಇಲ್ಲ. ನೋಡಿದೀವಲ್ಲ ನೋಡಿ ಅಲ್ವಾ. ಸೊ ನೋಡಿ ಅದು ನೋಡುವಾಗ ಆ ಒಳ್ಳೆ ನೋಡುವಾಗ ಸಾಮ್ರಾಣಿ ಏನ ಸೂಚನೆ ಮಾಡುತ್ತೆ ಅಂದ್ರೆ ಯೇಸು ಸ್ವಾಮಿನ ಆ ಪ್ರೊಫೆಷನ್ ನ ಸೂಚನೆ ಮಾಡುತ್ತಾರೆ. ಜೀಸಸ್ ಇಸ್ ಪರ್ಫೆಕ್ಷನ್ ಏನ್ ಮಾಡುತ್ತೆ, ಅದು ಸೂಚನೆ ಮಾಡುತ್ತೆ ಅಲ್ವಾ. ಸೊ ಫೈರ್, ಬೆಂಕಿ ತಕ್ಷಣ ಇಟ್ಸ್ ಟ್ರಯಲ್ಸ್. ನಮ್ಮ ಲೈಫಲ್ಲಿ ಬರುವ ಒಂದು ಟ್ರಯಲ್ಸ್ ಅದನ್ನ ಏನ್ ಮಾಡುತ್ತೆ, ಅದು ಸೂಚನೆ ಮಾಡುತ್ತೆ. ನೆಕ್ಸ್ಟ್ ನೋಡುವಾಗ ಆ ಬರ್ನಿಂಗ್ ಪ್ರಾಸೆಸ್ ಏನಂತ ಹೇಳ್ತಾರೆ ಗೊತ್ತಾ. ಇವಾಗ ಬಂದು ಆ ಒಂದು ಸಾಂಬ್ರಾಣಿನ ಬೆಂಕಿ ಅಂತ ನೋಡುವಾಗ ಬೆಂಕಿ ಟ್ರಯಲ್ಸ್. ಇವಾಗ ನಮ್ಮ ಒಂದು ಲೈಫಲ್ಲಿ ನೋಡುವಾಗ ನಾವು ಆತರ ಟ್ರಯಲ್ಸ್ ಲೈಫಲ್ಲಿ ಬಂದಾಗ, ಆಕ್ಚುಯಲ್ ಟೆಸ್ಟ್ ಟ್ರಯಲ್ಸ್ ಬಂದಾಗ ಅಲ್ವಾ. ಸೊ ಅದರಲ್ಲಿ ಎಷ್ಟರ ಮಟ್ಟಿಗೆ ಆ ಟ್ರಯಲ್ಸ್ ನ ನಾವು ಒಬಿಡಿಯನ್ಸ್ ಆಗಿ ಏನ್ ಮಾಡ್ತೀವಿ, ಅದನ್ನ ಅನುಭವಿಸ್ಕೊಂಡು ಹೋಗ್ತೀವೋ, ದೇವರಿಗೆ ಚಿತ್ತದ ಪ್ರಕಾರ, ದೇವರಿಗೆ ಪ್ರಿಯವಾಗಿ ಅದನ್ನ ಅನುಭವಿಸ್ಕೊಂಡು ಹೋಗ್ತೀವೋ, ಅದೇ ಬರ್ನಿಂಗ್ ಪ್ರಾಸೆಸ್. ಅದೇ ಬರ್ನಿಂಗ್ ಪ್ರಾಸೆಸ್. ಇಟ್ಸ್ ಕನ್ಸ್ಯೂಮ್ಡ್ ಬೈ ಒಬಿಡಿಯನ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಆ ಬರ್ನಿಂಗ್ ಇದೆಯಲ್ಲ ಅದಕ್ಕೆ ಏನರ್ಥ ಅಂದ್ರೆ ಕನ್ಸ್ಯೂಮ್ಡ್ ಬೈ ಒಬಿಡಿಯನ್ಸ್, ವಿಧೇಯತೆ. ಎಷ್ಟು ಮಟ್ಟಿಗೆ ನೀನು ವಿಧೇಯತೆನ ತೋರಿಸ್ತಿದ್ಯಾ. ಚೆನ್ನಾಗಿರೋ ಟೈಮಲ್ಲಿ ಏನ್ ಮಾಡೋದು, ದೇವರಿಗೆ ತೋರಿಸ್ಬಹುದು ಅಲ್ವಾ. ಅವಾಗ ಫಸ್ಟ್ ಆಕ್ಚುಯಲ್ ಆಗಿ ಟೆಸ್ಟ್ ಟ್ರಯಲ್ಸ್ ಬಂದಾಗ ಏನ್ ಮಾಡ್ತೀವಿ, ಅಲ್ಲೇ ಬಿದ್ದೋಗ್ತೀವಿ. ಅಲ್ಲೇ ಬಿದ್ದೋಗ್ತೀವಿ. ಅಲ್ಲೇ ಅವಿಧೇಯತೆ ಏನ್ ಮಾಡ್ತೀವಿ, ತೋರಿಸ್ತೀವಿ. ಅಲ್ಲೇ ದೇವರಿಂದ ದೂರನೂ ಹೋಗ್ತೀವಿ. ಟ್ರಯಲ್ಸ್ ಎಲ್ಲ ಇಲ್ಲಪ್ಪ, ಲೈಫ್ ಸ್ಮೂತ್ ಆಗಿ ಹೋಗ್ತಾ ಇದೆ
ಹಂಗೋಗುವಾಗ ಏನಾಗುತ್ತೆ, ಲೈಫ್ ಸ್ಮೂತಾಗಿ ಹೋಗುತ್ತೆ. ಲೈಫ್ ಸ್ಮೂತಾಗೆ ಹೋಗುತ್ತೆ. ಬಟ್ ಆಕ್ಚುಯಲ್ ಟೆಸ್ಟ್ ಬಂದಾಗೇನ ಏನಾಗುತ್ತೆ ಗೊತ್ತಾಗುತ್ತೆ. ಆದ್ರೆ ಯೇಸು ಸ್ವಾಮಿ ವಿಷಯದಲ್ಲಿ ನೋಡುವಾಗ ಅವ್ರಿಗೆ ಎಂತ ಸಿವಿಯರ್ ಟ್ರಯಲ್ಸ್ ಎಲ್ಲ ಏನ್ ಮಾಡ್ತು ಬಂತು ಅಲ್ವಾ. ಎಂತ ಸಿವಿಯರ್ ಟ್ರೆಸ್ ಬಂದು ಕೂಡ ಈ ಡಿಡ್ ನಾಟ್ ರಿಟಾಲಿಯೇಟ್ ಅಲ್ವಾ. ಯೇಸು ಏನ್ ಮಾಡಿದ್ರು, ಅವಾಗ ಕೂಡ ಅವ್ರ ಮೈಂಡಲ್ಲಿ ಏನ್ ಮಾಡ್ತಾ ಇತ್ತಂದ್ರೆ ದೇವರ ಚಿತ್ತವನ್ನ ಏನ್ ಮಾಡ್ಬೇಕು, ನಾವು ನೆರವೇರಿಸ್ಬೇಕು. ಎಲ್ಲವನ್ನ ಏನ್ ಮಾಡಿದ್ರು, ಸಹಿಸ್ಕೊಂಡು ಹೋದ್ರು. ಯೇಸು ಸ್ವಾಮಿನ ಅರೆಸ್ಟ್ ಮಾಡಿದಾಗ ಕೂಡ ಏನ್ ಮಾಡಿದ್ರು, ಅರೆಸ್ಟ್ ಮಾಡಕ್ಕೆ ಅವರು ಮಾಡ್ಬಿಟ್ಮೇಲೆ ಅವ್ರನ್ನ ಮುಖದಲ್ಲಿ ಹೊಡೆಯೋದಂತೆ, ಸ್ಲ್ಯಾಪ್ ಕೊಡೋದಂತೆ, ಮುಖದಲ್ಲಿ ಉಗಿಯೋದಂತೆ, ಏನ್ ಮಾಡಿದ್ರು, ಎಲ್ಲ ಮಾಕ್ ಮಾಡಿ ಎಲ್ಲ ಏನ್ ಮಾಡಿದ್ರು. ಕಡೆ ಶಿಲುಬೆ ಮರಣ ತನಕ ಕೂಡ ಏನ್ ಮಾಡಿದ್ರು, ತನ್ನವನ್ನೇ ಅವರು ಒಪ್ಪಿಸ್ಕೊಟ್ರು. ಒಬಿಡಿಯನ್ಸ್, ವಿಧೇಯತೆ, ದೇವರ ಮಾತಿಗೆ ಏನ್ ಮಾಡಿದ್ರು, ವಿಧೇಯತೆ ತೋರಿಸಿದ್ರು ಅಲ್ವಾ. ಸೊ ನೋಡುವಾಗ ಅದೇ ಹೇಳ್ತಾರೆ, ದ ಇನ್ಸೆನ್ಸ್, ಯೇಸು ಸ್ವಾಮಿಯ ಪರ್ಫೆಕ್ಷನ್ ಏನ್ ಮಾಡಿದ್ರು ನೋಡುವಾಗ, ಆ ಬೆಂಕಿಲಿ ಅಂತ ಒಂದು ಟ್ರಯಲ್ಸ್ ಬಂದಾಗ ಕೂಡ ತನ್ನ ವಿಧೇಯತೆ ಏನ್ ಮಾಡಿದ್ರಂತೆ ಅವರು ತೋರಿಸಿದ್ರು. ಸೊ ಆ ಒಂದು ವಿಧೇಯ ತೋರಿಸಿದಾಗ ದೇವರಿಗೆ ಯೇಸು ಸ್ವಾಮಿಯ ಒಂದು ಬಲಿ ಹೆಂಗಿತ್ತಂತೆ, ಸುಗಂಧ ವಾಸನೆಯಾಗಿತ್ತಂತೆ, ಸುಗಂಧ ವಾಸನೆಯಾಗಿ ಇತ್ತು ಅಂತ ಹೇಳ್ತಾರೆ. ಸೊ ಈ ಒಂದು ವಿಷಯ ನೋಡಿರೋ ವಿಷಯ 2 ವರ್ಷದಲ್ಲಿ ಏನ್ ಮಾಡೋಣ ನಾವು ನೋಡೋಣ. ಮೊದಲನೇ ವಚನ ಓದಿ, ಇಬ್ರಿಯರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. Hebrews 5:8. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವಾತನಿಗೆ ಹಾ ಬಲವಾಗಿ ಕೂಗುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಣ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಹಾ ಹೀಗೆ ಆತನು ಹಾ. ಮಗನಾಗಿದ್ದರೂ ಅನುಭವಿಸಿದ ಬಾಧೆಗಳಿಂದಲೇ ವಿಧೇಯತೆಯನ್ನು ಕಲಿತುಕೊಂಡನು. ನೋಡಿದ್ರಾ, ಅನುಭವಿಸಿದ ಬಾಧೆಗಳಿಂದ ಏನ್ ಮಾಡೋದಂತೆ, ವಿಧೇಯತೆನ ಕಲಿತುಕೊಂಡ ಕಲ್ತುಕೊಂಡ್ರು ಅಂತ ನೋಡ್ತೀವಿ. ಸೊ ಒಂದ್ಸತಿ ಈ ಪ್ರಶ್ನೆ ನಾನು ಬೇರೆ ಕಡೆ ಸಬ್ಜೆಕ್ಟ್ ಮಾಡುವಾಗ ಈ ಪ್ರಶ್ನೆ ನಾನು ಕೇಳಿದೆ ರೀ ಅಲ್ವಾ. ಸೊ ಹಂಗಂದ್ರೆ ಇವ್ರು ಅನುಭವಿಸಿದ ಬಾಧೆಗಳಿಂದಾನೆ ಯೇಸು ಸ್ವಾಮಿ ವಿಧೇಯತೆ ಕಲ್ತ್ಕೊಂಡ್ಬಿಟ್ರಾ? ವಚನ ಏನ್ ಮಾಡುತ್ತೆ, ಹಂಗಂದ್ರೆ ಇದಕ್ ಮುಂಚೆ ವಿಧೇಯತೆ ಇರ್ಲಿಲ್ವಾ ಯೇಸು ಸ್ವಾಮಿಗೆ ಅಲ್ವಾ. ಸೊ ಇದ್ರ ಈ ವಿಷಯ ನಾನು ಒಂದು ಬ್ರದರ್ ಡಿಸ್ಕಸ್ ಮಾಡ್ತಾವಾಗ ಅವ್ರು ಕೆಲವು ಬ್ರದರ್ಸ್ ಎಲ್ಲ ಏನ್ ಮಾಡ್ತಾರೆ, ಅವ್ರ ಥಾಟ್ಸ್ ನ ಕೊಡ್ತಾರೆ. ಸೊ ಎಲ್ಲರಿಗೂ ಒಂದು ಥಾಟ್ಸ್ ಕೊಡ್ತಾರೆ. ಅದು ಇವಾಗ ನಮ್ ಕಡೆ ನಾವು ಕೇಳುವವರು ಅದನ್ನ ಕನ್ವಿನ್ಸ್ ಆಗುತ್ತಾ ಇಲ್ಲ ಅದನ್ನೇ ವಿಷಯ. ಎಲ್ಲರೂ ಏನ್ ಮಾಡ್ತಾರೆ, ಅವ್ರ ಥಾಟ್ಸ್ ಗಳು ಕೊಡ್ತಾರೆ. ವಿ ರೆಸ್ಪೆಕ್ಟ್ ದ ಥಾಟ್ಸ್ ಅಲ್ವಾ. ಸೊ ನಮ್ ಕನ್ವಿನ್ಸ್ ಆಗುತ್ತಾ ನೋಡುವಾಗ ಅದ್ರಲ್ಲಿ ಒಂದು ಬ್ರದರ್ ಹೇಳಿದ ವಿಷಯ ಏನಾಗಿತ್ತು, ನನ್ಗೆ ಸ್ವಲ್ಪ ಕನ್ವಿನ್ಸ್ ಆಯ್ತು. ಅವ್ರು ಏನ್ ಹೇಳ್ತಾರೆ ನೋಡುವಾಗ, ನೋಡಿ ಯೇಸು ಸ್ವಾಮಿನ ಸೇರಿ ದೇವರು ಅನೇಕ ಸೃಷ್ಟಿಗಳನ್ನ ಏನ್ ಮಾಡಿದ್ರಾ, ದೂತರುಗಳನ್ನ ಸೃಷ್ಟಿ ಮಾಡಿದ್ರು, ಲುಸಿಫರ್ನ ಸೃಷ್ಟಿ ಮಾಡಿದ್ರು, ಮನುಷ್ಯರನ್ನ ಏನ್ ಮಾಡಿದ್ರು, ಸೃಷ್ಟಿ ಮಾಡಿದ್ರು ಅಲ್ವಾ. ಆಮೇಲೆ ಎಲ್ಲ ಜೀವರಾಶಿಗಳು, ಮರ ಗಿಡಗಳು ಏನ್ ಮಾಡಿದ್ರು, ಎಲ್ಲ ಸೃಷ್ಟಿ ಮಾಡಿದ್ರು ದೇವ್ರು. ಓಕೆ. ಸೊ ಇದರಲ್ಲಿ ಏನಂತ ನೋಡುವಾಗ, ಸೊ ಲೂಸಿಫರ್ಗೆ ಏನ್ ಮಾಡಿದ್ರು, ಒಂದು ಟೆಸ್ಟ್ ಕೊಟ್ರು. ಲೂಸಿಫರ್ ಏನ್ ಮಾಡ್ದ, ಬಿದೋದ. ದೇವ್ರ ಮಾತಿಗೆ ಏನ್ ಮಾಡಿಲ್ಲ, ವಿಧೇಯತೆ ತೋರಿಸ್ಲಿಲ್ಲ. ಅದಾದ್ಮೇಲೆ ಕೆಲವು ದೂತರುಗಳು ಏನ್ ಮಾಡಿದ್ರು, ಅವ್ರಿಗೂ ಟೆಸ್ಟ್ ಬಂತು, ಅವ್ರು ಕೂಡ ಏನ್ ಮಾಡಿದ್ರು, ಅವ್ರು ಬಿದ್ದೋದ್ರು ಅಲ್ವಾ. ಆಮೇಲೆ ಮನುಷ್ಯಗೊಂದು ಏನ್ ಮಾಡಿದ್ರು, ಟೆಸ್ಟ್ ಕೊಟ್ರು. ಅದಲ್ಲೂ ಏನಾದ, ಮನುಷ್ಯ ಬಿದ್ದೋದ ಅಲ್ವಾ. ಸೊ ಇವಾಗ ನೆಕ್ಸ್ಟ್ ಯಾರನ್ನ ಕಳ್ಸಕ್ಕೆ ದೇವ್ರು ಇದ್ ಮಾಡಿದ್ರು, ಯೇಸು ಸ್ವಾಮಿನ ಕಳ್ಸಕ್ಕೆ ಏನ್ ಮಾಡಿದ್ರು. ಸೊ ಇಲ್ಲಿ ಇವಾಗ ಏನ್ ನೋಡುವಾಗ, ಇವಾಗ ಏನಂತ ನೋಡುವಾಗ, ಯೇಸು ಸ್ವಾಮಿ ನೋಡಿ ಲುಸಿಫರ್ ಆಗ್ಲಿ ಇಲ್ಲ ಒಂದು ದೂತರುಗಳಲ್ಲಾಗ್ಲಿ ಅವ್ರು ಕೊಟ್ಟಿರೋ ಟೆಸ್ಟ್ ಸಮಯ ಏನಾಗಿದ್ರು, ಒಳ್ಳೆ ಇದ್ರಲ್ಲೇ ಇದ್ರು, ಒಳ್ಳೆ ಅವ್ರು ಕೊಟ್ಟಿರೋ ಒಂದು ಪೊಸಿಷನ್ಸ್ ಇದ್ರಲ್ಲೇ ಇದ್ರು. ಅದಿದ್ರಲ್ಲ ಏನ್ ಮಾಡಕ್ಕಾಗ್ಲಿಲ್ಲ ಅಂತ ದೇವರಿಗೆ ಮಾತಿಗೆ ಏನ್ ಮಾಡಕ್ಕಾಗ್ಲಿಲ್ಲ, ಅವರು ವಿಧೇಯತೆ ತೋರ್ಸಕ್ಕಾಗ್ಲಿಲ್ಲ. ಅದು ತನ್ನ ಒಬ್ಬನೇ ಮಗನ ಏನ್ ಮಾಡ ನೋಡುವಾಗ, ಅಂತ ಲೋಕಸ್ಥ ಸ್ಥಾನದಿಂದ ಬಿಟ್ಟು ಈ ಲೋಕಕ್ಕೆ ಒಂದು ದಾಸರೂಪನಾಗಿ ಏನ್ ಮಾಡಿದ್ರು, ಮನುಷ್ಯನಾಗಿ ಕಳ್ಸ್ಕೊಟ್ರು. ಸೊ ಅಲ್ಲಿ ಬರುವ ಎಲ್ಲಾ ಒಂದು ಕಷ್ಟಗಳಿದ್ದು ಕೂಡ ದೇವರ ಮಾತಿಗೆ ವಿಧೇಯತೆ ಏನ್ ಮಾಡಿದ್ರು, ತೋರಿಸಿ ಅವ್ರು ಏನ್ ಮಾಡಿದ್ರು, ಅವ್ರು ಪ್ರೂವ್ ಮಾಡಿದ್ರು ಅಲ್ವಾ. ಸೊ ಅಂದ್ರೆ ಯೇಸು ಸ್ವಾಮಿ ಇದು ಬರಕ್ ಮುಂಚಿತವಾಗಿನೇ ಏನ್ ಮಾಡಿದ್ರು ನೋಡುವಾಗ ಅವ್ರಿಗೆ ವಿಧೇಯತೆ ಇತ್ತು. ಆದ್ರೆ ಇಲ್ಲಿ ಅವರ ಒಂದು ವಿಧೇಯತನ ಏನ್ ಮಾಡಿದ್ರು ನೋಡುವಾಗ, ಅವ್ರು ನೆಕ್ಸ್ಟ್ ಲೆವೆಲ್ಗೆ ಏನ್ ಮಾಡಿದ್ರಂತೆ, ಎತ್ಕೊಂಡು ಹೋಗಿದ್ರು ಅಂತ ಹೇಳಿದ್ರು ಬ್ರದರ್. ಅವ್ರ ಆಡಿ ಏನಾಗಿತ್ತು, ವಿಧೇಯತೆ ಇತ್ತು. ಆದ್ರೆ ಇಂಥ ಒಂದು ಸಿಚುವೇಶನ್ ಬಂದ್ರೆ ಕೂಡ ಯಾವ ಸೃಷ್ಟಿಗಳು ಏನ್ ಮಾಡಕ್ಕಾಗಿಲ್ಲ, ದೇವರ ಮಾತಿಗೆ ನಡೆಯಕ್ಕಾಗ್ಲಿಲ್ಲ. ಆದ್ರೆ ತನ್ನ ಒಬ್ಬನೇ ಮಗನ ಏನ್ ಮಾಡಿದ್ರು, ಇಂಥ ಒಂದು ಸಿಚುವೇಶನ್ ಅಲ್ಲಿ ಕೂಡ ದೇವರ ಮಾತಿಗೆ ಏನ್ ಮಾಡಿದ್ರು, ಅವರು ತನ್ನೇ ತಗ್ಗಿಸಿಕೊಂಡು ದೇವರ ಮಾತಿಗೆ ವಿಧೇಯತೆನ ತೋರಿಸಿ ಪ್ರೂವ್ ಮಾಡಿದ್ರು ಅಂತ ಹೇಳಿದ್ರು. ಅಂದ್ರೆ ಅವ್ರ ಆಡಿ ಒಬಿಡಿಯನ್ಸ್ ಇತ್ತು, ಇಂಥ ಸಫರಿಂಗ್ಸ್ ಬಂದಿದ್ರು ಕೂಡ ಅದ್ರಲ್ಲೂ ತನ್ನ ವಿಧೇಯತೆ ಏನ್ ಮಾಡದಂತೆ, ಅವ್ರು ನೆಕ್ಸ್ಟ್ ಲೆವೆಲ್ಗೆ ಏನ್ ಮಾಡ್ತಾರೆ, ವಿಧೇಯತನ ಎತ್ಕೊಂಡು ಹೋದ್ರು ಅಂತ ಹೇಳಿದ್ರು. ಸೊ ಒಂದ್ ಪಾರ್ಟಿಗೆ ಏನಾಯ್ತು, ನನ್ಗೆ ಓಕೆಪಾ ಕನ್ವಿನ್ಸ್ಡ್ ಅಂತ ಏನಾಯ್ತು, ಆಯ್ತು. ಸೊ ಅದೇ ಹೇಳುವಾಗ ಇದು ವಚನ ಹೆಂಗ್ ಹೇಳುತ್ತಂದ್ರೆ, ದೋ ಈ ವೇರ್ ಅ ಸನ್, ಅವ್ರ ಮಗನಾಗಿದ್ರು ಅಲ್ವಾ, ಯೆಟ್ ಈ ಲರ್ನ್ಡ್ ಒಬಿಡಿಯನ್ಸ್ ಬೈ ದ ಥಿಂಗ್ಸ್ ವಿಚ್ ಈ ಸಫರ್ಡ್ ಅಂತ ಬರುತ್ತೆ.
ಅಲ್ವಾ? ತನ್ನ ಕಷ್ಟ ಬಾಧೆಲ್ಲೂ ಕೂಡ ಏನ್ ಮಾಡ್ತಾರೆ, ತನ್ನ ವಿಧೇಯತನ ಏನ್ ಮಾಡದಂತೆ ಅವರು ಕಳ್ತ್ಕೊಂಡ್ರು ಅಂತ ಏನ್ ಮಾಡುತ್ತೆ ಅಲ್ಲಿ ಬರುತ್ತೀರಿ. ಕಂಟಿನ್ಯೂ ಮಾಡಿ ಸಿಸ್ಟರ್, ಅದು 8ನೇ ವಚನ ಫುಲ್ ಓದ್ಬಿಡಿ. ಇದಲ್ಲದೆ ಹ್ಮ್. ಆತನು ಸಿದ್ಧಿಗೆ ಬಂದು ದೇವರಿಂದ ಮೆಲ್ಕಿಜೇದಕನ ತರಹದ ಮಹಾಯಾಜಕನೆನಿಸಿಕೊಂಡವನಾಗಿ ಹಾ ತನಗೆ ವಿಧೇಯರಾಗಿರುವವರೆಲ್ಲರಿಗೂ ಹಾ ನಿರಂತರವಾದ ರಕ್ಷಣೆಗೆ ಕಾರಣನಾದನು. ಆ ನೋಡಿದ್ರ, ವಿಧೇಯರಾಗಿ ನೋಡುವಾಗ ಅಲ್ಲಿ ಮೈನ್ ಕೀ ಪಾಯಿಂಟ್ ಒಬಿಡಿಯನ್ಸ್. ಅಷ್ಟೊಂದು ಸಫರಿಂಗ್ಸ್ ಅಲ್ಲಿ ಕೂಡ ಅವ್ನ ಟ್ರಯಲ್ಸ್ ಅಲ್ಲಿ ನೋಡಿ, ಯೂಶುವಲ್ ಆಗಿ ನಾವು ಏನ್ ಮಾಡ್ಬೋದು, ನೀವು ನಾರ್ಮಲ್ ಸಿಚುವೇಶನ್ ದೇವ್ರಿಗೆ ಏನ್ ಮಾಡ್ಬೋದು, ದೇವರ ಮಾತಿಗೆ ವಿಧೇಯತೆ ತೋರಿಸ್ಬಿಟ್ಟು ಒಬಿಡಿಯನ್ಸ್ ಮಾಡ್ಬೋದ್ರಿ. ಅದು ಯಾವಾಗ ನಮ್ಗೆ ಕಷ್ಟೇ ಬಾಧಗಳು ದೇವ್ರು ನಮಗೆ ಟ್ರಯಲ್ಸ್ ಅಂಡ್ ಟೆಸ್ಟಿಂಗ್ಸ್ ಕೊಡ್ತಾರೋ, ಅಲ್ಲಿ ಏನ್ ಮಾಡ್ಬೇಕು ನಾವು, ಅಲ್ಲಿ ನಾವು ಒಬಿಡಿಯನ್ಸ್ ನ ಪ್ರೂವ್ ಮಾಡ್ಬೇಕು. ಆ ಒಂದು ಸಿಚುವೇಶನ್ ಅಲ್ಲಿ ನಾವು ದೇವರಿಗೆ ವಿಧೇಯತನ ಏನ್ ಮಾಡ್ಬೇಕು, ಅಲ್ಲಿ ತೋರಿಸ್ಬೇಕು. ನೀವು ನಾರ್ಮಲ್ ಸಿಚುವೇಶನ್ ಯಾರಾದ್ರೂ ಏನ್ ಮಾಡ್ಬೋದು, ಲೋಕಲ್ ಜನ ಕೂಡ ಏನ್ ಮಾಡ್ತಾರೆ, ತೋರಿಸ್ತಾರೆ ಅಲ್ವಾ? ಸೊ ಈ ತರ ಟ್ರಯಲ್ಸ್ ಬಂದಾಗ ಅಲ್ಲಿ ನೀವು ನಿಮ್ಮ ವಿಧೇಯತೆ ತೋರಿಸ್ತೀರಾ, ಅದೇ ವಿಷಯ ಇರೋದು ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ನೆಕ್ಸ್ಟ್ ವಚನ ಓದಿ, ಎಫೆಸ 5ನೇ ವಚನ 5ನೇ ಅಧ್ಯಾಯ 2ನೇ ವಚನ, ಎಫಿಷಿಯನ್ಸ್ 5:2. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ಹ್ಮ್. ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಹ್ಮ್. ಕಾಣಿಕೆಯಾಗಿಯೂ ಹ್ಮ್. ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ಹ್ಮ್. ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಸೊ ನೋಡುವಾಗ ನೋಡಿ, 2 ವಚನದಲ್ಲಿ ಆ 4 ವಿಷಯ ಏನಾಗುತ್ತೆ ಅಂತ ಕವರ್ ಆಗುತ್ತಾರೆ. ಒಂದ್ ಬಂದು ಇನ್ಸೆನ್ಸ್, ಅದು ಏಸಮಯ ಒಂದು ಪರ್ಫೆಕ್ಷನ್ ಏನ್ ಮಾಡ್ತು ಅಲ್ಲಿ ತೋರಿಸುತ್ತೆ. ಸೊ ಆ ಒಂದು ಇನ್ಸೆನ್ಸ್ ನ ಟ್ರಯಲ್ ಫೈರ್ ಬೆಂಕಿಯಲ್ಲಿ ಹಾಕ್ದಾಗ ಏನಾಗ ನೋಡುವಾಗ ಆ ಬರ್ನಿಂಗ್ ಪ್ರಾಸೆಸ್ ನೋಡುವಾಗ ಆ ಒಂದು ಟ್ರಯಲ್ ಸಿಚುವೇಶನ್ ಅಲ್ಲೂ ತನ್ನ ಒಂದು ವಿಧೇಯತನ ಏನ್ ಮಾಡೋದಂತದೆ ಸ್ವಾಮಿ ತೋರಿಸಿದ್ರು. ಸೊ ಈ ಒಂದು ಮಾಡಿದಾಗ ಆ ಬರ್ನಿಂಗ್ ಪ್ರಾಸೆಸ್, ತನ್ನ ಒಂದು ವಿಧೇಯತೆ ಮುಖಾಂತರ ಅದು ದೇವರಿಗೆ ಆ ಒಂದು ಬಲಿ ಹೆಂಗಿತ್ತು ನೋಡುವಾಗ ಸುಗಂಧ ವಾಸನೆಯಾಗಿ ಇತ್ತು ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹೇಳ್ತಾರೆ ಪಿತೇಶ್ವರ ಅಲ್ವಾ? ಸೊ ಇದು ಓರಿಯ ಕತೆ ಅಲ್ವಾ? ಇವಾಗ ಓತದ ಕತೆ ಏನ್ ಕತೆ? ಓರಿ ಅಂದ್ರೆ ಏನಪ್ಪ, ಅಲ್ಲಿ ಇನ್ಸೆನ್ಸ್ ಅಂತ ಪರ್ಫೆಕ್ಟ್ ಆಗಿತ್ತು, ಜೀಸಸ್ ಪರ್ಫೆಕ್ಷನ್, ಆ ಒಂದು ಏನಾಗಿತ್ತು ಸಾಮ್ರಾಣಿ. ಇವಾಗ ಓತದ ಕತೆ ಪರ್ಫೆಕ್ಷನ್ ಅಲ್ಲಿ ಏನಿಲ್ಲ ಅಲ್ವಾ? ಒಂದು ವಚನ ಓದ ನೋಡಿ, 2ನೇ ಕೊರಿಂಥ 2ನೇ ಅಧ್ಯಾಯ 15ನೇ ವಚನ, 2 Corinthians 2:15. ರಕ್ಷಣಾ ಮಾರ್ಗದಲ್ಲಿರುವವರಲ್ಲಿಯೂ ಹಾ ನಾಶನ ಮಾರ್ಗದಲ್ಲಿರುವವರಲ್ಲಿಯೂ ಹಾ ನಾವು ದೇವರ ಮುಂದೆ ಕ್ರಿಸ್ತನ ಪರಿಮಳವಾಗಿದ್ದೇವೆ. ಏನ್ ಹೇಳ್ತೇನೆ ನೋಡುವಾಗ ಅಲ್ವಾ, ಥ್ರೂ ದ ಪರ್ಫೆಕ್ಷನ್ ಆಫ್ ಜೀಸಸ್, ಯೇಸು ಸ್ವಾಮಿ ಏನಾಗಿದ್ದಾರೆ, ಪರ್ಫೆಕ್ಟ್ ಆಗಿದ್ದಾರೆ ಅಲ್ವಾ? ಸೊ ಅವರ ಒಂದು ಒಬಿಡಿಯನ್ಸ್ ಸಫರಿಂಗ್ಸ್ ಅಲ್ವಾ, ಇವಾಗ ಯಾವಾಗ ನಾವು ನಮ್ಮ ಒಂದು ಸ್ಥಿತಿ ಹೆಂಗಿದೆ ಅಂದ್ರೆ ಇಂಪರ್ಫೆಕ್ಷನ್ ಆಗಿದ್ದೀವಿ ಅಲ್ವಾ? ಆ ಒಂದು ಪರಿಪೂರ್ಣತೆ ಏನಾಗಿಲ್ಲ ನಮ್ಮಲ್ಲಿ ಇಲ್ಲ. ಆದ್ರೆ ಇಲ್ಲಿ ಏನ್ ಹೇಳಕ್ ಬರ್ತಾ ನೋಡುವಾಗ ಇಲ್ಲಿ ಅಪೊಸ್ತಲ ಪೌಲ್ ಇಲ್ಲಿ ಬರೆಯುವಾಗ ಏನ್ ಹೇಳ್ತಂದ್ರೆ, ನಾವು ಫಾರ್ ವಿ ಆರ್ ಆಲ್ಸೋ ಅನ್ ಟು ಗಾಡ್ ಎ ಸ್ವೀಟ್ ಸೇವರ್ ಆಫ್ ಕ್ರೈಸ್ಟ್ ಅಂತ ಬರೀತಾರೆ. ಅಂದ್ರೆ ಯಾವಾಗ ನಮ್ಮ ಬಲಿಗಳು ನಾವು ಕೂಡ ವಿಧೇಯತೆ ತೋರಿಸಿ ನಮ್ಮ ಎಫರ್ಟ್ ಆಗ್ಬಿಟ್ಟು ನಾವು ವಿಧೇಯತೆಯಲ್ಲಿ ನಾವು ಇದು ಮಾಡಿದಾಗ ಯೇಸು ಸ್ವಾಮಿ ಮುಖಾಂತರ, ಕ್ರಿಸ್ತನ ಮುಖಾಂತರ ದೇವ್ರಿಗೆ ಹೆಂಗ್ ಕಾಣುತ್ತಂತೆ, ಪರಿಮಳವಾಗಿ ಕಾಣುತ್ತಂತೆ, ಸುಗಂಧವಾಗಿ ಕಾಣುತ್ತೆ. ಸೊ ಅದಕ್ಕೆ ನೋಡಿ, ನಮ್ಗೆ ಯಾವಾಗ ನಾವು ಯೇಸು ಸ್ವಾಮಿನ ಅಂಗೀಕರಿಸ್ತೀವೋ ಫಸ್ಟ್ ನಮ್ಮನ್ನ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ರೋಬ್ ಆಫ್ ರೈಚಿಯಸ್ನೆಸ್, ಆ ಒಂದು ಕ್ರಿಸ್ತನ್ ಒಂದು ಏನ್ ಮಾಡ್ತಾರೆ ಅಂಗಿನ ಕೊಟ್ಬಿಟ್ಟು ಒದಗಿಸ್ಬಿಡ್ತಾರೆ. ಅವಾಗ ದೇವ್ರು ನಮ್ಮ ನೋಡಿದ್ರೆ ಏನ್ ಮಾಡ್ತಾರೆ, ನಮ್ಮಿಂದ ಪಾಪ ಏನಾಗುತ್ತೆ ಆಲ್ರೆಡಿ ಮುಚ್ಚಲ್ಪಟ್ಟಿರುತ್ತೆ, ನೀತಿಯ ವಸ್ತ್ರ ಏನಾಗುತ್ತೆ ದೇವರಿಗೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ವಚನ ಎಷ್ಟು ಬ್ಯೂಟಿಫುಲ್ ಹೇಳ್ತಂದ್ರೆ, ಫಾರ್ ವಿ ಆರ್ ಆಲ್ಸೋ ಅನ್ ಟು ಗಾಡ್ ಎ ಸ್ವೀಟ್ ಸೇವರ್ ಆಫ್ ಕ್ರೈಸ್ಟ್ ಇನ್ ದೆಮ್ ದಟ್ ಆರ್ ಸೇವ್ಡ್ ಅಂತ ಬರುತ್ತೆ. ಸೊ ಕ್ರಿಸ್ತನ ಮುಖಾಂತರ ನಮ್ಮ ಒಂದು ಬಲಿಯ ಯಾವ ಕೂಡ ನಾವು ವಿಧೇಯತೆ, ಆ ಒಂದು ನಾವು ಕೂಡ ಆ ಒಂದು ಬೆಂಕಿಯಲ್ಲಿ ಸುಟ್ಟಿರುವಾಗ, ಆ ಒಂದು ಸಮಯದಲ್ಲಿ ನಾವು ಕೂಡ ಕಷ್ಟಪಟ್ಟು ನಮ್ಮ ಒಂದು ಓಟನ ಓಡುವಾಗ ಅಲ್ವಾ, ವಿಧೇಯತನ ತೋರಿಸುವಾಗ ಆ ಒಂದು ಬಲಿಯ ಜೀವನ ಕ್ರಿಸ್ತನ ಮುಖಾಂತರ ದೇವರಿಗೆ ಹೆಂಗಿದೆ ಅಂತ ಪರಿಮಳವಾಗಿ ಇರುತ್ತದೆ ಅಂತ ಹೇಳ್ತಾರೆ. ಸೊ ಅವಾಗ ಹೋರಿ ಮತ್ತೆ ಓತದ ಒಂದು ಪರಿಮಳ ಎಲ್ಲೋಗುತ್ತಂತೆ, ಆ ಒಂದು ಸೆಕೆಂಡ್ ಡಿವೈಲ್ ಹೋಗ್ಬಿಟ್ಟು ಮಹಾಪರಿಶುದ್ಧ ಸ್ಥಳಕ್ಕೆ ದೇವ್ರ ಸುಗಂಧ ವಾಸನೆಯಾಗಿ ಹೋಗುತ್ತಂತೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಪ್ರೀತಿಯ ಸಹೋದರರೇ ಅಲ್ವಾ? ಸೊ ಅದೇ ರೀತಿಯಲ್ಲಿ ಕೆಲವು ವಿಷಯಗಳು ನೋಡುವಾಗ ನೋಡಿ, ಅಲ್ಲಿ ಹೋರಿ ಮತ್ತೆ ಓತ ಅಂತ ನೋಡುವಾಗ ಯೇಸು ಸ್ವಾಮಿ ಮತ್ತೆ ಸಭೆ ಕೂಡ ಇದ್ರಲ್ಲೂ ಪಾಲ್ ತಗೊಳ್ತಾರೆ. ಹೆಂಗೆ ನೋಡುವಾಗ ಆ ಒಂದು ರೊಟ್ಟಿಯ ಮೇಜು ಅಲ್ವಾ, ರೊಟ್ಟಿಯ ಮೇಜು ಅಂತ ನೋಡುವಾಗ ದೇವರ ವಾಕ್ಯ ಏನ್ ಮಾಡುತ್ತೆ, ಅದು ಸೂಚನೆ. ಸೊ ಯೇಸು ಸ್ವಾಮಿ ಕೂಡ ಏನ್ ಮಾಡಿದ್ರು, ಅವ್ರು ಓಟ ಓಡುವಾಗ ದಿನನಿತ್ಯ ರೈಟ್ ಏನ್ ಮಾಡ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ರು. ಅಂದ್ರೆ ಅವರ ಬಗ್ಗೆ ಬರ್ದಿರುವ ಒಳೆ ಒಡಂಬಡಿಕೆ, ಸುಳಿಯಲ್ಲಿ ಬರೆಯಲ್ಪಟ್ಟಿರುವ ವಿಷಯಗಳೆಲ್ಲ ಏನ್ ಮಾಡ್ತಂತೆ, ಅವ್ರ ಬಗ್ಗೆ ಬರ್ದಿರೋ ಪ್ರವಾದನೆಗಳು ಎಲ್ಲ ಏನ್ ಮಾಡ್ತಂತೆ, ಧ್ಯಾನ ಮಾಡ್ತಾ ಇದ್ರು.
ಅದನ್ನ ಫುಲ್ಫಿಲ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ರು? ಅವರು ದೇವರ ವಾಕ್ಯದಲ್ಲಿ ಏನ್ ಮಾಡ್ತಾ ಇದ್ರು ಅಂತೆ? ದೇವರ ವಾಕ್ಯ ತಿಂತಾ ಇದ್ರು. ಅದೇ ರೀತಿಯಲ್ಲಿ ಓದ್ತಾ ಅಂತ ನೋಡುವಾಗ ಸಭೆ ಕೂಡ ಏನ್ ಮಾಡ್ತಂತೆ? ದೇವರ ವಾಕ್ಯಗಳನ್ನ ಏನ್ ಮಾಡ್ಬೇಕಂತೆ? ತಿನ್ಬೇಕು ಅನ್ನೋ ವಿಷಯ ಹೇಳ್ತಾರೆ. ನೆಕ್ಸ್ಟ್ ನೋಡುವಾಗ ಕ್ಯಾಂಡಲ್ ಸ್ಟಿಕ್. ಸೊ ಕ್ಯಾಂಡಲ್ ಸ್ಟಿಕ್ ಏನ್ ಹೇಳ್ತಾ ನೋಡುವಾಗ, ಇಟ್ ರೆಪ್ರೆಸೆಂಟ್ಸ್ ದ ಚರ್ಚ್ ಎನ್ಲೈಟೆನ್ಡ್ ಬೈ ದ ಟ್ರೂತ್ ಅಂಡ್ ದ ಹೋಲಿ ಸ್ಪಿರಿಟ್. ಆ ಬೆಳಕು ಇರೋ ಒಂದೇ, ಆ ಒಂದು ಪರಿಶುದ್ಧ ಸ್ಥಳದಲ್ಲಿ ಇರುವ ಒಂದೇ ಬೆಳಕು ಆ ಒಂದು ದೀಪಸ್ತಂಭನೆ. ಯಾವ ಹೊರಗಡೆ ಅಂತ ಕೂಡ ಏನ್ ಮಾಡಕ್ಕಾಗಲ್ಲ, ಆ ಬೆಳಕು ಹೊರಡೆ ಬರಕ್ಕಾಗಲ್ಲ. ಅಷ್ಟೊಂದು ತಿಕ್ಕಾಗಿ ಏನಾಗಿರುತ್ತಲ್ಲ, ಬಟ್ಟೆಲ್ ಕವರ್ ಆಗಿರುತ್ತೆ, ಕ್ಲೋಸ್ ಆಗಿರುತ್ತೆ ಅಲ್ವಾ? ಸೊ ಅಲ್ಲಿರೋ ಒಂದೇ ಬೆಳಕು ನೋಡುವಾಗ ಅದು ದೀಪಸ್ತಂಭದಿಂದ ಬರುವ ಒಂದು ಬೆಳಕು. ಸೊ ಅದರ ಎಣ್ಣೆ ನೋಡುವಾಗ ಪರಿಶುದ್ಧ ಆತ್ಮನ ಏನ್ ಮಾಡುತ್ತೆ? ಅದು ಸೂಚಿಸ್ತದೆ. ಸೊ ಅದು ಕೂಡ ಇವರು ಪಾಲ್ ತಗೊಳ್ಳುವ ವಿಷಯ. ಯೇಸ್ವಾಮಿ ಮತ್ತೆ ಸಭೆ ಇವರು ಪಾಲ್ ತಗೊಳ್ಳುವ ಒಂದು ವಿಷಯ ಬರುತ್ತೆ. ನೆಕ್ಸ್ಟ್ ಕೂಡ ಇನ್ನೊಂದು ಹೇಳ್ತಾರೆ ಅಂದ್ರೆ, ಪ್ರಕಟಣೆ 5:8 ಹೇಳಿರೋ ಪ್ರಕಾರ ಆ ಇನ್ಸೆನ್ಸ್ ಇದೆಲ್ಲ, ಆ ಒಂದು ಸಾಮ್ರಾಣಿ, ಅದಕ್ಕೇನ್ ಹೇಳ್ತಾರೆ ಅಂದ್ರೆ ಇಟ್ ಇಸ್ ಅ ಪ್ರೇಯರ್ ಆಫ್ ದ ಸೈನ್ಸ್ ಅಂತ ಹೇಳ್ತಾರೆ. ಭಕ್ತರ ಒಂದು ಪ್ರಾರ್ಥನೆಗಳು ಕೂಡ ಏನ್ ಮಾಡ್ತಾರೆ, ಅದಕ್ಕೆ ಕೂಡ ಸೂಚನೆ ಕೊಡುತ್ತೆ. ಬರ್ಕೊಳ್ಳಿಬೇಕಂದ್ರೆ ಪ್ರಕಟಣೆ 5:8 ಬರುತ್ತದೆ. ಓಕೆ. ಸೊ ನೆಕ್ಸ್ಟ್ ಕೂಡ ಏನಂದ್ರೆ ಇನ್ನೊಂದು ಚಿಕ್ಕ ಪ್ಯಾಟರ್ನ್ ಏನ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಅದಕ್ಕೇನ್ ಹೇಳ್ತಾರೆ ಅಂದ್ರೆ ದ ರ್ಯಾಮ್ ಆಫ್ ಕಾನ್ಸಕ್ರೇಷನ್ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ರ್ಯಾಮ್ ಆಫ್ ಕಾನ್ಸಕ್ರೇಷನ್, ಟಗರು ರ್ಯಾಮ್ ಅಲ್ವಾ, ರ್ಯಾಮ್ ಆಫ್ ಕಾನ್ಸಕ್ರೇಷನ್. ಸೊ ಅನದರ್ ಪಿಕ್ಚರ್ ನೋಡುವಾಗ ದ ಬ್ಲಡ್ ಆಫ್ ದ ರ್ಯಾಮ್ ಆಫ್ ಕಾನ್ಸಕ್ರೇಷನ್ ಅಂದ್ರೆ ಆ ಒಂದು ಟಗರ್ ರಕ್ತ ಕೂಡ ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಷಯ ಆಗುತ್ತಾರೆ. ಸೊ ಇದು ಎಲ್ಲಿ ಬರುತ್ತೆ ಅಂದ್ರೆ ಲೆವಿಟಿಕಸ್ 8th ಚಾಪ್ಟರ್, ಯಾಜಕ ಕಾಂಡನ 8ನೇ ಅಧ್ಯಾಯ 22ರಿಂದ 24 ವಚನ ಓದಿ. 22 to 24. 8ನೇ ಅಧ್ಯಾಯ 22ರಿಂದ 24. ಆ ಟಗರನ್ನು ತುಂಡು ತುಂಡಾಗಿ ಕಡಿದ ಮೇಲೆ ಹ್ಮ್ ಮೋಶೆ ಅದರ ತಲೆಯನ್ನು ಮಾಂಸಖಂಡಗಳನ್ನು ಕೊಬ್ಬನ್ನು ಹೋಮ ಮಾಡಿದನು. ಹ್ಮ್ ಅದರ ಕರುಳುಗಳನ್ನು ಕಾಲುಗಳನ್ನು ನೀರಿನಿಂದ ತೊಳೆಯಿಸಿ ಆ ಮೋಶೆ ಆ ಟಗರನ್ನು ಯಜ್ಞವೇದಿಯ ಮೇಲೆ ಪೂರ್ತಿಯಾಗಿ ಹೋಮ ಮಾಡಿಬಿಟ್ಟನು. ಆ ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆಯೇ ಆ ಅದು ಅಗ್ನಿಯ ಮೂಲಕ ಯೆಹೋವನಿಗೆ ಸುಗಂಧಕರವಾದ ಹ್ಮ್ ಸರ್ವಾಂಗ ಹೋಮವಾಗಿತ್ತು. ಹ್ಮ್ ಆಮೇಲೆ ಅವನು ಪಟ್ಟಾಭಿಷೇಕಕ್ಕಾಗಿ ಸಮರ್ಪಿಸಬೇಕಾದ 2ನೆಯ ಟಗರನ್ನು ತರಿಸಿದನು. ಹ್ಮ್. ಆರೋನನು ಅವನ ಮಕ್ಕಳು ಅದರ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟರು. ಆ. ಅದನ್ನು ವಧಿಸಿದ ನಂತರ ಮೋಶೆ ಅದರ ರಕ್ತದಲ್ಲಿ ಸ್ವಲ್ಪ ತೆಗೆದುಕೊಂಡು ಆರೋನನ ಬಲಗಿವಿಯ ತುದಿಗೂ ನೋಡಿ, ಆರೋನನ ಬಲಗಿವಿಗೆ ಏನ್ ಮಾಡಿದ್ರಂತೆ? ರಕ್ತನ ಹಾಕಿದ್ರಂತೆ. ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಿದನು. ಆಮೇಲೆ ಆ ರೈಟ್ ಟೋ ಇದೆಯಲ್ಲ, ಅದಕ್ಕೇನ್ ಮಾಡ್ತಾರೆ? ಈ ರಕ್ತನ ಅಲ್ಲಿ ಅಷ್ಟೊಂದು ಯಾರ ಇದ್ಮೇಲೆ? ಆರೋನನ. ನೆಕ್ಸ್ಟ್ ಆಗ ಮೋಶೆ ಆರೋನನ ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಆ ರಕ್ತದಲ್ಲಿ ಸ್ವಲ್ಪವನ್ನು ಅವರವರ ಬಲಗಿವಿಯ ತುದಿಗೂ ಬಲಗೈಯ ಹೆಬ್ಬೆರಳಿಗೂ ಬಲಗಾಲಿನ ಹೆಬ್ಬೆಟ್ಟಿಗೂ ಹಚ್ಚಿ ಉಳಿದ ರಕ್ತವನ್ನು ಯಜ್ಞವೇದಿಯ ಸುತ್ತಲೂ ಎರಚಿದನು. ಇಷ್ಟೇ ರೀ. ಸೊ ಇದು ಒಂದು ಪಿಕ್ಚರ್ ಕೂಡ ಏನ್ ಮಾಡಿದಾರೆ ಅಂದ್ರೆ ಸೇಮ್ ಆರೋನ್ ಮತ್ತೆ ಆರೋನ್ನ ಮಕ್ಕಳ ಬಗ್ಗೆ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಸೊ ಆರೋನ್ ನೋಡುವಾಗ ಏನಿದೆ? ಹೈ ಪ್ರೀಸ್ಟ್, ಮಕ್ಕಳು ಅಂಡರ್ ಪ್ರೀಸ್ಟ್. ಅದು ಯಾರು ಸೂಚನೆ ಮಾಡುತ್ತೆ? ಪಿಕ್ಚರ್ ಸೂಚನೆ ಮಾಡ್ತಾರೆ ಯೇಸು ಮತ್ತೆ ಸಭೆನ, ಯೇಸು ಸ್ವಾಮಿ ಮತ್ತೆ ಸಭೆನ ಅದು ಸೂಚನೆ ಮಾಡುತ್ತೆ ಅಂತ ನೋಡ್ತೀವಿ. ಸೊ ಫಸ್ಟ್ ನೋಡುವಾಗ ಆ ರಕ್ತನ ಎತ್ಕೊಂಡ್ ಏನ್ ಮಾಡಿದ್ರು ಅಂದ್ರೆ ಕಿವಿಗೆ ಏನ್ ಮಾಡಿದ್ರಂತೆ? ಹಚ್ಚಿದ್ರು. ಸೊ ಕಿವಿಗೆ ಹಚ್ಚಿದ್ರೆ ಏನ್ ಅರ್ಥ ಅಂತ ಹೇಳ್ತಾರೆ ಅಂದ್ರೆ ಇಟ್ ಇಸ್ ದ ಸ್ಪಿರಿಚುವಲ್ ಇಯರ್ಸ್. ಅಂದ್ರೆ ದೇವರ ವಾಕ್ಯ ಒಂದು ಬೆಳಕನ್ನ ಕೇಳುವ ಒಂದು ಇದಕ್ಕೆ ಏನ್ ಮಾಡದಂತೆ, ನಿನ್ನ ಕಿವಿನ ಏನ್ ಮಾಡದಂತೆ ತೆರೆದ್ರು. ಅದೇ ಸೂಚನೆ ಮಾಡುತ್ತಾರೆ. ವಚನ ಬೇಕು ನೋಡಿ, ಯೇಸುಸ್ವಾಮಿಗೆ ವಚನ ಬರುತ್ತೆ, ಸಭೆಗೂ ವಚನ ಬರುತ್ತೆ. ಬೇಕಂದ್ರೆ ನೀವು ವಚನ ಎಲ್ಲ ಬರ್ಕೊಂಡ್ಬಿಟ್ಟು ಓದ್ಕೊಳ್ಳಿ. ಓಕೆ. ಮೊದಲನೇದು ಕೀರ್ತನೆ 40ನೇ ಅಧ್ಯಾಯ 6-8 ವಚನ. ಇದು ಯೇಸುಸ್ವಾಮಿ ವಿಷಯವಾಗಿ ಅಲ್ಲಿ ಬರುತ್ತೆ. ಸಾಮ್ಸ್ 46-8. ಯಜ್ಞವೇದಿಗಳು ನಿನಗೆ ಇಷ್ಟವಿಲ್ಲ, ಸರ್ವಾಂಗ ಹೋಮಗಳನ್ನಾಗಲಿ ದೋಷ ಪರಿಹಾರಕ ಯಜ್ಞಗಳನ್ನಾಗಲಿ ನೀನು ಅಪೇಕ್ಷಿಸಲಿಲ್ಲ, ಆದರೆ ಶ್ರವಣ ಶಕ್ತಿಯನ್ನು ನನಗೆ ಅನುಗ್ರಹಿಸಿದಿ. ಶ್ರವಣ ಶಕ್ತಿ ಅಂದ್ರೆ ಅಲ್ವಾ? ಅದೇ ಇಂಗ್ಲಿಷ್ ಹೆಂಗ್ ಬರ್ತದೆ? ಮೈ ಹಿಯರ್ಸ್ ಯು ಹ್ಯಾವ್ ಪಿಯರ್ಸ್ಡ್ ಅಂತ ಬರುತ್ತೆ ಅಲ್ವಾ? ಕಿವಿನ ಏನ್ ಮಾಡದಂತೆ ತೆಗೆದ್ರು. ಅದ ದೇವರ ವಾಕ್ಯನ ಕೇಳೋ ಒಂದು ಇದಕ್ಕೆ ಏನ್ ಮಾಡದಂತೆ ಕಿವಿನ ತೆಗೆದ್ರು. ಅದೇ ರೀತಿಯಲ್ಲಿ ರೋಮನ್ಸ್ 10:17 ಬರ್ಕೊಳ್ಳಿ. ಅದು ಬಂದು ಸಭೆ ವಿಷಯದಲ್ಲಿ ಬರುತ್ತೆ. ದ ಫೇತ್ ಕಮ್ಸ್ ಫ್ರಮ್ ಹಿಯರಿಂಗ್ ದ ಮೆಸೇಜ್ ಅಂತ ಬರುತ್ತದೆ. ರೋಮನ್ಸ್ 10:17. ಓಕೆ. ಫೇತ್ ಕಮ್ಸ್, ನಮ್ಮ ಒಂದು ನಂಬಿಕೆಯಲ್ಲಿ ಬರುತ್ತಂದ್ರೆ ದೇವರ ವಾಕ್ಯ ಕೇಳಿದ್ರೆ ಏನಾಗುತ್ತೆ? ನಂಬಿಕೆ ಬರುತ್ತೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ. ಅಂತ ನಮ್ಮ ಕಿವಿಗಳು ಏನ್ ಮಾಡಿದಾರೆ? ದೇವರು ತೆರೆದಿದ್ದಾರೆ. ಇವತ್ತು ಎಷ್ಟೋ ಒಂದ್ ಏನ್ ಮಾಡ್ತೀವಿ, ದೇವ್ರ ವಾಕ್ಯ ಹೇಳ್ತೀವಿ, ಅದು ಕಿವಿ ತೆರೆದಿದ್ರೆ ಮಾತ್ರ ಏನಾಗುತ್ತೆ ಅವ್ರಿಗೆ? ಇಲ್ಲಾಂದ್ರೆ ಕೇಳಲ್ಲ. ಕಿವಿ ಇರೋನು ಕೇಳಲಿ ಅಂತ ಏನ್ ಮಾಡ್ತಾರೆ ಅನೇಕ ಸತಿ ವಾಕ್ಯಗಳು ಬರೆಯಲ್ಪಟ್ಟಿದೆ. ಕಿವಿ ಇರೋನು
ಕೇಳಲಿ ಅಂತ ಬರೀತಾರೆ. ಸೊ ಯಾರಿಗೆಲ್ಲ ಕಿವಿದೆ ಅವ್ರ ಮಾತ್ರ ಏನಾಗುತ್ತೆ ಅಲ್ಲಿ ಆ ಅಲ್ವಾ, ಸುಮ್ಮನೆ ಏನ್ ಮಾಡಲ್ಲ ದೇವ್ರು, ವಿಷಯ ರೆಕಾರ್ಡ್ ಮಾಡಲ್ಲ ರೀ ಅಲ್ವಾ. ಸೊ ಅದೇ ಹೇಳ್ತಾರೆ, ದ ಸ್ಪಿರಿಚುವಲ್ ಇಯರ್ಸ್ ಆರ್ ಓಪನ್ಡ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್ ಅಂತ ಹೇಳ್ತಾರೆ. ದೇವರ ವಾಕ್ಯನ ಕೇಳಿ ಅದರ ನಂಬಿಕೆ ಬರೋದಕ್ಕೆ ಕಿವಿ, ಅದಕ್ಕೆ ಆ ಒಂದು ವಿಷಯ ಏನಂತಾರೆ, ಆರೋನನ ಕಿವಿಗೆ ಏನ್ ಮಾಡ್ತಂತೆ ರಕ್ತ, ಮತ್ತೆ ಮಕ್ಕಳ ಒಂದು ರಕ್ತ ಏನ್ ಮಾಡ್ತಾರೆ ಬಲ ಒಂದು ಇದಕ್ಕೆ ಕಿವಿಗೆ ರಕ್ತನ ಹಾಕಿದ್ರು ಅಂತ ಬರುತ್ತೆ. ನೆಕ್ಸ್ಟ್ ಆ ರಕ್ತನ ಏನ್ ಮಾಡ್ತಂತೆ ರೈಟ್ ಹ್ಯಾಂಡ್ ಟೋಲ್ ಏನ್ ಮಾಡ್ತಂತೆ ಟಿಪ್ಪಲ್ಲಿ ಅಲ್ಲಿ ಹಾಕೋದ್ರಿಂದ ಬರುತ್ತೆ. ಸೊ ಅದು ಏನ್ ಹೇಳ್ತಾರೆ ಅಂದ್ರೆ, ಇಟ್ ರೆಪ್ರೆಸೆಂಟ್ಸ್ ದ ಫಿಸಿಕಲ್ ಆಕ್ಟಿವಿಟಿ ಟು ಡೂ ದ ಸರ್ವಿಸ್ ಆಫ್ ಗಾಡ್ ಅಂತ ಹೇಳಿ, ದೇವರ ಒಂದು ಸೇವೆ ಕಾರ್ಯಗಳು ಮಾಡೋ ಒಂದು ನಿಮ್ಮ ಆಕ್ಟಿವಿಟಿ ಏನ್ ಮಾಡುತ್ತೆ, ಕೈ ಅದನ್ನ ಸೂಚನೆ ಮಾಡುತ್ತೆ. ಬೇಕಾದ್ರೆ ವಚನ ಪಡ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಓದ್ಕೊಳ್ಳಿ. ಫಿಲಿಪಿಯ 4:13, ಆಮೇಲೆ ಪ್ರಸಂಗಿ 9ನೇ ಅಧ್ಯಾಯ 10ನೇ ವಚನ. ನೀವು ದೇವರಿಗೆ ಸೇವೆ ಕಾರ್ಯ ಮಾಡುವ ಒಂದು ವಿಷಯ, ಹಗಲಿರುವಾಗ್ಲೇ ಏನ್ ಮಾಡ್ಬೇಕಂತ ನೀವು ಸೇವೆ ಕಾರ್ಯ ಮಾಡಿ, ಒಂದ್ಸತಿ ನೀವು ಇದು ಪಾತಾಳಕ್ಕೆ ಹೋಗ್ಬಿಟ್ಮೇಲೆ ಏನ್ ಮಾಡಕ್ಕಾಗಲ್ಲ, ನೀವು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಕಡೆಯ ಒಂದು ರಕ್ತ ಏನ್ ಮಾಡದಂತೆ ರೈಟ್ ಟೋ, ಕಾಲ್ನ ಒಂದು ಟೋಲ್ ಏನ್ ಮಾಡದಂತೆ ಅಲ್ಲಿ ಹಾಕಿದ್ರು. ಸೊ ಅದಕ್ಕೆ ಹೇಳ್ತಾರೆ 4 ವಿಷಯ ಬರೀತಾರೆ ಮುಖ್ಯವಾಗಿ. ಏನ್ ನೋಡುವಾಗ ಬಂದು ಒಂದೊಂದು ದ ನ್ಯೂನೆಸ್ ಆಫ್ ಲೈಫ್ ಅಂತ ಹೇಳ್ತಾರೆ, ಹೊಸ ಒಂದು ಜೀವನ. ಯಾವ ನಾವು ದೇವರ ವಾಕ್ಯ ಕೇಳಿ ಬಂದ್ಬಿಡ್ತೀವೋ ನಮ್ಗೆ ಏನಾಗುತ್ತೆ, ಹೊಸ ಒಂದು ಜೀವನ ಬರುತ್ತೆ. ನೆಕ್ಸ್ಟ್ ವಾಕ್ ಬೈ ಫೇತ್, ಇನ್ನು ಮುಂದೆ ನಾವು ನೋಡಿ ಏನ್ ಮಾಡಲ್ಲ, ನಮ್ಮ ನಂಬಿಕೆಯಿಂದ ಏನ್ ಮಾಡ್ತಾ ಇದ್ವಿ, ನಡಿಬೇಕು ಅಂತ ಹೇಳ್ತಾರೆ ಅಲ್ವಾ. ನೆಕ್ಸ್ಟ್ ಬಂದು ವಾಕ್ ಇನ್ ದ ಸ್ಪಿರಿಟ್ ಅಂತ ಹೇಳ್ತಾರೆ ಅಲ್ವಾ, ನೀವೇನ್ ಆತ್ಮಿಕದಲ್ಲಿ ನೀವು ನಡೀರಿ. ನೆಕ್ಸ್ಟ್ ವಾಕ್ ಇನ್ ದ ಲೈಟ್ ಅಂತ ಬರುತ್ತೆ ಅಲ್ವಾ, ಬೆಳಕಲ್ಲಿ ಏನ್ ಮಾಡ್ಬೇಕಂತೆ ನೀವು ನಡಿಬೇಕು. 4 ವರ್ಷ ನೋಟ್ ಡೌನ್ ಮಾಡ್ಕೊಳ್ಳಿ. ರೋಮನ್ಸ್ 6:9-10, ನೆಕ್ಸ್ಟ್ 2 Corinthians 5:7 ವಾಕ್ ಬೈ ಫೇತ್ಗೆ, ನೆಕ್ಸ್ಟ್ ಗ್ಯಾಲೇಷಿಯನ್ಸ್ 5:16 ವಾಕ್ ಇನ್ ದ ಸ್ಪಿರಿಟ್, ಇದರ ನೀವು ನಡೆಯೋ ಒಂದು ವಿಷಯ ಬಗ್ಗೆ ಹೇಳ್ತಾ ಇದಾರಲ್ಲಿ. ನೆಕ್ಸ್ಟ್ 1 John 1:7, 1 ಯೋವಾನ 1:7 ವಾಕ್ ಇನ್ ದ ಲೈಟ್, ಬೆಳಕಲ್ಲಿ ಏನ್ ಮಾಡ್ಬೇಕು ನೀವು ನಡಿಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಹೇಳ್ತಾರೆ. ಸೊ ನೋಡುವಾಗ ನೋಡಿ, ಒಂದು ಬಂದು ದೇವದರ್ಶನದ ಗೂಢಾರದ ಒಂದು ವಿಷಯದಲ್ಲಿ ಏನ್ ಮಾಡೋದು, ಒಂದು ಪ್ಯಾಟರ್ನ್ ನಾವು ನೋಡ್ತೀವಿ ಅಲ್ವಾ. ಯಜ್ಞಾತ ಕುರಿ ಎಲ್ಲೆಲ್ಲ ಹೋಗ್ತಾನೋ ಏನ್ ಮಾಡ್ತಾರೆ, ಹಿಂಬಾಲಿಸ್ಕೊಂಡು ಹೋಗೋ ಒಂದು ವಿಷಯ ಅಲ್ಲಿ ತೋರಿಸ್ತಾರೆ. ಬಲಿಗಳ ಒಂದು ಜೀವನ ಏನ್ ಮಾಡ್ತಾರೆ ಅಲ್ಲಿ ತೋರಿಸ್ತಾರೆ, ಅಂದ್ರೆ ಪಾತ್ರೆ ಒಂದು ವಿಷಯ ಏನ್ ಮಾಡ್ತಾರೆ ತೋರಿಸ್ತಾರೆ. ನೆಕ್ಸ್ಟ್ ನೋಡುವಾಗ ರಾಮ್ ಆಫ್ ಕಾನ್ಸಕ್ರೇಷನ್ ಅಂತ ನೋಡುವಾಗ ಕೂಡ ಇದು ಕೂಡ ಆ 3 ವಿಷಯ ಅದು ಸೂಚನೆ ಮಾಡುತ್ತೆ. ಯೇಸ್ವಾಮಿ ಏನ್ ಮಾಡಿದ್ರು, ಯೇಸ್ವಾಮಿ ಏನೆಲ್ಲ ಮಾಡಿದ್ರು, ಸಭಿಕರು ಕೂಡ ಏನ್ ಮಾಡ್ತಾರೆ, ಒಂದು ಭಕ್ತರು ಅವ್ರು ಕೂಡ ಇದೆಲ್ಲ ಮಾಡೋ ಒಂದು ಹಿಂಬಾಲಿಸ್ಕೊಂಡು ಹೋಗೋ ಒಂದು ವಿಷಯನ ಏನ್ ಮಾಡ್ತಾರೆ ನೆಕ್ಸ್ಟ್ ಸೂಚನೆ ಮಾಡ್ತಾರೆ ಅಲ್ವಾ. ಇವಾಗ ಏನಂತ ಹೇಳ್ತಾರೆ ಅಂದ್ರೆ, ಯೇಸು ಸ್ವಾಮಿಯ ಒಂದು 3.5 years, ಆ ಒಂದು 3.5 ವರ್ಷದಲ್ಲಿ ಅವ್ರು ಹೇಳ್ತಾರೆ, ಇಟ್ ಇಸ್ ಡಿಫಿಕಲ್ಟ್ ಟು ಇಮ್ಯಾಜಿನ್ ಅಲ್ವಾ. ಅವ್ರು ಎಲ್ಲ ಎಕ್ಸ್ಪೀರಿಯನ್ಸ್ ಏನ್ ಮಾಡಿರ್ತಾರೆ ಅಂತ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸ್ತಾರೆ ಅಲ್ವಾ. ಯಾಕಂದ್ರೆ ನಮ್ಗೆ ಎಂತ ಒಂದು ಮಹಾಯಾಜಕ ಇದಾರಂದ್ರೆ, ನಿಮ್ಮಲ್ಲ ವಸ್ತು ಇಂಗ್ಲಿಷ್ ಹೆಂಗ್ ಬರುತ್ತೆ, ಸಿಂಪಥೆಟಿಕ್ ಐ ಪ್ರೀಸ್ಟ್ ಅಂತ ಬರುತ್ತೆ. ಬೇಕಂದ್ರೆ ವಚನ ಓದಿ, ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ, ಹೀಬ್ರೂಸ್ 4:15. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ, ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಸೊ ಇಂಗ್ಲಿಷ್ ಹೆಂಗ್ ಬರುತ್ತೆ ಅಂತ ಒಂದು ವಿಷಯ ಹೇಳ್ತಾರೆ, ಫಾರ್ ವಿ ಡು ನಾಟ್ ಹ್ಯಾವ್ ಅ ಹೈ ಪ್ರೀಸ್ಟ್ ಹೂ ಕ್ಯಾನಾಟ್ ಸಿಂಪಥೈಸ್ ಅಂತ ಬರುತ್ತೆ. ಸಿಂಪತಿ ಅಂದ್ರೆ ಏನ್ ಅರ್ಥ, ಸಿಂಪತಿ ಕಾರಣ ಅಂದ್ರೆ ಬೇರೆಯವ್ರ ಬಗ್ಗೆ ಏನ್ ಮಾಡ್ತೀರಾ ನೀವು, ಯೋಚನೆ ಮಾಡ್ತೀರಾ, ಬೇರೆಯವ್ರ ಬಗ್ಗೆನೂ ಏನ್ ಮಾಡ್ತೀರಾ ನೀವು ಕನ್ಸಿಡರ್ ಮಾಡ್ತೀರಾ, ಅದು ಸಿಂಪತಿ. ಎಂಪತಿ ಬೇರೆ, ಸಿಂಪತಿ ಬೇರೆ, ಎಂಪತಿ ಬೇರೆ ಅಲ್ವಾ. ಸೊ ಇಲ್ಲಿ ನೋಡುವಾಗ ಇಂಗ್ಲಿಷ್ ಅಲ್ಲಿ ಸಿಂಪಥೈಸ್ ಅಂತ ಇಂಗ್ಲಿಷ್ ವರ್ಷನ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಇದರ ಗ್ರೇಕ ಒಂದು ಪದ, ಆ ಒಂದು ಸಿಂಪತಿ ಗ್ರೇಕ ಒಂದು ಪದ ಯೂಸ್ ಮಾಡಿರೋದೇ ನೋಡುವಾಗ ಸಂಪ್ಯಾಥಿಯೋ ಅಂತ ಯೂಸ್ ಮಾಡಿದಾರೆ. ಸಂಪ್ಯಾಥಿಯೋ ಅದು ಗ್ರೇಕ ಒಂದು ಪದದಲ್ಲಿ ಸಂಪ್ಯಾಥಿಯೋ ಅಂತ ಹಾಕಿದ್ದಾರೆ. ಈ ಸಂಪ್ಯಾಥಿಯೋ ಅಂದ್ರೆ ಏನ್ ಅರ್ಥ ಅಂತ ನೋಡುವಾಗ, ಟು ಫೀಲ್ ಅಂದ್ರೆ ಏನರ್ಥ, ಎಕ್ಸಾಕ್ಟ್ ಆಗಿ ಫೀಲ್ ಮಾಡೋದು. ಇವಾಗ ಯಾರೋ ಒಬ್ರು ಒಂದು ಕಷ್ಟದಲ್ಲಿ ಅನುಭವಿಸ್ತದಂದ್ರೆ ಅಂದ್ರೆ ಅವ್ರ ಕಷ್ಟ ನಾವು ಅನುಭವಿಸಿದ್ರೆ ಮಾತ್ರ ಏನಾಗುತ್ತೆ, ನಾವು ಫೀಲ್ ಮಾಡಕ್ಕಾಗುತ್ತೆ. ಸುಮ್ಮನೆ ಮೇಲೆ ಅಂದ್ರೆ ಇವಾಗ ಯಾರೋ ಬ್ರದರ್ ಏನೋ ಕಷ್ಟ ಪಡದ ನೋಡುವಾಗ ನಿಮ್ ಕಷ್ಟ ನಮ್ಗೆ ಅರ್ಥ ಆಗುತ್ತೆ ಬ್ರದರ್, ಅಷ್ಟೇ ಅರ್ಥ ಆಗುತ್ತೆ ಅಷ್ಟೇ. ಆದ್ರೆ ಇಟ್ ಇಸ್ ನೆಕ್ಸ್ಟ್ ಲೆವೆಲ್. ಫಾರ್ ಎಕ್ಸಾಂಪಲ್ ಇವಾಗ ಯಾರೋ ಒಂದು ಸಹೋದರ ಆಗ್ಲಿ ಏನೋ ಒಂದು ಮೆಡಿಕಲ್ ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ ಕ್ಯಾನ್ಸರ್ ಅಂತಾನೆ ಇಟ್ಕೊಳ್ಳಿಯಪ್ಪ. ಆ ಕ್ಯಾನ್ಸರ್ ಅಂತ ಬಂದಾಗ ಅವ್ರು ಎಷ್ಟು ಕಷ್ಟ ಅನುಭವಿಸ್ತಾರೆ ಏನಾಗುತ್ತೆ ಅವ್ರಿಗೆ ಗೊತ್ತಿರುತ್ತೆ. ರೇಡಿಯೋಥೆರಪಿ ಅಂತೆ ಅದೆಲ್ಲ ನೋಡುವಾಗ ಆ ಕಷ್ಟ ಹೆಂಗ್ ಅನುಭವಿಸ್ತಾರೆ ಅಂತ ಏನಾಗುತ್ತೆ, ಆ ನೋವು ಅವ್ರಿಗೆ ಗೊತ್ತಾಗುತ್ತೆ ಇಲ್ವಾ. ಆ ನೋವನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವ್ ಏನ್ ಮಾಡ್ಬೇಕು, ಅದನ್ನ ಅನುಭವಿಸಿದ ಮಾತ್ರ ಆ ನೋವು ನಮಗೆ ಅರ್ಥ ಆಗುತ್ತೆ.
ಇಲ್ಲಾಂತ ಜಸ್ಟ್ ಮೇಲೆ ನೋಟ ನಮ್ಮ ಹತ್ರ ಏನ್ ಮಾಡ್ತೀವಿ ನೋಡ್ತೀವಿ ಅಷ್ಟೇ. ಆದ್ರೆ ಸೊ ಅದಕ್ಕೆ ಹೇಳ್ತಾರೆ ಸಂಪ್ಯಾಥಿಕ್ ವರ್ಡ್ ಅಂತ ನೋಡುವಾಗ ಟು ಫೀಲ್ ಅಂತ ಹೇಳುವಾಗ ಇಲ್ಲಿ ಎಂತ ಒಂದು ಮಹಾಯಾಜಕ ನಮ್ಗೆ ಇದ್ದಾರೆ ಅಂದ್ರೆ ಈ ಕ್ಯಾನ್ ಫೀಲ್ ಅವರ್ ಇನ್ಫಾರ್ಮಿಟೀಸ್ ಅಂತ ಹೇಳ್ತಾರೆ. ನಾವು ಎಂತ ಕಷ್ಟಗಳನ್ನ ಅನುಭವಿಸ್ತಾ ಇದ್ದೀವಿ ಈ ಒಂದು ಇಕ್ಕಡದ ಮಾರ್ಗದಲ್ಲಿ ಹೋಗುವಾಗ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಕೆಲವು ಸತಿ ಏನ್ ಮಾಡ್ತೀವಿ, ಕೆಲವು ಸತಿ ನಾವು ವಿನ್ ಆಗ್ಬಿಡ್ತೀವಿ, ಕೆಲವು ಸತಿ ಫೇಲಿಯರ್ ಆಗ್ಬಿಡ್ತೀವಿ, ಕೆಲವು ಸತಿ ಏನಾಗ್ಬಿಡ್ತೀವಿ ಬಿದ್ದೋಗ್ಬಿಡ್ತೀವಿ, ಕೆಲವು ಸತಿ ದೇವರಿಗೆ ವಿರುದ್ಧವಾಗಿ ಏನ್ ಮಾಡ್ಬಿಡ್ತೀವಿ ಹೋಗ್ತೀವಿ. ಸೊ ಇದರ ಒಂದು ಕಷ್ಟನ ಯೇಸು ಏನ್ ಮಾಡ್ಬೋದಂತೆ, ಈ ಕ್ಯಾನ್ ಫೀಲ್ ಅಸ್ ಅಂತ ಒಂದು ಮಹಾಯಾಜಕ ಏನಾಗಿದಾರಂತೆ ನಮ್ಗೆ ಇದ್ದಾರೆ ಅಂತ ಹೇಳ್ತಾರೆ ಅಲ್ವಾ. ಈ ಕ್ಯಾನ್ ಫೀಲ್ ಅಲ್ವಾ, ಫೆಲೋ ಫೀಲಿಂಗ್ ಅಂತ ಅಲ್ಲಿ ಹೇಳ್ತಾರೆ. ಸೊ ನೋಡುವಾಗ ಈ ನೋಸ್ ವಾಟ್ ವಿ ಆರ್ ಗೋಯಿಂಗ್ ಥ್ರೂ ಅಂತ ಹೇಳ್ತಾರೆ. ನಾವ್ ಯಾವ ಒಂದು ಕಷ್ಟದಲ್ಲಿ ಹೋಗ್ತಾ ಇದೀವಿ ಅಂತ ಏನಾಗಿದೆ ಸ್ವಾಮಿಗೆ ಅಲ್ಲಿ ಗೊತ್ತಿದೆ. ಸೊ ಇಂಥ ಒಂದು ಕಂಪನಿ ಇಲ್ಲ ಬೇರೆ ಅಂತ ಒಂದು ಕಂಪನಿ ಬೇಕು ನಮ್ಗೆ ಹೇಳಿ ಅಲ್ವಾ. ಸೊ ಅದೇ ಹೇಳ್ತಾರೆ. ಸೊ ನೆಕ್ಸ್ಟ್ ಕೂಡ ನೋಡುವಾಗ ಯೇಸು ಸ್ವಾಮಿ ಆ ಒಂದು ಬಾಧೆಗಳನ್ನ ಅನುಭವಿಸೋದ್ರಿಂದ ಅವ್ರಿಗೆ ಏನಾಗುತ್ತೆ ನೋಡುವಾಗ ನಮ್ಮ ಒಂದು ಕಷ್ಟ ಏನಾಗುತ್ತೆ ಗೊತ್ತಾಗುತ್ತಾ ಅಲ್ವಾ. ಸೊ ನಮ್ಮ ಒಂದು ಅವ್ರು ಕೂಡ ನಮ್ಮ ಮನುಷ್ಯನ ರೂಪವನ್ನೇ ಪಡ್ಕೊಂಡು ಅವ್ರಿಗೇನಾಗಿತ್ತು, ಅವ್ರಿಗೂ ಕುಚ್ಚುಚ್ಚಿದಲ್ಲಿ ರಕ್ತ ಬರ್ತಾ ಇತ್ತು, ಏನಾಗಿತ್ತು ಅವ್ರಿಗೆ ಇಲ್ದೇನಾಗಿತ್ತು ನೋವು ಅವ್ರಿಗೂ ಆಗ್ತಾ ಇತ್ತು. ಒಂದು ಮನುಷ್ಯರಂತ ಏನಾಗಿದ್ರು ಅವರು ಅಲ್ವಾ. ಸೊ ಅವ್ರಿಗೂ ಆ ಒಂದು ಕಷ್ಟ, ನಿದ್ದೆ, ಟಯರ್ಡ್ ಏನಾಗಿತ್ತು, ಅವ್ರು ಕೂಡ ಬಾಯಾರಿಕೆ, ಹೊಟ್ಟೆ ಹಸಿವು ಎಲ್ಲ ಇತ್ತಲ್ವಾ. ಸೊ ಆತ ನೋಡುವಾಗ ಅವ್ರು ಕೂಡ ಏನ್ ಮಾಡ್ತಾರೆ, ನಮ್ಮಂತೆಯೇ ಅವರು ಕಷ್ಟಗಳನ್ನ ಅನುಭವಿಸಿದ್ರು. ಸೊ ನಾವ್ ಎಂತ ಕಷ್ಟ ಹೋಗ್ತಾ ಇದೀವಿ ಏನಾಗಿದೆ ಅವ್ರಿಗೆ ಈ ಕ್ಯಾನ್ ಫೀಲ್ ಅನ್ನೋ ವಿಷಯ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಸೊ ಅದೇ ರೀತಿಯಲ್ಲಿ ಇವಾಗ ನಮಗೆ ಯಾಕಪ್ಪ ವೈ ಟು ಸೈನ್ ಸಫರ್, ಯಾವ ಭಕ್ತರು ಯಾಕೆ ಕಷ್ಟ ಪಡ್ಬೇಕು ನೋಡುವಾಗ, ನಾವು ಇವಾಗ ಯಾಕೆ ಅನುಭವಿಸ್ಬೇಕು ನೋಡುವಾಗ, ನಾಳೆ ದಿವಸ ಎಂತ ಒಂದು ದೊಡ್ಡ ಟಾಸ್ಕ್ ಇದೆ ನಮ್ಗೆ. ಲೋಕ ಕೂಡ ಏನಾಗುತ್ತೆ ಇದೇ ಸೇಮ್ ರೇಸೇ ಓಡ್ತಾರ್ರಿ, ಸೇಮ್ ರೇಸ್. ಇವಾಗ ನಾವ್ ಏನ್ ರೇಸ್ ಓಡ್ತಾ ಇದೀವೋ ಅವರು ಅದೇ ರೇಸ್ ಓಡ್ತಾರೆ, ಬರೀ ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಅಷ್ಟೇ, ಪ್ರೈಸ್ ಮಾತ್ರ ಡಿಫ್ರೆನ್ಸ್ ಅಲ್ವಾ. ನಾವೇನು ಇನ್ನೊಂದೇನಂದ್ರೆ ಅವ್ರು ಸ್ವಲ್ಪ ರೇಸ್ ಸ್ವಲ್ಪ ಈಸಿ ಇರುತ್ತೆ. ಯಾಕಂದ್ರೆ ನೋಡುವಾಗ ಸೈತಾನ ಏನ್ ಮಾಡ್ಬಿಡ್ತಾರೆ. ಸೊ ನಮ್ಗೆ ನೋಡುವಾಗ ಯಾಕಂದ್ರೆ ನಮ್ಗೂ ಪ್ರೈಸ್ಗೂ ಅವ್ರ ಪ್ರೈಸ್ಗೂ ಡಿಫ್ರೆನ್ಸ್ ಇದೆ ಅಲ್ವಾ. ನಾವು ಕೂಡ ಏನ್ ಮಾಡ್ತೀವಿ, ನಾವು ಕೂಡ ಮನುಷ್ಯನ ಒಂದು ಹಳೆ ಸ್ವಭಾವದಲ್ಲಿ ಇದ್ದು ದೇವ್ರ ಬಗ್ಗೆ ತಿಳ್ಕೊಂಡು ಸತ್ಯಕ್ಕೆ ಬಂದ್ಬಿಟ್ಟು ನಮ್ಮಲ್ಲಿ ಹೊಸ ಸೃಷ್ಟಿ ಏನಾಗ್ತದೆ, ಹಳೆ ಸ್ವಭಾವದೊಂದಿಗೆ ಹೊಸ ಸೃಷ್ಟಿ ಏನಾಗ್ತದೆ ಬೆಳೀತದೆ. ಎರಡು ಹೋರಾಟ ಆಗ್ತಾನೆ ಇದೇನೆ ಲೋಕಕ್ಕೆ ಏನಾಗುತ್ತೆ, ಅವ್ರು ಎದ್ಬಿಟ್ಟು ಬಂದಾಗ ಅವ್ರು ಕೂಡ ಏನಾಗುತ್ತೆ, ಅವ್ರಿಗೂ ಕೊಡ್ತಾರೆ ದೇವ್ರು. ಅವ್ರಿಗೇನಾಗುತ್ತೆ ಅವಾಗ ಅವ್ರ ದೇವ್ರು ಅವ್ರಿಗೂ ಸತ್ಯನ ಕೊಡ್ತಾರೆ, ಅವ್ರಿಗೂ ಬೆಳಕು ಕೊಡ್ತಾರೆ. ಮನ ಕಣ್ಣುಗಳೇನಾಗುತ್ತೆ, ಅವರ ಮನಸ್ಸುಗಳು ತೆರೆಯಲ್ಪಡ್ತದೆ, ಸತ್ಯವನ್ನು ಕೊಡ್ತಾರೆ. ಅವರು ಕೂಡ ಇದೇನಾ ಸತ್ಯ, ನಾನ್ ದೇವ್ರಿಗೆ ಪ್ರಿಯಾಗಿ ನಡಿಬೇಕಂತ ಅವ್ರು ಏನ್ ಮಾಡ್ತಾರೆ, ಅವ್ರು ನಡೀತಾ ಅವ್ರಿಗೂ ಕಷ್ಟಗಳೇನಾಗುತ್ತೆ ಬರುತ್ತೆ. ಹಳೆ ಸ್ವಭಾವದಿಂದ ಹೊಸ ಸ್ವಭಾವ ಅವರು ಚೇಂಜ್ ಆಗಕ್ಕೆ ಏನಾಗುತ್ತೆ ಟೈಮ್ ತಗೊಳುತ್ತೆ. ಅದು ಹೋರಾಟ ಏನಾಗುತ್ತೆ ಅವ್ರಿಗೂ ಇರುತ್ತೆ. ಸೊ ಅವಾಗ ಅವ್ರು ಎಂತ ಕಷ್ಟದಲ್ಲಿ ಹೋಗ್ತಾರಂತ ನಾವೇನ್ ಮಾಡ್ಬೇಕು ಅರ್ಥ ಮಾಡ್ಕೋಬೇಕು ಅಲ್ವಾ. ಇವಾಗ ಏನ್ ಮಾಡಕ್ಕಾಗತ್ತಲ್ಲ, ರೋಡ್ ಟ್ರಾಫಿಕ್ ಅಲ್ಲಿ ಪೇಷನ್ಸೇ ಇಲ್ಲ ನಮ್ಗೆ, ರೋಡ್ ಟ್ರಾಫಿಕ್ ಅಲ್ಲಿ ತಾಳ್ಮೆನೆ ಇಲ್ಲ, ಯಾವ ಕಲ್ತ್ಕೊಳ್ಳೋದು ಅಲ್ವಾ. ಸೊ ದೇವ್ರು ಏನ್ ಮಾಡ್ತಿದ್ದಲ್ಲ ಅನುಮತಿ ನೀಡಿದ್ದಾರೆ ಅಂತ ನಾವು ಏನ್ ಮಾಡ್ತೀವಿ ಅದೇ ಹೇಳ್ತಾರೆ. ನಮ್ಮ ಎಕ್ಸ್ಪೀರಿಯನ್ಸ್ ಯಾಕೆ ದೇವ್ರು ಕೊಡ್ತಾರೆ ನೋಡುವಾಗ, ಸೋ ದಟ್ ವಿ ಮೇ ಹೆಲ್ಪ್ ದ ಪೀಪಲ್ ಕಮಿಂಗ್ ಇನ್ ದ ಹೈವೇ ಆಫ್ ಹೋಲಿನೆಸ್ ಅಂತ ಹೇಳ್ತಾರೆ. ಅವರು ಬರುವಾಗ ಅವ್ರು ಎಂತ ಕಷ್ಟ ಹೋಗ್ತಾರೆ ಅಂತ ನಾವೇನ್ ಮಾಡ್ಬೇಕಂತ ನಾವು ಫೀಲ್ ಮಾಡ್ಬೇಕಂತೆ, ಅವ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ವಿಷಯ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ತಿಳಿಸ್ತಾರೆ ಪ್ರೀತಿ ಸೋದರ. ಸೊ ಅದಕ್ಕೆ ನಮ್ಗೆ ಕಷ್ಟ ಬಾಧೆಗಳು ಬೇಕೇ ಬೇಕು. ಒಂದು ಕಡೆ ನಾವು ಬಂದು ಕ್ರಿಸ್ತನ ಒಂದು ಸ್ವಾರೂಪ್ಯಕ್ಕೆ ಬೆಳಿಬೇಕಂದ್ರೆ, ನಮ್ಮ ಕ್ಯಾರೆಕ್ಟರ್ಸ್ ಡೆವಲಪ್ ಆಗ್ಬೇಕಂದ್ರೆ ಎಕ್ಸ್ಪೀರಿಯನ್ಸಸ್ ಬೇಕಾಗತ್ತೆ ರೀ. ಇಲ್ಲಾಂದ್ರೆ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಮಾಡಕ್ಕೆ ಆಗೋದಿಲ್ಲ ಅಲ್ವಾ. ನೆಕ್ಸ್ಟ್ ಇನ್ನೊಂದು ನೋಡುವಾಗ ನಾವು ಕೂಡ ಅವರ ಲೋಕದ ಒಂದು ಕಷ್ಟಗಳನ್ನ ತಿಳಿಸೋದಕ್ಕೆ ದೇವರು ಇದನ್ನ ಏನ್ ಮಾಡ್ತಾರೆ, ಈ ಒಂದು ಕಷ್ಟ ಬಾಧೆಗಳನ್ನ ನಮ್ಗೆ ಅನುಮತಿ ನೀಡ್ತಾರೆ ಅಂತ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ಸೊ ಈ ಒಂದು ಅದಕ್ಕೆ ಅಪೊಸ್ತಲ ಪೌಲ ಹೇಳಿದಾಗ ದಿನನಿತ್ಯ ಏನ್ ಮಾಡ್ತಾ ಇದ್ದೀನಿ ನಾನು, ಮರಣ ಹೊಂಟ ಇದೀನಿ, ಸಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದೇ ಭಕ್ತರ ಒಂದು ಮರಣ. ದಿನನಿತ್ಯ ನಾವು ದೇವರಿಗೆ ಪ್ರಿಯವಾಗಿ ನಡ್ಕೊಳ್ಳುವಾಗ ಅನೇಕ ಕಷ್ಟಗಳು, ಮನಸ್ಸಿಂದ ಮೆಂಟಲ್ ಟಾರ್ಚರ್, ಫಿಸಿಕಲ್ ಟಾರ್ಚರ್ ಎಲ್ಲ ಏನಾಗುತ್ತೆ ನಮ್ಗೆ ಬರುತ್ತೆ, ಸ್ಟ್ರೆಸ್ ಬರುತ್ತೆ. ಕೆಲವು ವಿಷಯಗಳು ನಾವು ತುಂಬಾ ವರ್ಷದಿಂದ ಆಸೆ ಇರುವ ನಮ್ಮೊಂದು ಶರೀರ ಅಷ್ಟೀಸಾಗಿ ಏನ್ ಮಾಡಕ್ಕಾಗಲ್ಲ, ಬಿಡಲ್ಲ ರೀ. ಕೆಲವು ವಿಷಯಗಳು ಬಿಟ್ಕೊಡಕ್ ಆಗಲ್ಲ. ಮನ್ಸು ಏನ್ ಮಾಡುತ್ತೆ, ಆ ಕಡೆನೂ ಇಳಿತಾ ಇರುತ್ತೆ, ಈ ಕಡೆ ಇಳಿತಾ ಮೆಂಟಲ್ ಸ್ಟ್ರೆಸ್ ಬರುತ್ತೆ ನಮ್ಗೆ. ಇದೆಲ್ಲ ಏನಾಗಿದೆ ದೇವರಿಗೆ ಗೊತ್ತಿದೆ. ಬಟ್ ಇದ್ರೇನು ಅದನ್ನ ಸ್ಟ್ರೆಸ್ ನಿಂತ್ಕೊಂಡು ಓವರ್ಕಮ್ ಮಾಡ್ತೀವಿ ನೋಡಿ. ಆ ಒಂದು ಸ್ಯಾಕ್ರಿಫೈಸ್ ದೇವ್ರಿಗೆ ಹೆಂಗಿದೆಯಂತೆ, ಇದು ತುಂಬಾ ಅಮೂಲ್ಯವಾಗಿದೆ. ಇಟ್ ಇಸ್ ವೆರಿ ಪ್ರೆಷಿಯಸ್. ಅದಕ್ಕೆ ಹೇಳ್ತಾರೆ ಅವರು ನೋಡುವಾಗ
ಪ್ರೆಷಸ್ ಇನ್ ದ ಸೈಟ್ ಆಫ್ ದ ಲಾರ್ಡ್ ಇಸ್ ದ ಡೆತ್ ಆಫ್ ಹಿಸ್ ಸೈನ್ಸ್. ಅಲ್ವಾ? ಆ ಒಂದು ಭಕ್ತರ ಮರಣ ದೇವರಿಗೆ ಹೆಂಗಿದೆ ನೋಡುವಾಗ ತುಂಬಾ ಮೌಲ್ಯವಾಗಿದೆ, ತುಂಬಾ ಅದ್ಭುತವಾಗಿದೆ. ಇಟ್ಸ್ ವೆರಿ ವ್ಯಾಲ್ಯೂಬಲ್, ವೆರಿ ಕಾಸ್ಟ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಪ್ರೀತಿಸ್ತಾರೆ. ಕೆಲವು ವಚನಗಳು ಮಾತ್ರ ನೋಡ್ಬಿಟ್ಟು ಮುಗಿಸ್ಬಿಡೋಣ. ರೋಮಾಪುರದ ಪತ್ರಿಕೆ 8ನೇ ಅಧ್ಯಾಯ 29ನೇ ವಚನ. ಯಾಕೆಂದರೆ ಹ್ಮ್ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಹ್ಮ್ ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ಹ್ಮ್ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ ಹಾ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ನೋಡಿದ್ರಾ ಎಷ್ಟು ಗಿಫ್ಟೆಡ್ ನಾವು, ಎಷ್ಟು ಗಿಫ್ಟೆಡ್, ಎಷ್ಟೊಂದು ಆಶೀರ್ವಾದ ನಮ್ಗೆ. ಎಷ್ಟೋ ಲೋಕದ ಎಷ್ಟೋ ಕೋಟಿ ಜನ ಇದ್ರೇನು ಇವ್ರನ್ನ ಮಾತ್ರ ಏನ್ ಮಾಡ್ತಾರೆ ದೇವ್ರು ಆರಿಸ್ಕೊಂಡ್ರು, ತನ್ನವರೆಂದು ಏನ್ ಮಾಡದಂತೆ ದೇವ್ರು ಆರಿಸ್ಕೊಂಡ್ರು ಅಂತ ನೋಡ್ತೀವಿ. ಇನ್ನೊಂದು ವಚನ ಓದ ನೋಡಿ, 1 ಪೇತ್ರ 4ನೇ ಅಧ್ಯಾಯ 12 ಮತ್ತೆ 13. ಫಸ್ಟ್ ಪೀಟರ್ 4:12 and 13. ಪ್ರಿಯರೇ, ಹ್ಮ್. ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದಕ್ಕೆ ಆಶ್ಚರ್ಯ ಪಡಬೇಡಿ. ಆಶ್ಚರ್ಯ ಪಡಬೇಡಿರಿ ಅಂತ ಹೇಳ್ತಾರೆ ಅಲ್ವಾ? ಈ ಕಡೆದ ಮಾರ್ಗದಲ್ಲಿ ಸಡನ್ ಆಗಿ ನಮ್ಗೆ ಇಷ್ಟೆಲ್ಲ ಕಷ್ಟಪದ ನೋಡುವಾಗ ಆಶ್ಚರ್ಯ ಪಡಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದಾರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಅಲ್ವಾ? ನೋಡುವಾಗ ಎಷ್ಟರ ಮಟ್ಟಿಗೆ ನೀವು ಕಷ್ಟ, ಯೇಸು ಸ್ವಾಮಿ ಬಾಧೆಗಳಲ್ಲಿ ನೀವು ಕಷ್ಟ ಇದ್ ಮಾಡ್ತಾ ಇದೀರೋ ಅಷ್ಟ್ರ ಮಟ್ಟಿಗೆ ಏನ್ ಮಾಡ್ಬೇಕಂತ ನಾವು ಸಂತೋಷ ಕೊಡ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಈ ಒಂದು ಪ್ರಿವಿಲೇಜ್ ಏನ್ ಮಾಡಿಲ್ಲ ಯಾರಿಗೋ, ಎಲ್ಲರೂ ಕೊಟ್ಟಿಲ್ಲ ರೀ, ಬರೀ ಕೆಲವ್ರು ಮಾತ್ರನೇ ಕೊಟ್ಟಿರೋದು ಅಲ್ವಾ? ಆದ್ರೆ ಎಷ್ಟು ಮಟ್ಟಿಗೆ ನಾವು ಕಷ್ಟ ಬಂದಾಗ ಸಂತೋಷ ಪಡ್ತಾ ಇದೀವಿ ಅಲ್ವಾ? ಸೊ ಅದೇ ಹೇಳ್ತಾರೆ, ಎಷ್ಟು ಮಟ್ಟಿಗೆ ನೀವು ಸಂತೋಷ, ಯೇಸು ಸ್ವಾಮಿ ಬಾಧೆಗಳನ್ನು ನೀವು ಅನುಭವಿಸ್ತಾ ಇದ್ದೀರೋ ನೀವು ಸಂತೋಷ ಕೊಳ್ಳಿರಿ, ರಿಜಾಯ್ಸ್ ಅಂತ ಹೇಳ್ತಾರೆ ಅಪೊಸ್ತಲ ಪೌಲಲ್ಲಿ, ಸಾರಿ ಪೇಟ್ರ್ ಅಲ್ವಾ? ನೆಕ್ಸ್ಟ್ ನೋಡಿ, 1 ಜಾನ್ 3:2 ಓದಿ. 1 ಯೋಹಾನ 3:2. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಅಲ್ವಾ? ಸೊ ನೋಡುವಾಗ ಆ ಒಂದು ಟೈಮ್ ಬಂದಾಗ ಅದರ ಒಂದು ಏನಾಗುತ್ತೆ, ಒಂದು ರಿಸಲ್ಟ್ ನಮ್ಗೆ ಸಿಗುತ್ತೆ ರೀ ಅಲ್ವಾ? ಅದ್ರ ಒಂದು ರಿಸಲ್ಟ್ ಏನಾಗುತ್ತೆ, ಸಿಗುತ್ತೆ ಅಂತ ನೋಡ್ತೀವಿ. ಕಡೆ ಒಂದು ವಚನ ಓದ್ಬಿಟ್ಟು ಮುಗಿಸ್ಬಿಡ ನೋಡಿ, 2 ತಿಮೋಥಿ 2ನೇ ಅಧ್ಯಾಯ 11 ಮತ್ತೆ 12 ವಚನ. ಈ ಮಾತು ನಂಬತಕ್ಕದಾಗಿದೆ, ಏನೆಂದರೆ ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಹಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಳುವೆವು. ನಾವು ಯೇಸುವಿನವರಲ್ಲವೆಂದು ಹೇಳಿದರೆ ಆತನು ನಮ್ಮನ್ನು ತನ್ನವರಲ್ಲವೆಂದು ಹೇಳುವನು. ಸೊ ದೇವ್ರು ಇವಾಗ ಏನ್ ಮಾಡ್ತಾರೆ, ಇಷ್ಟೊಂದು ವಿಷಯ ನಮ್ಗೆ ತಿಳಿಸ್ಬಿಟ್ಟು ಲಾಸ್ಟ್ ನಮ್ಗೆ ಹೇಳ್ಬಿಡ್ತಾರೆ, ಇವಾಗ ನೀವು ಏನ್ ಮಾಡ್ತಾರೆ ಅಂದ್ರೆ ಚಾಯ್ಸ್ ಕೊಟ್ಬಿಡ್ತಾರೆ. ದೇವ್ರು ನೋಡಿ ಎಲ್ಲಾ ವಿಷಯದಲ್ಲಿ ನಮ್ಗೆ ಏನ್ ಮಾಡ್ತಾರೆ, ಯಾವಾಗ್ಲೂ ಚಾಯ್ಸ್ ಕೊಡ್ತಾರೆ. 2 ಚಾಯ್ಸಸ್ ಇರುತ್ತೆ ಅಲ್ವಾ? ಒಂದು ಗುಡ್, ಒಂದು ಬ್ಯಾಡ್, ಒಂದು ಕರೆಕ್ಟ್, ಒಂದು ರಾಂಗ್ ಅಲ್ವಾ? ಯಾವಾಗಲೂ ಎಲ್ಲಾ ವಿಷಯದಲ್ಲೂ ನಮ್ಗೆ ಏನ್ ಮಾಡ್ತಾರೆ, ಚಾಯ್ಸ್ ಕೊಡ್ತಾರೆ. ಯಾಕಂದ್ರೆ ದೇವ್ರು ನಮ್ಗೆ ಏನ್ ಮಾಡ್ತಾರೆ, ಫ್ರೀ ವಿಲ್ ಕೊಟ್ಟಿದ್ದಾರೆ. ದೇವ್ರು ಏನ್ ಮಾಡ್ತಾರಲ್ಲ, ಯಾವ್ದು ನೋಡ್ತಾರೆ, ನಮ್ಗೆ ಫ್ರೀ ವಿಲ್ ಅಂತ ಕೊಟ್ಟಿದ್ದಾರೆ. ತನ್ನಿಂದ ತಾನೇ ನೀನೇನ್ ಮಾಡು, ನೀನೇ ಚೂಸ್ ಮಾಡು ಅಲ್ವಾ? ಸೊ ನೋಡುವಾಗ ಇಫ್ ವಿ ಆರ್ ಡೆಡ್ ವಿತ್ ಹಿಮ್ ವಿ ಶಲ್ ಆಲ್ಸೋ ಲಿವ್ ವಿತ್ ಹಿಮ್. ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ರೆ ಯೇಸುವಿನೊಂದಿಗೆ ಏನ್ ಮಾಡ್ತೀವಿ, ಜೀವಿಸ್ತೀವಿ ಅಲ್ವಾ? ಇಫ್ ವಿ ಸಫರ್ ವಿ ಶಲ್ ಆಲ್ಸೋ ರೈನ್ ವಿತ್ ಹಿಮ್. ಸೊ ಇವಾಗ ನಾವು ಕಷ್ಟಗಳ ಬಾಧೆಗಳೇ ನಾವು ಪಾಲು ತಕೊಂಡ್ರೆ ಆತನೊಂದಿಗೆ ಏನ್ ಮಾಡ್ತೀವಿ, ಆಳ್ವಿಕೆನೂ ಮಾಡ್ತೀವಿ ಅಲ್ವಾ? ಸೊ 2 ಚಾಯ್ಸ್ ಏನ್ ಮಾಡ್ತಾರೆ ಅಲ್ಲಿ ಕೊಡ್ತಾರೆ. ಸೊ ಯು ಮೇಕ್ ಅ ಚಾಯ್ಸ್ ಅಂತ ಏನ್ ಮಾಡ್ತಾರೆ ಅಲ್ಲಿ ತಿಳಿಸ್ತಾರೆ ಅಲ್ವಾ? ಸೊ ನೋಡುವಾಗ ಭಕ್ತರ ಮರಣ ದೇವರ ಒಂದು ನೋಟಕ್ಕೆ ಹೆಂಗೆ ನೋಡುವಾಗ ತುಂಬಾ ಅಮೂಲ್ಯವಾಗಿದೆ ಅಂತೆ. ಅದೇ ಅಪೊಸ್ತಲ ಪೌಲ ಹೇಳುವಾಗ ಒಂದೊಂದು ಗಳಿಗೆಲ್ಲೂ ಏನ್ ಮಾಡ್ತೀನಿ ನಾನು, ದಿನಲ್ಲೂ ನಾನು ಸಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಏನ್ ಮಾಡ್ತಾರೆ ಅವರು ಉಲ್ಲಾಸಗೊಳ್ತಾರೆ, ಅವರು ಸಂತೋಷ ಪಡ್ತಾರೆ. ಯಾವಾಗ್ಲೂ ಕ್ರಿಸ್ತನ ಮರಣವನ್ನು ಯಾವಾಗ ತನ್ನ ಎದೆಲೆ ಏನ್ ಮಾಡ್ತಾರಂತೆ, ಒತ್ಕೊಂಡು ಹೋಗ್ತಾರಂತೆ. ಸೊ ಇಂಥವರಾಗಿ ನಾವು ಇರಬೇಕು. ಸೊ ಯಜ್ಞಾತ ಕುರಿ ಎಲ್ಲೆಲ್ಲ ಹೋಗ್ತಾರೋ ತನ್ನ ಕುರಿಗಳು ಕೂಡ ಏನ್ ಮಾಡ್ತಾರಂತೆ, ಯಜ್ಞಾತ ಕುರಿಯನ್ನ ಹಿಂಬಾಲಿಸ್ಕೊಂಡು ಹೋಗುತ್ತೆ ಅಂತ ಹೇಳುವಾಗ ಅವರು ಅಪಸ್ವರ ಮಾಡಿ ಕರೆಕ್ಟ್ ಆಗಿ ತಿಳ್ಕೊಂಡ್ಬಿಟ್ಟಿದ್ರು. ಅವ್ರು ತರ ಏನ್ ಮಾಡಿದ್ರು ಫೋಟೋಸ್. ಅದೇ ರೀತಿಯಲ್ಲಿ ಇವಾಗ ನಾವು ಕೂಡ ಏನ್ ಮಾಡಿದ್ವಿ, ದೇವ್ರು ನಮಗೂ ತಿಳುವಳಿಕೆ ಕೊಟ್ಟಿದ್ದಾರೆ. ಸೊ ನಾವು ಹಿಂಬಾಲಿಸಿದ್ರಲ್ಲೇ ಇವಾಗ ಇರೋದು ವಿಷಯ ರೀ ಅಲ್ವಾ? ಸೊ ಆತನ ಹಿಂಬಾಲಿಸಿ ನಾವು ಕಷ್ಟಕ ಬಾಧೆಗಳನ್ನ ನಾವು ಅನುಭವಿಸಿದ್ರೆ ಮಾತ್ರ ಅವ್ರೊಂದಿಗೆ ಏನ್ ಮಾಡ್ತೀವಿ ಅಂದ್ರೆ ಅವನ ಆಶೀರ್ವಾದದಲ್ಲಿ ಇರ್ತೀವಿ ಅನ್ನೋ ವಿಷಯ ಏನ್ ಮಾಡ್ತೀವಿ ನಾವು ನೋಡ್ತೀವಿ. ದೇವರ ಈ ವಾಕ್ಯನ ಆಶೀರ್ವಾದ ಮಾಡಲಿ.
ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ನಮ್ಮ ಪರಲೋಕ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರಿಗೂ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ.